तो सह वीर्यं करवावहै तेजस्विनामधीतमस्तु मा विद्विषावहै ॐ शान्ति शान्ति शान्तिः। ಶುರು ಮಾಡಬಹುದಲ್ಲ? ಸ್ಟಾರ್ಟ್ ಮಾಡಿ. Yes. Now it is time. I would like Sumati to introduce about yourself and Dr. Krishna Guruji. Over to Sumati. Okay. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಮತಿ ಅಂತ ಅಂದ್ಬಿಟ್ಟು, ನಾನು ಫಿಸಿಕ್ಸ್ ಅಲ್ಲಿ MSc ಮಾಡಿಕೊಂಡು BEd ಮಾಡಿಕೊಂಡು ಬೆಂಗಳೂರಿನಲ್ಲಿ ಹಲವಾರು ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಈಗ ನನ್ನ ಕಸಿನ್ ನಾಗರತ್ನ ಮತ್ತೆ ನಾನು ಇಬ್ಬರು ಸೇರ್ಕೊಂಡು ಒಂದು ಅಭಿಜ್ಞಾ ಕ್ರಿಯೇಷನ್ಸ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀವಿ. ಇದರ ಮೂಲ ಮೇನ್ ಇಂಟೆನ್ಷನ್, ಮುಖ್ಯ ಉದ್ದೇಶ ಅಂತ ಅಂದ್ರೆ ನಾವು ಇದರಲ್ಲಿ ಯಾವ್ದಾದ್ರು ಒಂದು ಸಮಾಜಕ್ಕೆ ನಾವು ಸೇವೆಯನ್ನ ಸಲ್ಲಿಸಬೇಕಾಗಿರುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಅನ್ನೋ ಒಂದು ಯೋಚನೆ ಇದೆ. ನಾವು ಮೊದಲನೇ ಕಾರ್ಯಕ್ರಮವಾಗಿ ನಾವು ಒಂದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಮೇಕ್ ಫಾರ್ ಈಚ್ ಅದರ್ ಅಂತ ಅನ್ಕೊ ಒಂದು ಪ್ರೋಗ್ರಾಮ್ ಕರೆದಿದೆ. ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದನ್ನ ನಾವು ಇದೇ ತಿಂಗಳ ಫೆಬ್ರವರಿ 1st, 2nd and 3rd 3 ದಿನಗಳು ನಾಗರಾಜ್ ರಾವ್ ಅವರು ನಮ್ಮ ಈ ಪ್ರೋಗ್ರಾಮ್ ಅನ್ನು ನಡೆಸ್ಕೊಟ್ಟಿದ್ರು. ಇದನ್ನ ಕಂಡಕ್ಟ್ ಮಾಡೋ ಮೇನ್ ಉದ್ದೇಶ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇರೋ ಡೈವರ್ಸ್ ಕೇಸಸ್ ಆಗಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್, it is leading to a lot of conflicts in the society, and it's disturbing the entire family also and even the society also. So ಅದಕ್ಕೆ ನಾವು ಈ ಮದುವೆಯನ್ನ ಒಂದು ಇವೆಂಟ್ಗೆ ತುಂಬಾ ತಯಾರಿ ನಡೆಸ್ತಾರೆ. ಏನಂತಂದ್ರೆ 2-3 ತಿಂಗಳಿಂದ ಮುಂಚೆನೆ ಪ್ರಿಪರೇಷನ್ಸ್, ಆ ಇವೆಂಟ್ ಪ್ರಿಪರೇಷನ್ಸ್ ತುಂಬಾ ಮಾಡ್ಕೋತಾರೆ. ಬಟ್ ಏನಂತ ಅಂತಂದ್ರೆ ಮದುವೆ ಆದ್ಮೇಲೆ ನಿಮಗೆ ಗಂಡ ಹೆಂಡತಿ ಹೇಗಿರ್ಬೇಕು, ಅವರ ಭಾವನಾತ್ಮಕ ಮತ್ತೆ ಮೆಂಟಲಿ ಅಂಡ್ ಎಮೋಷನಲ್ ಪ್ರಿಪರೇಷನ್ಸ್ ಹೇಗಿರ್ಬೇಕು ಅನ್ನೋದ್ರ ಕಡೆ ಯಾರು ಗಮನ ಕೊಡೋದೇ ಇಲ್ಲ. ಎಸ್ಪೆಷಲಿ ಬೇಕು ಅಂತ ಅನ್ನಿಸಿದಾಗ ನಾವು ವಾಲಂಟರಿ ಆಗಿ ನಾವು ಕೌನ್ಸಿಲರ್ ಹತ್ರ ಹೋಗ್ಬೇಕೇ ಹೊರತು ಅದರ್ವೈಸ್ ದೇರ್ ಆರ್ ನೋ ಇನ್ಸ್ಟಿಟ್ಯೂಷನ್ಸ್ ವಿಚ್ ಕ್ಯಾನ್ ಪ್ರೊವೈಡ್ ಪ್ರೋಗ್ರಾಮ್ಸ್ ಆನ್ ದಿಸ್. ಸೊ ಈ ಒಂದು ಕೊರತೆನ ನಾವು ನೋಡಿ ಅದನ್ನ ನಾವು ಇದನ್ನ ಯಾವ ರೀತಿ ನಾವು ಫಿಲ್ ಮಾಡ್ಬೇಕು ಅಂತ ಅನ್ಕೊಂಡು ನಾವು ಮೇಕ್ ಫಾರ್ ಈಚ್ ಅದರ್ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ಇನ್ನ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ದೊಡ್ಡದಾಗಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂಡ ಇಟ್ಕೊಂಡಿದ್ದೀವಿ. ಇದೇ ಸಂಸ್ಥೆಯ 2ನೇ ಕಾರ್ಯಕ್ರಮ ಇದು ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಮಾಡೋದಕ್ಕೂ ಮುಂಚೆ ನಾನು ಮತ್ತೆ ನಾಗರತ್ನ ಅವರು ಕಳೆದ ಕ್ವಾರಂಟೈನ್ ಟೈಮ್ ಅಲ್ಲಿ ವಿ ಹ್ಯಾವ್ ಅಂಡರ್ಗಾನ್ ದ ಇಂಟೆನ್ಸ್ ಟ್ರೈನಿಂಗ್ ರಾಜಗುರುಜಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ನಾವು ಟ್ರೈನಿಂಗ್ ಮಾಡಿಕೊಂಡು we have planning to conduct the ಗರ್ಭ ಸಂಸ್ಕಾರ ಪ್ರೋಗ್ರಾಮ್. ಬಟ್ ಇನಿಷಿಯಲಿ ಇದೇ ಪ್ರೋಗ್ರಾಮ್ ನಮ್ಗೆ ಮತ್ತೆ ನಾಗರಾಜ್ ಅವರು ಕೂಡ ಈ ಕಳೆದ 9 ದಿನಗಳಿಂದ ನಮ್ಗೆ ಕಂಡಕ್ಟ್ ಮಾಡಿ ಚೆನ್ನಾಗಿ ನಡೆಸ್ಕೊಟ್ಟು ಬರ್ತಾ ಇದ್ದಾರೆ. ನಿನ್ನೆ ಒಂದು ಸೆಷನ್ ಇತ್ತು, ವಿ ಹ್ಯಾಡ್ ಅ ಸೆಷನ್ ವಿತ್ ಆಯುರ್ವೇದಿಕ್ ಡಾಕ್ಟರ್ ಶಿಲ್ಪಾ ಅಂತ ಅಂದ್ಬಿಟ್ಟು, ಅಂಡ್ ಟುಡೇ ಇಸ್ ಅ ಲಾಸ್ಟ್ ಡೇ. ಈಗ ನಮ್ಮ ಜೊತೆ ಡಾಕ್ಟರ್ CN ಕೃಷ್ಣ ಅವರು ಈ ಕಾರ್ಯಕ್ರಮನ ಲಾ ಆಫ್ ಕಂಟಿನ್ಯೂಟಿ ಆಫ್ ಲೈಫ್ ಅನ್ನೋ ಒಂದು ಟಾಪಿಕ್ ಅಂಡ್ ಬಗ್ಗೆ ರಿಲೇಟೆಡ್ ಟು ಗರ್ಭ ಸಂಸ್ಕಾರ ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಪ್ಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಡಾಕ್ಟರ್ CN ಕೃಷ್ಣ ಅವರು ಈಸ್ ಬೇಸಿಕಲಿ ಡ್ರಗ್ಲೆಸ್ ಹೋಲಿಸ್ಟಿಕ್ ಥೆರಪಿಸ್ಟ್. He is awarded a PhD award under this title. ಮತ್ತೆ ಅವರು ಹಲವಾರು 20 ವರ್ಷಗಳಿಂದ ಸಮಾಜಕ್ಕೆ ಡ್ರಗ್ಲೆಸ್ ಥೆರಪಿನಲ್ಲಿ ಅವರು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಇವತ್ತು we are very curious to listen to what he says about this, especially about ಗರ್ಭ ಸಂಸ್ಕಾರ related topics ಬಗ್ಗೆ. So we are all very curious to listen to his lecture. ಮುಂದಿನದು over to ಗುರುಜಿ. ನಮಸ್ತೆ. ಇತ್ಯೇತದಕ್ಷರಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತದ್ಭವದ್ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ನಂದು ಮ್ಯೂಟ್ ಆಗಿದೆಯಾ? ನವನೀತ್
ಮ್ಯೂಟ್ ಆಗಿದೆ ಅಂತ. ಇವಾಗ ಕೇಳಿಸ್ತಾ ಇದೆಯಾ ಲಕ್ಷ್ಮೀಶ? ಕೇಳಿಸ್ತಾ ಇದೆಯಲ್ಲ? ಶುರು ಮಾಡ್ಲಾ? ಎಲ್ಲರಿಗೂ ನಮಸ್ಕಾರ. ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು. ಸೊ ಇವಾಗ ಪರಿಚಯವನ್ನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಈ ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಾಮಾಜಿಕವಾಗಿ ತೊಂದರೆಗಳು ಆಗ್ತಾ ಇದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತುಂಬಾ ನಿಖರವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸಿದ್ರು. ನಮ್ಮ ಓಂ ಸೇವಾ ಕೇಂದ್ರ ಸಂಸ್ಥೆಯಲ್ಲೂ ಸಹ ಕಳೆದ 20 ವರ್ಷಗಳಿಂದ ಸುಮಾರು ಈವರೆಗೂ 20,000ಕ್ಕೂ ಹೆಚ್ಚು ಜನರಿಗೆ ಆಪ್ತ ಸಮಾಲೋಚನೆಯ ಮೂಲಕ ಮತ್ತೆ ಬೇರೆ ಬೇರೆ ವಿಧದ ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳ ಮೂಲಕ ಪ್ರಪಂಚದಾದ್ಯಂತ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ. ಈ ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಕ್ಕೆ ಮೂಲವೇ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ. ಇಲ್ಲಿ ಕೌನ್ಸಿಲಿಂಗ್ಗೆ ಬರ್ತಕ್ಕಂತಹ ವಿಚಾರಗಳಲ್ಲಿ ಮದುವೆಗೆ ಸಂಬಂಧಪಟ್ಟಿದ್ದು, ಮಕ್ಕಳಿಗೆ ಸಂಬಂಧಪಟ್ಟಂತಹ ದಂಪತಿಗಳು ಯಾರು ಬರ್ತಾರೆ ಅವರಲ್ಲಿ ನೀವು ಈ ದಿನ ಗರ್ಭ ಸಂಸ್ಕಾರದ ವಿಚಾರವನ್ನು ಏನು ತಗೊಂಡು ಮಾತಾಡ್ತಾ ಇದ್ದೀರಾ, ಅಂತಹ ವಿಚಾರಗಳೇ ಸಾಕಷ್ಟು ಅಲ್ಲಿ ಕೌನ್ಸಿಲಿಂಗ್ ಬರುತ್ತೆ. ಡಿಫರೆನ್ಸ್ ಆಫ್ ಒಪಿನಿಯನ್ಗಳು, ಈಗೋ ಕ್ಲಾಶಸ್ ಎಲ್ಲದನ್ನು. ಹಾಗಾಗಿ ಯಾವ ಒಂದು ವಿಚಾರವನ್ನ ನೀವು ಇಟ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತ ಆಧ್ಯಾತ್ಮಿಕ ಹಿನ್ನೆಲೆ, ವೈಜ್ಞಾನಿಕ ಹಿನ್ನೆಲೆ ಮತ್ತು ಸಾಮಾನ್ಯ ಜ್ಞಾನವನ್ನ ಉಪಯೋಗಿಸುವಲ್ಲಿ ಸಂಸಾರದಲ್ಲಿ ಆಗ್ತಾ ಇರತಕ್ಕಂಥ ತಾಪತ್ರೆಗಳು, ಇದನ್ನ ಕೆಲವು ವಿಚಾರವನ್ನ ನಾನು ಇಲ್ಲಿ ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಉದಾಹರಣೆಗೆ ಪುತ್ರಕಾಮೇಷ್ಟಿ ಯಾಗ ಅನ್ನುವಂತಹ ದೊಡ್ಡ ಯಾಗ, ಯಜ್ಞ, ಹೋಮಗಳನ್ನ, ಪೂಜಾ ಪುನಸ್ಕಾರಗಳನ್ನ ಮಾಡಿ ದಶರಥ ಮಹಾರಾಜ ಶ್ರೀರಾಮಚಂದ್ರ ಮತ್ತು ಸಹೋದರರನ್ನ ಪಡೆದರು. ಅದೇ ರೀತಿಯಲ್ಲಿ ನಾವು ಸ್ವಲ್ಪ ಆಧ್ಯಾತ್ಮನ ವಿಜ್ಞಾನನ ಎರಡನ್ನೂ ಸ್ವಲ್ಪ ಮಿಶ್ರಣದಲ್ಲಿ ತಗೊಳ್ಳೋಣ. ಅದೇ ರೀತಿಯಲ್ಲಿ ಗರ್ಭವತಿಯಾಗಿದ್ದಂತಹ ಗಾಂಧಾರಿ, ಪಾಂಡವರು ಮುಂಚೆ ಹುಟ್ಟುಬಿಡ್ತಾರೆ, ಮತ್ತೆ ರಾಜಕೀಯವಾಗಿರ್ತಕ್ಕಂತಹ ಹಲವಾರು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತನ್ನ ಗರ್ಭವನ್ನ ತಾನೇ ಹಾಳು ಮಾಡಿಕೊಂಡು 100 ಜನ ಕೌರವರ ಹುಟ್ಟಿಗೆ ಕಾರಣವಾಗ್ತಾಳೆ. ಅಂದ್ರೆ ಗರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಆರೈಕೆ ಮಾಡಬೇಕಾಗಿರೋದು ಎಷ್ಟು ಮುಖ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದೇ ರೀತಿಯಲ್ಲಿ ಅಭಿಮನ್ಯುವಿನ ವಿಚಾರ ಸಹ ನಿಮ್ಗೆ ಗೊತ್ತಿರುತ್ತೆ. ಹುಟ್ಟುತ್ತಾನೆ ಮೇಧಾವಿಯಾಗಿ ಬೇಕಾದಷ್ಟು ವಿಚಾರಗಳಲ್ಲಿ ಯುದ್ಧದ ನೈಪುಣ್ಯತೆಯನ್ನ ಪಡೆದು ಹುಟ್ಟಿದಂತಹ ಅದ್ಭುತ ವ್ಯಕ್ತಿ ಅಭಿಮನ್ಯು. ಇಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ, ವೈಜ್ಞಾನಿಕವಾಗಿ ಸಹ ನಾವು ಆಲೋಚನೆ ಮಾಡಿದ್ರೆ 60% ಮೆದುಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಶಕ್ತಿ ಭ್ರೂಣಾವಸ್ಥೆಯಲ್ಲೇ ಬೆಳೆದಿರುತ್ತೆ. 60%. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರತಕ್ಕಂತಹ ವಿಚಾರ. ಈಗ ಸ್ವಲ್ಪ ಬೇರೆ ವಿಚಾರವನ್ನ ಇದಕ್ಕೆ ನಾವು ಲಿಂಕ್ ಮಾಡ್ಕೊಂಡು ನೋಡೋದಾದ್ರೆ, ಪುನರ್ಜನ್ಮ ಸಿದ್ಧಾಂತ, ಹುಟ್ಟು ಸಾವು ಇದು ನಿರಂತರವಾಗಿ ನಡೀತಾ ಇರತಕ್ಕಂತ ಒಂದು ಪ್ರಕ್ರಿಯೆ. ಇಲ್ಲಿ ಯಾವ ಒಂದು ಆಧಾರದ ಮೇಲೆ ಸೃಷ್ಟಿಯಲ್ಲಿ ಹುಟ್ಟು ಸಾವುಗಳು ಆಗುತ್ತೆ, ನಾವು ಯಾವ ಆಧಾರದ ಮೇಲೆಗೆ ಪುನರ್ಜನ್ಮವನ್ನ ಪಡ್ಕೊಳ್ತೀವಿ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದು ಈ ಒಂದು ಸಬ್ಜೆಕ್ಟಿಗೆ ಪೂರಕವಾಗಿರುತ್ತೆ. 3 ಸಿದ್ಧಾಂತಗಳಿದೆ: ಲಾ ಆಫ್ ಕಂಟಿನ್ಯೂಟಿ, ಲಾ ಆಫ್ ಕಾನ್ಸಿಕ್ವೆನ್ಸಸ್, ಲಾ ಆಫ್ ಕಾಂಪನ್ಸೇಷನ್. ಲಾ ಆಫ್ ಕಂಟಿನ್ಯೂಟಿ ಅಂದ್ರೆ ನಾವು ಯಾವುದೋ ಒಂದು ಹಂತದಲ್ಲಿ ಈಗಿನ ಜೀವನವನ್ನ ಅಂತ್ಯಗೊಳಿಸ್ತೇವೆ ಅಥವಾ ಅಸ್ವಾಭಾವಿಕವಾಗಿ ಅಂತ್ಯವಾಗತ್ತೆ. ಅದಾದ ನಂತರ ಮುಂದಿನ ಜನ್ಮದಲ್ಲಿ
ನಾವು ನಮ್ಮ ಈಗಿನ ಜನ್ಮದ ಕ್ಯಾರೆಕ್ಟರ್ಸು, ನಮ್ಮ ನಡವಳಿಕೆಗಳು, ನಮ್ಮ ಪಾಪ ಪುಣ್ಯಗಳ ಫಲ ಅಂತ ಹೇಳಿ ಏನು ಕರಿತೇವೆ ಆಧ್ಯಾತ್ಮಿಕವಾಗಿ, ಅದು ಮುಂದಿನ ಜನ್ಮದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಈ ಜನ್ಮದ ಕ್ಲೋಸಿಂಗ್ ಬ್ಯಾಲೆನ್ಸ್ ಮುಂದಿನ ಜನ್ಮದ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅದು ಚಕ್ರಗಳ ವಿಚಾರದಲ್ಲಿ ನಾವು ಮಾತಾಡ್ತಾ ಅದನ್ನ ಮೂಲಾಧಾರ ಚಕ್ರದಲ್ಲಿ ಅದು ಅಡಕವಾಗಿರುತ್ತೆ. ಅದನ್ನ ನಾವು ಜಾಗೃತಗೊಳಿಸಬೇಕು ಇತ್ಯಾದಿ ವಿಚಾರಗಳನ್ನು ನಾವು ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದು ಸ್ವಲ್ಪ ಈ ವಿಚಾರದಿಂದ ಹೊರತಾಗಿರೋದ್ರಿಂದ ಅದನ್ನ ನಾನಿಲ್ಲಿ ತಗೊಳ್ತಾ ಇಲ್ಲ. ಅಂದ್ರೆ ನಮ್ಮ ಯಾವ ಕೆಲಸಗಳನ್ನ ನಾವು ಮುಂದುವರಿಸಬೇಕು ಅನ್ನುವುದನ್ನ ನಮ್ಮ ದೇಹದ ಒಳಗಡೆ ಇರ್ತಕ್ಕಂತಹ ಅದ್ಭುತವಾದ ಅಗೋಚರವಾದ ಶಕ್ತಿ ಏನಿದೆ, ಯಾವುದನ್ನ ನಾವು ಆತ್ಮ ಅಮರ ಅಂತ ಹೇಳಿ ಕರಿತೇವೆ, ಅದು ಡಿಸಿಷನ್ ತಗೊಳ್ಳೋದು. ಎಷ್ಟೋ ಸರಿ ಈಗಿನ ಕಾಲದಲ್ಲಿ ಮಕ್ಕಳು ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತಾ ಇರ್ತಾರೆ. ಸಂಸಾರಕ್ಕೆ ಸಂಬಂಧಪಟ್ಟಿದ ವಿಚಾರಗಳು ಇರ್ಬೋದು, ದುಡ್ಡು ಕಾಸಿಂದ ಇರ್ಬೋದು. ನಾನೇನು ನಿಮ್ ಹೊಟ್ಟೆಲೆ ಹುಟ್ಟಬೇಕು, ಈ ಮನೇಲೆ ಹುಟ್ಟಬೇಕು ಅಂತ ಕೇಳ್ಕೊಂಡಿದ್ನ, ನನ್ ಯಾಕೆ ಹುಟ್ಟಿಸಿದ್ರಿ, ಈ ತರ ತುಂಬಾ ಒಂಥರ ಮರ್ಯಾದೆಯನ್ನ ಬಿಟ್ಟು ಜಗಳವಾಡುವಂತಹ ಸಂದರ್ಭದಲ್ಲಿ ಹಲವಾರು ಜನ ಈ ರೀತಿಯ ಪದಗಳನ್ನ ಉಪಯೋಗಿಸೋದನ್ನ ನಾವು ಕೇಳಿರ್ತೇವೆ. ಆದರೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನ ಮಿಶ್ರಣ ಮಾಡಿಕೊಂಡು ನಾವು ಆಲೋಚನೆ ಮಾಡಿ ನೋಡೋದಾದ್ರೆ, ಅವರು ಬಯಸಿದ್ದಲ್ಲ, ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಆತ್ಮ ಆ ಒಂದು ಗರ್ಭದಲ್ಲಿ ಸೇರಿಕೊಂಡರೆ ತನ್ನ ಮುಂದಿನ ಜನ್ಮದ ಕಾರ್ಯ ಚಟುವಟಿಕೆಗಳನ್ನ ಇವಾಗ ಏನ್ ಮಾಡ್ತಾ ಇತ್ತು ಅದರ ಮುಂದುವರಿದ ಭಾಗವನ್ನ ಮಾಡಬಹುದು ಅಂತ ಆ ಆತ್ಮ ಡಿಸೈಡ್ ಮಾಡಿ ಸೇರ್ಕೊಳ್ಳೋದು, ಅಪ್ಪ ಅಮ್ಮ ಬಯಸೋದಲ್ಲ. ದಿಸ್ ಈಸ್ ಲಾ ಆಫ್ ಕಂಟಿನ್ಯೂಟಿ. ಲಾ ಆಫ್ ಕಾನ್ಸಿಕ್ವೆನ್ಸಸ್ ಅಂತಂದ್ರೆ ಅಣ್ಣ ತಮ್ಮ ಜೀವನದಲ್ಲಿ ಬರತಕ್ಕಂತಹ ಬಂಧು ಮಿತ್ರರು, ಸನ್ನಿವೇಶಗಳು ಇತ್ಯಾದಿಗಳು ಆಯಾ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಬೆಳವಣಿಗೆಗಳು ವಯಸ್ಸಾಗ್ತಾ ಆಗ್ತಾ ಯಾವ ಯಾವ ಕಾಲದಲ್ಲಿ ಏನೇನು ಸನ್ನಿವೇಶಗಳು ಬರಬೇಕು, ಸೃಷ್ಟಿಯಾಗಬೇಕು, ಈ ರೀತಿಯೇ ನಡೆಯಬೇಕು ಅಂತಿದೆ, ಎಲ್ಲದು ಮುಂಚೆನೆ ನಿರ್ಧಾರಿತವಾಗಿರ್ತಕ್ಕಂಥ ವಿಚಾರ. ತಮ್ಮ ತಮ್ಮ ಕಾಲಕ್ಕೆ ಆಯಾ ಸನ್ನಿವೇಶಗಳು ತಾನಾಗೆ ಬಂದು ಪೂರಕವಾಗಿ ಕೂಡ್ಕೊಳ್ಳುತ್ತೆ, ಅದನ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಸುಖವಾಗಿರೋದಿರ್ಬೋದು, ದುಃಖವಾಗಿರ್ತಕ್ಕಂಥ ವಿಚಾರ ಇರ್ಬೋದು, ಎಲ್ಲದು ಲಾ ಆಫ್ ಕಾನ್ಸಿಕ್ವೆನ್ಸಸ್ ತಾನಾಗೆ ಬರುತ್ತೆ. ಲಾ ಆಫ್ ಕಾಂಪನ್ಸೇಷನ್ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ನಾವು ಋಣಗಳನ್ನ ತೀರಿಸಬೇಕೋ ಆ ಋಣಗಳನ್ನ ತೀರಿಸುವಂತಹ ಟೈಮ್ ಬಂದೇ ಬರುತ್ತೆ. ಆ ಋಣಗಳನ್ನ ನಾವು ತೀರಿಸಲೇಬೇಕಾಗಿರುತ್ತೆ. ನಾವು ಹಿಂದೆ ಮೋಸ ಮಾಡಿದಿರ್ಬೋದು, ಸುಳ್ಳು ಹೇಳಿದಿರ್ಬೋದು, ಇನ್ಯಾವುದೋ ಅನ್ಯಾಯ ಮಾಡಿದಿರ್ಬೋದು, ಯಾವುದೇ ಕಾರಣಕ್ಕೂ ನಾವು ಅದರಿಂದ ಹೊರತುಪಡಿಸ್ಕೊಂಡು ನಾವು ಏನು ಇನ್ನೇನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಹೇಳೋದನ್ನ ನಾವು ಕೇಳಿರ್ತೀವಿ ಹಿಂದಿನ ಕಾಲದವರು, ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಋಣವನ್ನ ನಾವು ತೀರಿಸ್ತೀವಿ ಅಂತ. ಅಥವಾ ಏನಾದ್ರೂ ಸಂಕಟಗಳು ಬಂದಾಗ ಹಿಂದಿನ ಜನ್ಮದ ಯಾವುದೋ ಒಂದು ಪಾಪ ನನ್ನ ತಲೆ ಮೇಲೆ ಇತ್ತು ಅನ್ಸುತ್ತೆ, ಅದನ್ನ ನಾನು ತೀರಿಸ್ತಾ ಇದ್ದೀನಿ ಅನ್ನುವಂತಹ ವಿಚಾರಗಳನ್ನ ಮಾತಾಡೋದನ್ನ ನಾವು ಕೇಳಿರ್ತೇವೆ. ಅದು ಅಕ್ಷರಶಃ ಸತ್ಯ. ಏನೋ ಒಂದನ್ನ ಮಾಡಿರ್ತೀವಿ, ಇದಕ್ಕಿದ್ದ ಹಾಗೆ ಕಳ್ಕೊಳ್ತೀವಿ, ಏನೋ ಒಂದು ಆಗ್ತಾ ಇರುತ್ತೆ, ಇನ್ನೇನೋ ಒಂದು ಬದಲಾವಣೆಗಳಾಗುತ್ತೆ, ತಿರುವುಗಳು ಸಿಕ್ಕತ್ತೆ. ಇದೆಲ್ಲದು ಆ ಒಂದು ಕಾಂಪನ್ಸೇಷನ್, ನಾವೇನನ್ನ ದಂಡ ಕಟ್ಟಬೇಕಾಗಿರುತ್ತೆ ಅದು. ಅದಕ್ಕೆ ಯಾವುದೇ ಒಂದು ಜನ್ಮವನ್ನ ಎತ್ತಬೇಕಾದ್ರೆ ಅದಕ್ಕೆ ಏನೋ ಒಂದು ಇದು ಹೇಳ್ತಾರಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಋಣ ಅಂದ್ರೆ ಸಾಲ. ಆ ಋಣದ ಅನುಬಂಧಗಳು ಏನಿರುತ್ತೆ ಅದು ಆ ರೂಪದಲ್ಲಿ ಬರುತ್ತೆ. ಯಾವ ರೂಪದಲ್ಲಿ? ಪಶು, ಪತ್ನಿ, ಸುತ, ಆಲಯ. ಪ್ರಾಣಿ ವರ್ಗದಿಂದ, ಲೈಫ್ ಪಾರ್ಟ್ನರ್, ಜೀವನ ಸಂಗಾತಿಯಿಂದ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಮಿತ್ರರನ್ನ ಪಡ್ಕೊಳ್ಳೋದ್ರಿಂದ, ನಮ್ಮ ಸೈಟು, ಬಂಗಲೆಗಳು, ಮನೆಗಳು ಇತ್ಯಾದಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಶಸ್ಸು, ಕೀರ್ತಿ ಎಲ್ಲದೂ ಪೂರ್ವ ಜನ್ಮದ ಆಧಾರಿತವಾಗಿ ಬರುವಂತದ್ದೇ ವಿನಃ ನಾವು ಆ ಒಂದು ವಿಚಾರವನ್ನ ತಿಳ್ಕೊಂಡು ಅನುಭವಿಸ್ಬೇಕೇ ವಿನಃ ನಾವು ಅದನ್ನ ಏನು ಬದಲಾವಣೆಗಳನ್ನ ಮಾಡಿ ಇನ್ನೇನೋ ಮಿರಾಕಲ್ ಮಾಡ್ತೀವಿ ಅಂತ ನಮ್ಮ ಭ್ರಮಾಲೋಕದಲ್ಲಿ ನಾವು ಜೀವನವನ್ನ ಮಾಡ್ತಾ ಇರ್ತೇವೆ. ಅದು ಯಾವುದು ಆಗಲ್ಲ. ಹಾಗನ್ಬಿಟ್ಟು ಈ ಜನ್ಮದಲ್ಲಿ ನಾವು ಮಾಡೋದು ಯಾವುದು ಕೌಂಟ್ ಆಗಲ್ವಾ ಅಂತಲ್ಲ. ನಿನ್ನೆಯ ಆಧಾರದ ಮೇಲೆ ಇವತ್ತಿನ ಜೀವನವನ್ನ ಏನು ಮಾಡ್ತಾ ಇರ್ತೀವಿ
ಅದು ಪ್ಲಸ್ ಆಗುತ್ತೆ. ಆ 2 ಪ್ಲಸ್ ಆಗಿದ್ರದ್ದು ಏನ್ ಈಕ್ವಲ್ಸ್ ಬರುತ್ತೆ ಅದು ಇಂದಿನ ಜನ್ಮದ ಕೊನೆಯ ಗಳಿಗೆಯಲ್ಲಿ ಉಳಿಯುವಂತಹ ಬ್ಯಾಲೆನ್ಸ್ ಶೀಟು, ಅದು ಮುಂದಿನ ಜನ್ಮಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಲಾ ಆಫ್ ಕಂಟಿನ್ಯೂಟಿ, ಲಾ ಆಫ್ ಕಾನ್ಸಿಕ್ವೆನ್ಸಸ್, ಲಾ ಆಫ್ ಕಾಂಪನ್ಸೇಷನ್, ಇದು 3 ಸಿದ್ಧಾಂತದ ಮೇಲೆ ಮಾತ್ರ ನಿರ್ಧಾರಿತವಾಗಿರ್ತಕ್ಕಂಥದ್ದು ಪುನರ್ಜನ್ಮ ಸಿದ್ಧಾಂತ. ಈ ವಿಚಾರವನ್ನ ನಾವು ಯಾಕೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ನೀವು ಎಷ್ಟೊಂದು ಸಂದರ್ಭದಲ್ಲಿ ಗಮನಿಸಿರ್ಬೋದು, ಎಷ್ಟೊಂದು ಜನ ದಂಪತಿಗಳಿಗೆ ಮದುವೆ ಆಗಿ ಎಷ್ಟೊಂದು ವರ್ಷ ಆಗಿರುತ್ತೆ, ಮಕ್ಕಳಾಗಿರಲ್ಲ. ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಕೊಳ್ತಾರೆ, ಎಲ್ಲಾ ರಿಪೋರ್ಟ್ಗಳು ಕರೆಕ್ಟ್ ಆಗೇ ಬಂದಿರುತ್ತೆ, ಅಲ್ಲಿ ಸ್ಪರ್ಮ್ ಕೌಂಟ್ ಕರೆಕ್ಟ್ ಆಗಿರುತ್ತೆ, ಗಂಡಿನ ಆರೋಗ್ಯ ಸರಿಯಾಗಿರುತ್ತೆ, ಇಲ್ಲಿ ಎಗ್ ಫಾರ್ಮೇಶನ್ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ, ಪೀರಿಯಡ್ಸ್ ಕರೆಕ್ಟ್ ಆಗಿರುತ್ತೆ, ಆದ್ರೂ ಮಕ್ಕಳಾಗ್ತಾ ಇರಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಪುನರ್ಜನ್ಮ ಸಿದ್ಧಾಂತವನ್ನ ಉಪಯೋಗಿಸಿ ಅದರ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೇವೆ. ಇದನ್ನ ಏನಕ್ಕೆ ಹೇಳ್ತಾ ಇದೆ ಅಂದ್ರೆ, ಗರ್ಭ ಸಂಸ್ಕಾರದಲ್ಲಿ ಮುಂದೆ ಈ ಒಂದು ವಿಚಾರವನ್ನ ನಾನು ತಗೊಳ್ತೇನೆ, ಅದಕ್ಕೆ ಪೂರ್ವಭಾವಿಯಾಗಿ ಇದನ್ನ ಹೇಳ್ತಾ ಇರೋದು. ಯಾವ ಹೆಣ್ಣು ತನ್ನ ಪೂರ್ವಾಶ್ರಮದಲ್ಲಿ ಮಕ್ಕಳನ್ನ ಕಂಡ್ರೆ ಸಿಡುಕೋದು, ತುಂಬಾ ಅದ್ರ ಬಗ್ಗೆ ರೇಗಾಡೋದು, ಅಯ್ಯೋ ಮಕ್ಕಳು ದರಿದ್ರ, ಇದೆಲ್ಲ ನನ್ನ ಹಾಳು ಮಾಡ್ತಾರೆ, ಅವ್ರಿಗೆಲ್ಲ ತುಂಬಾ ಹಾಲು ಕುಡಿಸ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ನನ್ನ ದೈಹಿಕ ಸೌಂದರ್ಯ ಹಾಳಾಗುತ್ತೆ, ಆಮೇಲೆ ಇನ್ನೇನು ಅವರ ಬ್ಯೂಟಿ ಬಗ್ಗೆನೆ ಅವರು ತುಂಬಾ ಪರ್ಟಿಕ್ಯುಲರ್ ಆಗಿರ್ತಾರೆ, ಮಕ್ಕಳ ಬಗ್ಗೆ ಕೇರ್ ಮಾಡ್ತಾ ಇರಲ್ಲ, ಮಕ್ಕಳನ್ನ ಒಂಥರ ಚೀತು ಅನ್ನುವಂತಹ ಸ್ವಭಾವದಲ್ಲಿ, ಸಿಡುಕು ಸ್ವಭಾವದಲ್ಲಿ ಮಕ್ಕಳನ್ನ ಸಾಕಿ ಬೆಳೆಸ್ತಾ ಬಂದಿದ್ದರೆ, ಅಂತಹ ಗರ್ಭದಲ್ಲಿ ಯಾವುದಾದರೂ ಒಂದು ಆತ್ಮ ಸೇರ್ಕೊಳ್ಳುವಂತಹ ಸಂದರ್ಭದಲ್ಲಿ ತನ್ನ ಲಾ ಆಫ್ ಕಂಟಿನ್ಯೂಟಿಗೆ ಈ ಗರ್ಭ ಸೂಕ್ತವಲ್ಲ ಅಂತ ಅನ್ಸಿದ್ರೆ ಅದು ಬರಲ್ಲ. ಇವ್ರಿಗೆ ಎಷ್ಟೇ ಆರೋಗ್ಯ ಇರ್ಬೋದು, ಎಷ್ಟೇ ದೈಹಿಕ ಸಾಮರ್ಥ್ಯ ಇರ್ಬೋದು, ಗರ್ಭ ಕಟ್ಟಲ್ಲ. ಯಾವ ರೀತಿಯಲ್ಲಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಅವರು ಸುತ್ತದೇ ಇರೋ ದೇವಸ್ಥಾನಗಳಿರಲ್ಲ, ಅರಳಿ ಮರ ಇರಲ್ಲ, ಮಾಡದೇ ಇರೋ ವ್ರತ ಪೂಜೆ ಎಲ್ಲ ಇರಲ್ಲ. ಈ ತರದ್ದು ಸಾವಿರಾರು ಉದಾಹರಣೆಗಳು ಸಾಮಾಜಿಕವಾಗಿದೆ. ನಾವು ನೂರಾರು ಉದಾಹರಣೆಗಳನ್ನ ಕಳೆದ 20 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲೇ ಸಹ ನೋಡಿದ್ದೇವೆ. ಅದಕ್ಕೆ ಏನೂ ಪರಿಹಾರ ಇಲ್ಲ, ಜಸ್ಟ್ ಅಕ್ಸೆಪ್ಟೆನ್ಸ್ ಅನ್ನ ಬಿಟ್ಟು ಮತ್ತಿನ್ನೇನು ಪರಿಹಾರ ಇಲ್ಲ. ಅದನ್ನ ಒಪ್ಕೋಬೇಕು. ಇದು ಒಂದು. ಎರಡನೇದು, ಎಷ್ಟೊಂದು ಸಂದರ್ಭದಲ್ಲಿ ಇನ್ನೊಂದು ಏನಾಗುತ್ತೆ, ಈಗ ಉದಾಹರಣೆಗೆ ಅರಳಿ ಮರ ಸುತ್ತುವಂಥದ್ದು, ಪೂಜೆಗಳನ್ನ ಮಾಡಿಸುವಂಥದ್ದು ಅಂತ ಹೇಳಿದೆ. ಅರಳಿ ಮರ ಸುತ್ತುವಂಥದ್ದು ಆ ವಿಚಾರ ಏನಕ್ಕೆ ಬರುತ್ತೆ ಅಂದ್ರೆ, ಅರಳಿ ಮರವನ್ನ ಸುತ್ತುವುದರಿಂದ, ಬರಿಕಾಲಿನಲ್ಲಿ ಕಲ್ಲಿನ ಮೇಲೆ ನಡೆಯುತ್ತಾ ಅರಳಿ ಮರವನ್ನ ಸುತ್ತುವುದರಿಂದ ಆ ಒಂದು ಹೆಣ್ಣಿನ ಅಂಗಾಲಿನ ಮುಖೇನ ಉತ್ತಮವಾಗಿರ್ತಕ್ಕಂಥ ಹಾರ್ಮೋನ್ಗಳ ಉತ್ಪತ್ತಿಗೆ ಅನುಕೂಲವಾಗುತ್ತೆ. ದೇಹದ ಭಾಗದಲ್ಲಿ, ದೇಹದ ಒಳಗಡೆ LSFH ಪ್ರೊಲಾಕ್ಟಿನ್ಗಳು ಉತ್ಪತ್ತಿ ಆಗುವುದಕ್ಕೆ ತುಂಬಾ ಸಹಾಯವಾಗುತ್ತೆ. ಅರಳಿ ಮರದ ಬೇರಿನಿಂದ ಹೊಮ್ಮುವಂತಹ ಕಂಪನಗಳು. ಹಾಗಾಗಿ ಅರಳಿ ಮರಕ್ಕೆ ಈ ಒಂದು ವಿಚಾರದಲ್ಲಿ ಪ್ರಾಶಸ್ತ್ಯ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಎಷ್ಟೊಂದು ಕಡೆ ಇನ್ನೊಂದು ನೋಡಿರ್ತೇವೆ, ಯಾವುದೋ ಒಂದು ಹೆಣ್ಮಗಳು ಯಾವುದೋ ಒಂದು ವಿಚಾರದಲ್ಲಿ ಅತ್ಯಾಚಾರಕ್ಕೆ ಒಳಗಾಗ್ಬಿಟ್ಟಿರ್ತಾಳೆ, ಇನ್ನು ಚಿಕ್ಕ ವಯಸ್ಸಾಗಿರುತ್ತೆ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅದು, ಆದ್ರೂ ಬೇಕಾದಷ್ಟು ಸಂದರ್ಭಗಳಲ್ಲಿ ಮಕ್ಕಳುಗಳಾಗತ್ತೆ. ಎಷ್ಟೊಂದು ಜನಕ್ಕೆ ಮನೆ ತುಂಬಾ ಮಕ್ಕಳಿರ್ತಾರೆ, ಅವರಿಗೆ ಫೈನಾನ್ಷಿಯಲಿ ಸಾಕೋದಿಕ್ಕೆ ಮಾಡೋದಕ್ಕೆ ಅಷ್ಟೊಂದು ಯೋಗ್ಯತೆ ಅರ್ಹತೆಗಳು ಇರೋದಿಲ್ಲ, ಆದರೂ ಸಹ ಆರ್ಥಿಕವಾಗಿ ಏನೇ ತೊಂದರೆ ಇದ್ರು ಮನೆ ತುಂಬಾ ಮಕ್ಕಳಿದೆ. ಅಂತಹ ಯಾವುದೇ ತಾಯಂದಿರನ್ನ ಯಾರಾದ್ರೂ ಹೋಗಿ ಕೇಳಿ, ನಮಗೆ ಮಕ್ಕಳಿಲ್ಲ, ನಿಮ್ ಮಗನ್ ಕೊಡಿ, ನಾವು ಸಾಕೊಂತೀವಿ ಅಂತ. ಅವರು ಗಂಜಿ ಕೊಟ್ಟಾದ್ರೂ ಪರವಾಗಿಲ್ಲ, ನಾವೇ ಸಾಕ್ತಿವಿ ಅಂತಾರೆ ಹೊರತು ಯಾವ ತಾಯಿನೂ ಕೊಡಲ್ಲ. ಯಾಕೆ ಅಂದ್ರೆ ಅವಳಿಗೆ ಜನ್ಮಾಂತರದಿಂದ ಮಕ್ಕಳ ಬಗ್ಗೆ ಅಷ್ಟು ಪ್ರೀತಿ, ನನ್ನದು ಅನ್ನುವಂತಹ ಒಂದು ಅಭಿಮಾನ, ಆ ಒಂದು ಸಾಕುವಿಕೆಯಲ್ಲಿ, ಕಾಳಜಿಯಲ್ಲಿ ಇರುವಂತಹ ಯಾವ ಒಂದು ಅಪ್ಯಾಯಮಾನತೆ ಇದೆ, ಅದು ಆ ಮಕ್ಕಳ ಹುಟ್ಟಿಗೆ ಕಾರಣವಾಗಿರೋದು. ಅಂತಹ ಒಂದು ಗರ್ಭದಲ್ಲಿ ಯಾವುದೇ ಆತ್ಮ ಖಂಡಿತವಾಗಿ ಬಂದು ಸೇರ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರುತ್ತೆ. ಕೆಲವು ಸರಿ ಹೆಚ್ಚಿನ ಸಂದರ್ಭದಲ್ಲಿ ಟ್ವಿನ್ಸ್ ಆಗೋದು ಅದೇ ಉದ್ದೇಶಕ್ಕೇನೆ.
ಒಂದೇ ಉದ್ದೇಶವನ್ನ ಇಟ್ಟುಕೊಂಡು ಎರಡು ಆತ್ಮಗಳು ಏಕಕಾಲದಲ್ಲಿ ಒಂದು ಅಂಡಾಣುವಿನ ಪ್ರವೇಶವನ್ನ ಮಾಡಿದಾಗ ಅದು ಅವಳಿ ಜೋಡಿ ಮಕ್ಕಳಾಗುವಂತಹ ಸಂದರ್ಭಗಳು ಇರುತ್ತೆ. ಇನ್ನೂ ಒಂದ್ಸರಿ ಕೆಲವು ಸರಿ ಏನಾಗ್ಬಿಡುತ್ತೆ, ಯಾವ್ದೋ ಒಂದು ಆತ್ಮ ಯಾವ್ದೋ ಒಂದು ಸನ್ನಿವೇಶದಲ್ಲಿ ಆ ಭ್ರೂಣ ಚೆನ್ನಾಗಿದೆ, ಇಲ್ಲಿ ಹೋದ್ರೆ ಲಾ ಆಫ್ ಕಂಟಿನ್ಯೂಟಿ ಪ್ರಕಾರ ನನ್ನ ಮುಂದಿನ ಜೀವನವನ್ನು ಮುಂದುವರಿಸಬಹುದು ಅಂದ್ಕೊಂಡು ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಕೆಲವು ದಿನಗಳ ನಂತರ ಅಥವಾ ಒಂದೆರಡು ವಾರಗಳಲ್ಲಿ ಆ ಶಕ್ತಿಗೆ, ಒಳಗಡೆ ಇರ್ತಕ್ಕಂಥ ಶಕ್ತಿಗೆ ಗೊತ್ತಾಗುತ್ತೆ, ನಾನು ರಾಂಗ್ ನಂಬರ್ ಡಯಲ್ ಮಾಡಿದೀನಿ, ಈ ಗರ್ಭದಲ್ಲಿ ಇದ್ರೆ ನಾನು ನನ್ನ ಲಾ ಆಫ್ ಕಂಟಿನ್ಯೂಟಿ ಪ್ರಕಾರ ನನ್ನ ವಿಚಾರಧಾರೆಯನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ಅನ್ನೋದು ಅದಕ್ಕೆ ಯಾವಾಗ ತಿಳುವಳಿಕೆ ಬರುತ್ತೆ, ಅದು ಗರ್ಭದಿಂದ ಹೊರಕ್ಕೆ ಬರುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡುತ್ತೆ, ಗರ್ಭಪಾತವಾಗತ್ತೆ, ಅಭಾಷನ್ಸ್ ಆಗುತ್ತೆ, ಇನ್ನೇನೋ ಒಂದು ತೊಂದರೆಗಳಾಗುತ್ತೆ, ಡಾಕ್ಟ್ರೆ ಅದನ್ನ ತೆಗೆದು ಬಿಡ್ತಾರೆ. ಇದು ಬಯಸಿ ಆಗಿದ್ದಲ್ಲ, ಆ ಒಂದು ಒಳಗಿನ ಶಕ್ತಿ ತೀರ್ಮಾನ ಮಾಡುವಂಥದ್ದು. ಎಂತಹ ಅದ್ಭುತವಾದ ಸಬ್ಜೆಕ್ಟ್ ಅನ್ನ ನೀವು ತಗೊಂಡಿದ್ದೀರಾ ಅಂದ್ರೆ, ಅದ್ಭುತವಾದ ಪ್ರಕೃತಿ ವಿಸ್ಮಯ ಇದು. ಒಂದು ಕಣ್ಣಿಗೆ ಕಾಣಿಸದಂತಹ ಒಂದು ಅಂಡಾಣು ವೀರ್ಯಾಣುವಿನ ಸಂಯೋಗದಿಂದ ಕೇವಲ 9 ತಿಂಗಳಲ್ಲಿ ತದ್ರೂಪಿಯಾಗಿರುವಂತಹ ಒಂದು ಜೀವ ಸೃಷ್ಟಿಯಾಗಬೇಕು ಅಂತಂದ್ರೆ ಎಷ್ಟು ಅದ್ಭುತವಾಗಿರತಕ್ಕಂಥ ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇರುತ್ತೆ. ನಿಜವಾಗ್ಲೂ ಈ ವಿಸ್ಮಯಕ್ಕೆ ಭಗವಂತನೇ ಸಾಟಿ, ಅವನಿಗೆ ನಾವು ಇನ್ನೇನು ಹೇಳಕ್ಕಾಗದೇ ಇಲ್ಲ ಎಕ್ಸೆಪ್ಟ್ ಥ್ಯಾಂಕ್ಸ್. ಇಂತಹ ಒಂದು ವಿಚಾರವನ್ನ ನಾವು ಮಾತಾಡ್ತಾ, ಯಾವ ತಾಯಿಗೆ ಆ ಮಗುವಿನ ಬಗ್ಗೆ ತಿಳುವಳಿಕೆ ಬರುತ್ತೆ, ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಪೀರಿಯಡ್ಸ್ ಏನಾದ್ರು ಮಿಸ್ ಆದ್ರೆ 1 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಾಗ ಪಾಸಿಟಿವ್ ಅಂತ ಬಂದಿರುತ್ತೆ, ಆಯ್ತು. ಆದ್ರೆ ಅಲ್ಲಿ ಬೆಳವಣಿಗೆ ಮಾತ್ರ ಆಗ್ತಾ ಇರುತ್ತೆ, 1 2 ಆಗಿ 2 4 ಆಗಿ 4 8 ಆಗಿ ಆ ತರ ಈ ತರ ಆಗ್ತಾ ಇರುತ್ತೆ ವಿನಃ ಅದಕ್ಕೆ ಇನ್ನು ಜೀವ ಬಂದಿರೋದಿಲ್ಲ. ಇದನ್ನ ಅಷ್ಟಾಂಗ ಯೋಗದ ರೀತಿಯಲ್ಲಿ ಮಾತಾಡೋದಾದ್ರೆ, ಪ್ರಾಣಾಯಾಮದಲ್ಲಿ ನಾವು ಹಲವಾರು ಸಂದರ್ಭದಲ್ಲಿ ಅದನ್ನ ತಿಳಿಸ್ತೇವೆ. ಪ್ರಾಣದ ಆಯಾಮ ಪ್ರಾಣಾಯಾಮ. ಆ ಪ್ರಾಣ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂದ್ರೆ ಅಂಡಾಣು ವೀರ್ಯಾಣುವಿನ ಸಂಯೋಗದಿಂದ ಬೆಳೀತಾ ಇರುತ್ತೆ ಅಷ್ಟೇನೆ. 2.5 ತಿಂಗಳು ಇಂದ 3 ತಿಂಗಳ ಒಳಗಾಗಿ, ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್, ಅವರ ಹೆಲ್ತ್ ಮತ್ತೆ ಅವರ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಒಂದು ಭ್ರೂಣಕ್ಕೆ ಶಕ್ತಿ ಬರುತ್ತೆ. ಹೊಕ್ಕಳ ಮೂಲಕ ಹೊಕ್ಕುವಂತಹ ಆ ಒಂದು ಆಧ್ಯಾತ್ಮಿಕ ಅಗೋಚರ ಅದ್ಭುತವಾದ ಶಕ್ತಿ ಆ ತಾಯಿಯ ದೇಹವನ್ನ ಪ್ರವೇಶಿಸಿದ್ದು ಆ ಜಾಗಕ್ಕೆ ಹೊಕ್ಕಳು ಅಂತ ಹೇಳಿ ಕರೆಯುತ್ತೆ. ಆ ಹೊಕ್ಕಳ ಮೂಲಕ ಪ್ರವೇಶಿಸಿದಂತಹ ಶಕ್ತಿ ಒಂದು ಪೈಪ್ ತರ ಆ ಒಂದು ಕನೆಕ್ಷನ್ ಇರುತ್ತೆ ಆ ಮಗುವಿನ ಜೊತೆಗೆ. ಅದರ ಮೂಲಕ ಎಲ್ಲ ಶಕ್ತಿಗಳು, ಆಹಾರದ ವಿಚಾರ ಇರ್ಬೋದು, ಆಲೋಚನೆಗಳು ಇರ್ಬೋದು, ಮಾನಸಿಕವಾಗಿರ್ಬೋದು, ತಾಯಿಯಿಂದ ಏನೇ ವರ್ಗಾವಣೆ ಆಗುವಂತದ್ದಿದ್ರು ಆ ಒಂದು ಟ್ಯೂಬಿನ ಮೂಲಕ ಆಗ್ತಾ ಇರುತ್ತೆ. ಹಾಗಾಗಿ ಎಷ್ಟೊಂದು ಸಂದರ್ಭದಲ್ಲಿ ಜಾತಕವನ್ನ ವಿಮರ್ಶೆ ಮಾಡಬೇಕಾದ್ರೂ ಸಹ ನಾವು ಅದನ್ನ ಗಮನಿಸ್ತೇವೆ. ಯಾವ್ದೋ ಒಂದು ಮಗು ಹುಟ್ಟು ಅಂತ ಅಂದ್ಬಿಟ್ಟು ಇಂಥ ಟೈಮ್ ಅಂತ ತಂದಿರ್ತೀರಿ, ನಾವು ಅದನ್ನ ಪರಾಮರ್ಶೆ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟ ಹೆಲ್ತಿನ ಬಗ್ಗೆ ಇನ್ನೊಂದು ಕೆಲವು ವಿಚಾರಗಳನ್ನು ನಾವು ನೋಡುವಂತ ಸಂದರ್ಭದಲ್ಲಿ ನೋಡಿದ್ರೆ ಅವರ ವ್ಯಕ್ತಿತ್ವಕ್ಕೂ ಅವರ ನಡವಳಿಕೆಗೂ ಅವ್ರಿರ್ತಕ್ಕಂಥ ಇದಕ್ಕೂ ಜಾತಕಕ್ಕೂ ಸಂಬಂಧನೇ ಇರಲ್ಲ. ಡೆಲಿವರಿ ಆಗುವಂತಹ ಸಂದರ್ಭದಲ್ಲಿ ಆ ವಾರದಲ್ಲಿ ಯಾವ ಪುಣ್ಯಾತ್ಮ ಯಾವ ಗಡಿಯಾರ ಹಾಕಿರ್ತಾನೋ, ಅದು ಎಷ್ಟು ನಿಮಿಷ ಹಿಂದೆ ಮುಂದೆ ಇರುತ್ತೋ ಅದನ್ನ ನೋಡ್ಕೊಂಡು ಯಾರೋ ಒಂದು ಟೈಮ್ ಹೇಳ್ತಾರೆ, ಅದನ್ನ ಟೈಮ್ ತಗೊಂಡ್ಬಂದ್ಬಿಟ್ಟು ಇವ್ರ ಜಾತಕ ಈ ಟೈಮಿಗೆ ಮಗು ಹುಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಿದ್ದು ಪಂಚಾಂಗವನ್ನು ನೋಡಿ ನಿರ್ಧಾರ ಮಾಡಿ ಇಂಥ ನಕ್ಷತ್ರ, ಇಂಥ ಪಾದ, ಇಂಥ ರಾಶಿ ಅಂತ ಹೇಳಿ ಬರೀತಾರೆ. ಅದನ್ನ ಲೈಫ್ ಲಾಂಗ್ ಆ ಸಂಸಾರ ಆ ಮಗುವಿನ ಹೆಸರನ್ನು ಇಟ್ಕೊಂಡು ಪೂಜೆಗಳನ್ನ ಮಾಡಿಸ್ತಾನೆ ಇರುತ್ತೆ. ಎಷ್ಟೊಂದ್ಸರಿ ಫಲನೇ ಕೊಡಲ್ಲ. ಯಾಕೆಂದ್ರೆ ಯು ಆರ್ ಕ್ರೆಡಿಟಿಂಗ್ ಟು ಸಂಬಡೀಸ್ ಅಕೌಂಟ್. ನೀವು ಪೂಜೆ ಮಾಡೋದು ಎಲ್ಲಾದ್ರು ಮಾಡ್ತಾ ಇರೋದು ಇನ್ಯಾರ್ದು ಅಕೌಂಟಿಂಗ್ ಮಾಡ್ತಾ ಇರ್ತೀರ, ನಿಮ್ ಜಾತಕನೇ ಆಗಿರಲ್ಲ, ಪ್ರಯೋಜನ ಏನಾಯ್ತು? ಈ ತರ ಸಹ ಬೇಕಾದಷ್ಟು ಸರಿ ಆಗತ್ತೆ. ಹಾಗಾಗಿ ನಾವು ಎಲ್ಲದನ್ನು ಇಂಥದೇ ಒಂದು ಸರಿ, ಈ ಜಾತಕವೇ ಕರೆಕ್ಟು ಅಥವಾ ಈ ವಿಜ್ಞಾನನೇ ಕರೆಕ್ಟು, ಇದೇ ಕರೆಕ್ಟು ಅಂತ ಯಾವನು ನಿರ್ದಿಷ್ಟವಾಗಿ ಜೋತು ಬೀಳೋದಕ್ಕೆ ಆಗಲ್ಲ. ನಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಎಲ್ಲದರಿಂದ ಸ್ವಲ್ಪ ಸ್ವಲ್ಪ ಭಾಗವನ್ನು ತಗೊಂಡು ಆ ಒಂದು
ಮಿಶ್ರಣವನ್ನು, ಆ ಫ್ರೂಟ್ ಸಲಾಡ್ ಅನ್ನ ನಾವು ಸೇವನೆ ಮಾಡ್ತಾ ಬಂದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದು ಸರಿ ಯಾವುದು ತಪ್ಪು. ಒಬ್ಬರಿಗೆ ಸರಿಯಾಗಿದ್ದು ಎಲ್ಲರಿಗೂ ಸರಿಯಾಗುತ್ತೆ ಅನ್ನೋದನ್ನ ಸರಾಸರಿ ಆಧಾರದ ಮೇಲೆ ಮಾತಾಡಬಹುದೇ ವಿನಃ ಅದೇ ನಿಜವಾಗಿರೋದಕ್ಕೆ ಎಲ್ಲಾ ಸಂದರ್ಭದಲ್ಲೂ ಸಾಧ್ಯ ಇಲ್ಲ. ಎಲ್ಲಾ ಸಂದರ್ಭದಲ್ಲೂ ಸಾಧ್ಯ ಇಲ್ಲ, ಅಷ್ಟೇ ಬೇಕಾದಷ್ಟು ಸರಿ ಆಗಿರುತ್ತೆ. ಈ ಹೋಮ ಯಜ್ಞಗಳನ್ನ ಸಹ ಮಾಡಿ ಮಕ್ಕಳನ್ನ ಪಡೆಯುವಂತಹ ಕೆಲಸಗಳನ್ನ ಸಾವಿರಾರು ವರ್ಷಗಳಿಂದ ರಾಮಾಯಣ ಮಹಾಭಾರತದ ಕಾಲದಿಂದ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಪ್ರಭಾವಲಯದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಹಾರ್ಮೋನ್ಗಳ ಉತ್ಪಾದನೆ ಚೆನ್ನಾಗಾಗುತ್ತೆ. ಅಂತಹ ಸಂದರ್ಭದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸಾಮರ್ಥ್ಯ ಜಾಸ್ತಿ ಆಗತ್ತೆ. ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಹೋಮ ಯಜ್ಞಗಳನ್ನ ಮಾಡ್ತಕ್ಕಂಥದ್ದು. ಸಂತಾನ ಗೋಪಾಲಕೃಷ್ಣ ಹೋಮ ಅಂತ ಮಾಡ್ತಾರೆ. ಬೇರೆ ಬೇರೆ ಶಾಂತಿಯನ್ನ ಮಾಡಿಸೋದಕ್ಕೆ ನವಗ್ರಹ ಶಾಂತಿ, ಗಣಪತಿ ಹೋಮ ಅಥವಾ ಇನ್ಯಾವುದಾದ್ರು ಸಂಧಿ ಶಾಂತಿಗಳು ಇತ್ಯಾದಿಗಳನ್ನ ಜಾತಕವನ್ನ ನೋಡಿ ತೀರ್ಮಾನ ಮಾಡಿ ಮಾಡುತ್ತೆ. ಈಗ ಗರ್ಭಧಾರಣೆಗೆ ಸರಿಯಾದ ವಯಸ್ಸು ಯಾವುದು ಅನ್ನೋದನ್ನ ನಾವು ಫಸ್ಟ್ ವೈಜ್ಞಾನಿಕವಾಗಿ ಮತ್ತು ಈಗ ನಡೀತಾ ಇರತಕ್ಕಂತ ಸಾಮಾಜಿಕ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಸರಾಸರಿ ಸುಮಾರು ಒಂದು 12ರಿಂದ 14 ವರ್ಷದ ಒಳಗಡೆ ಯಾವುದೋ ಒಂದು ಹೆಣ್ಮಗಳು ಮೆಚೂರ್ ಆದ್ಲು ಅಂತ ಅನ್ಕೊಂಡ್ರೆ, ಉದಾಹರಣೆಗೆ ಆ ಒಂದು ಅಂಡಾಣುವಿನ ಉತ್ಪತ್ತಿ, ತಿಂಗಳ ಪೀರಿಯಡ್ಸ್ ಆಗ್ತಾ ಇರ್ತಕ್ಕಂಥ ಈ ಒಂದು ಸೈಕಲ್ ಏನಿದೆ, ಸರಾಸರಿ ಸುಮಾರು ಒಂದು 48-50 ವರ್ಷದ ತನಕ ಸಹಜವಾಗಿ ನಡೆಯುತ್ತೆ. ಈಗಿನ ದೇಶ ಕಾಲ ಪರಿಸ್ಥಿತಿ ಹೋಲಿಸ್ಕೊಂಡ್ರೆ ತುಂಬಾ ನಿಖರವಾಗಿ ಮಾತಾಡಿದ್ರೆ ಆ ಸರಾಸರಿ ಒಂದು 45 ವರ್ಷಕ್ಕೆ ಬಂದು ನಿಂತ್ಬಿಟ್ಟಿದೆ ಇವಾಗ. ಆದ್ರೆ 45ರಿಂದ 50 ವರ್ಷಗಳ ತನಕ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಅನ್ಕೊಂಡ್ರೆ, ಈ ಅದರಲ್ಲಿ ಪೀಕ್ ಯಾವುದು ಅಂದ್ರೆ ಆ ಗರ್ಭಕೋಶಕ್ಕೆ ಇರುವಂತಹ ಗರಿಷ್ಠ ಸಾಮರ್ಥ್ಯ ಯಾವಾಗ ಇರುತ್ತೆ ಅನ್ನುವಂಥದ್ದನ್ನ ನಾವು ಸುಮ್ಮನೆ ಒಂದು ಮ್ಯಾಥಮೆಟಿಕಲ್ ಆಗಿ ಆಲೋಚನೆಯನ್ನ ಮಾಡಿದ್ರೆ 28ರಿಂದ 30-32 ವರ್ಷಗಳು ಅಷ್ಟರಲ್ಲಿ ಆ ಗರ್ಭಕ್ಕೆ ಸರ್ವ ರೀತಿಯ ಶಕ್ತಿಯು ಚೆನ್ನಾಗಿರುತ್ತೆ, ಗರ್ಭಧಾರಣೆಗೆ ಸೂಕ್ತವಾಗಿರತಕ್ಕಂತಹ ಕಾಲ. ವೈಜ್ಞಾನಿಕವಾಗಿ ಮತ್ತೆ ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಅವಲೋಕನ ಮಾಡ್ಕೊಂಡು ನಾವು ನೋಡೋದಾದ್ರೆ, ಯಾವುದೇ ಹೆಣ್ಣು ಮಗಳು 28ರಿಂದ 30 ವರ್ಷದ ಒಳಗಡೆ ತನ್ನ ಮೊದಲನೇ ಮಗುವಿಗೆ ಜನ್ಮವನ್ನ ಕೊಟ್ಬಿಟ್ಟಿರ್ಬೇಕು. ಆ ತರ ಆಗುವಂತಹ ರೀತಿಯಲ್ಲಿ ಜೀವನವನ್ನ ನಾವು ವೇಳಾಪಟ್ಟಿ ಮಾಡಿಕೊಂಡ್ರೆ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಅವ್ರು ಓದನ್ನ ಮುಗಿಸಿ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡ್ತೀವಿ, ಮತ್ತೇನೋ ಕೆಲಸ ಸೇರ್ಕೊಂತೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಗಳು ಜಾಸ್ತಿ ಆಗ್ಬೇಕು, ಆಮೇಲೆ ಹುಡುಗರನ್ನ ನೋಡೋದು, ಮದುವೆ ಆಗೋದು, ಈ ತರ ಒಂದು ಪ್ರಕ್ರಿಯೆಗೆ ಬರೋ ಹೊತ್ತಿಗೆ 30 ವರ್ಷ ಆಗುತ್ತೆ. ಆ ನಂತರ ಆಮೇಲೆ ಒಂದು ಮದುವೆ ಅಂತ ಆಗಿ ನಾವು ಒಂದ್ ಸ್ವಲ್ಪ ಆರಾಮಾಗಿರ್ತೀವಿ, 1-2 ವರ್ಷ ಆಮೇಲೆ ಮಕ್ಳು ಮರಿ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋ ಹೊತ್ತಿಗೆ ಇಲ್ಲಿ ಸಾಮರ್ಥ್ಯ ಕೆಳಕಿಳಿತಾ ಇರುತ್ತೆ. ಆ ಒಂದು ಪೀಕಿಗೆ ಹೋಗಿದ್ದು ಸಾಮರ್ಥ್ಯ ಕೆಳಕಿಳಿತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಕಾಲಹರಣ ಮಾಡ್ತಾ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಗಳಿಗೆ ಮಗು ಆಗುವಂತಹ ಒಂದು ಪ್ರಕ್ರಿಯೆಯನ್ನು ಮುಂದಕ್ಕೆ ಹಾಕ್ತಾ ಬಂದ್ರೆ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಆ ಸಾಮರ್ಥ್ಯ ಎಷ್ಟು ಕಡಿಮೆ ಆಗಿರುತ್ತೆ ಅದಕ್ಕೆ ತಕ್ಕನಾಗಿರೋ ಮಗು ಹುಟ್ಟುತ್ತೆ, ಕೋಟ ಇದ್ರೆ, ಇಲ್ಲಾಂದ್ರೆ ಅದು ಇಲ್ಲ. ಸೊ ಇದಕ್ಕೆ ಮತ್ತೊಂದು ಕಾರಣ ಏನಾಗ್ತಾ ಇದೆ, ಗರ್ಭಧರಿಸುವಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಯಗಳಿಗೆ ಜಂಕ್ ಫುಡ್, ಕೂತ್ಗಡೆನೆ ಕೆಲಸ ಮಾಡ್ತಾ ಇರೋದು, ದೈಹಿಕವಾಗಿ ಯಾವುದೋ ಶ್ರಮ ಪಡಿದೇ ಇರೋದು, ಆಧ್ಯಾತ್ಮಿಕದ ಚಿಂತನೆ ಇಲ್ಲ, ಮೆಡಿಟೇಷನ್ ಇಲ್ಲ, ಪ್ರಾಣಾಯಾಮ ಇಲ್ಲ, ಯೋಗ ಔಟ್ ಆಫ್ ಕ್ವಶನ್, ಈ ತರದೆಲ್ಲ ಇಟ್ಕೊಂಡಂತಹ ಸಂದರ್ಭಗಳಲ್ಲಿ ಸಹಜವಾಗಿ ದೇಹದ ತೂಕ ಜಾಸ್ತಿ ಆಗುತ್ತೆ, ಬಾಡಿ ವೇಟ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಇನ್ನೊಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಜನರಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆದಾಗ ಯಾವಾಗ ಅದು ಗರ್ಭಧರಿಸಬೇಕು ಅನ್ನೋದನ್ನ ಚರ್ಚೆ ಮಾಡೋದನೆ ದೊಡ್ಡ ಒಂದು ಕೌನ್ಸಿಲಿಂಗ್ ಆಗುತ್ತೆ. ಯಾವ್ದಾದ್ರು ಒಂದು ಸೆಂಟರ್ಗಳಿದೆ, ಆ ತರ ನಮ್ಮಲ್ಲೂ 100 ಜನ ಬಂದಿದ್ದಾರೆ. ಮತ್ತೆ ಇಲ್ಲ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಚರ್ಚೆಗಳನ್ನ ಮಾಡ್ತಾರೆ. ಅವ್ರು ಎಲ್ಲಾದನ್ನ ಹೇಳ್ಕೊಂಡು ಟೈಮ್ ಟೇಬಲ್ ಹಾಕೊಳ್ಳೋ, ನೀವ್ ಯಾವಾಗ ಜೀವನ ಮಾಡ್ಬೇಕು, ಯಾವಾಗ ಒಂದಾಗ್ಬೇಕು, ಯಾವಾಗ ಏನಾದ್ರೆ ಎಂತಹ ಒಂದು ಗರ್ಭವನ್ನು ಧರಿಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಡಾಕ್ಟರ್ ಮೂಲಕ ತಿಳ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿಗೆ ನಾವೇ ತಂದುಕೊಳ್ಳೋದು. ಇದು ಸ್ವಯಂಕೃತ ಅಪರಾಧಗಳು.
ಇಲ್ಲ ಅಂದ್ರೆ ಇನ್ನೊಂದಷ್ಟು ಇದೇ ತರದ ಸಮಸ್ಯೆಗಳು ಜಾಸ್ತಿ ಆದ್ರೆ PCOD ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಒಂದಷ್ಟು ಎಕ್ಸಸೈಸ್ಗಳು, ಮೆಡಿಸಿನ್ಗಳು ತಗೊಳ್ತಾ ಇರೋದು. ನಮ್ಮ ಸೆಂಟರ್ ನಲ್ಲಿ ಮಾಡ್ತಾ ಇರೋದೇ ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನ. ತಲೆನೋವಿಂದ ಕ್ಯಾನ್ಸರ್ ತನಕ ಯಾವುದಕ್ಕೂ ಔಷಧಿ ಇಂಜೆಕ್ಷನ್ ಮಾತ್ರೆಗಳು ಯಾವುದೂ ಇಲ್ಲ. ನೈಸರ್ಗಿಕವಾಗಿ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ್ಳೋದು. ತಲೆಯಿಂದ ಕಾಲ ತನಕ ದೇಹದಲ್ಲಿ 72,000 ನಾಡಿಗಳಿದೆ, ಗ್ರಂಥಿಗಳ ಎಂಡೋಕ್ರೈನ್ ಸಿಸ್ಟಮ್ಸ್ ಅಂತ ಏನ್ ಕರಿತೀವಿ, ಚಕ್ರಗಳು ಅಂತ ಏನ್ ಕರಿತೀವಿ, ಅಲ್ಲೆಲ್ಲ ಹಾರ್ಮೋನ್ಗಳು ಉತ್ಪಾದನೆ ಆಗ್ತಾ ಇರುತ್ತೆ. ಆ ರಸಗಳ ಉತ್ಪಾದನೆ ಸರಿಯಾದ ಪ್ರಮಾಣದಲ್ಲಿ ದೇಹದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಆಗ್ತಾ ಬಂದ್ರೆ ಆ ಗ್ರಂಥಿಗಳ ಹತೋಟಿಯಲ್ಲಿ ಇರುವಂತಹ ಯಾವುದೇ ಅಂಗಾಂಗಗಳು ಸಹ ಮಾಲ್ ಫಂಕ್ಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ದೈಹಿಕವಾಗಿರ್ತಕ್ಕಂತಹ ಕೆಲವು ಕಸರತ್ತುಗಳನ್ನ, ವಾಕಿಂಗ್ ಮಾಡಬೇಕು, ವ್ಯಾಯಾಮ ಮಾಡ್ತೀರಾ, ನೀವು ಜಾಗಿಂಗ್ ಮಾಡ್ತೀರಾ, ಏರೋಬಿಕ್ಸ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಡೂ ವಾಟ್ ಎವರ್ ಯು ವಾಂಟ್. ಅಟ್ ಲೀಸ್ಟ್ 24 hours ಅಲ್ಲಿ 1 ಗಂಟೆ ನಿಮ್ಮ ಆರೋಗ್ಯಕ್ಕೆ ನೀವು ಮೀಸಲಾಗಿ ಇಡಲೇಬೇಕು. ಅದನ್ನು ನೀವು ಕಾಂಪ್ರಮೈಸ್ ಮಾಡಿಕೊಂಡು ಹಣವನ್ನು ಸಂಪಾದನೆಯೇ ನಿಮ್ಮ ಗುರಿಯಾಗಿಟ್ಕೊಂಡ್ರೆ 16 ವರ್ಷಗಳ ಕಾಲ ಕೂಡಿಟ್ಟಂತಹ ಹಣವನ್ನ ನಿಮ್ಮದೇ ಹೆಸರಿನಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಕಟ್ಟುವಂತದ್ದು ಶತಸಿದ್ಧ. ಜೊತೆಗೆ ಪ್ರಾಣಾಯಾಮ ಮತ್ತೆ ಧ್ಯಾನವೂ ಸಹ ತುಂಬಾ ಅವಶ್ಯಕತೆ ಇದೆ. ನಾನು ತರಗತಿಗಳಲ್ಲೂ ಹೇಳ್ತಾ ಇರ್ತೀನಿ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಗುರುಜಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಷ್ಟೊಂದು ಎಷ್ಟೊಂದು ನಾವು ವಾಟ್ಸ್ಆಪ್ ಕ್ಲಿಯರ್ ಮಾಡ್ಬೋದು, ಫೇಸ್ಬುಕ್ ನೋಡ್ಬೋದು, ಇಲ್ಲಿಂದ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 10 ಕಿಲೋಮೀಟರ್ ಜರ್ನಿ ಮಾಡಿರ್ಬೋದು. ಎಲ್ಲಾದ್ರೂ ಟೈಮ್ ವೇಸ್ಟ್. ದಟ್ ಈಸ್ ನಾಟ್ ಟೈಮ್ ವೇಸ್ಟ್. ಪ್ರತಿದಿನ ನಿಮ್ಮ ಜೀವನದಲ್ಲಿ ಅತ್ಯವಶ್ಯಕವಾಗಿರುವಂತಹ ಒಂದು ಕ್ರಿಯೆಗಳಿವು. ಹಾಗಾಗಿ ಇದು ಯಾವುದು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲ, ಕಂಪಲ್ಸರಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಸಾಕಷ್ಟು ಗಮನವನ್ನು ಹರಿಸಬೇಕು. ಪ್ರೆಗ್ನೆಂಟ್ ಆಗಿರ್ತಕ್ಕಂತಹ ಹೆಣ್ಣು ಮಗಳು ಪ್ರತಿನಿತ್ಯ ಕ್ರಿಯಾತ್ಮಕ ಆಸನಗಳನ್ನ ಮಾಡಬೇಕು. ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳಿ ಏನು ಯೋಗದಲ್ಲಿ ಹೇಳ್ತೇವೆ. ಯಾರು ಅದಕ್ಕೆ ಸಂಬಂಧಪಟ್ಟವರು ಇದ್ದೀರಾ, ನಿಮ್ಮ ಹತ್ತಿರದ ಯೋಗ ಟೀಚರ್ ಯಾರಿದ್ದಾರೆ, ದಯವಿಟ್ಟು ಅವರನ್ನ ಸಂಪರ್ಕ ಮಾಡಿ ನಿಮ್ಮ ಬಗ್ಗೆ ಒಂದಷ್ಟು ವಿವರಗಳನ್ನ ಕೊಡಿ. ಅವರಿಗೆ ಇದಕ್ಕೆ ಸಂಬಂಧಪಟ್ಟ ಆಸನಗಳನ್ನ ಮಾಡಿಸೋದಕ್ಕೆ ಗೊತ್ತಾ ಇಲ್ವಾ ಅನ್ನೋದನ್ನ ನೀವು ದಯಮಾಡಿ ತಿಳ್ಕೊಂಡು ಹೋಗಿ. ಸುಮ್ನೆ ಯಾವ್ಯಾವ್ದನ್ನ ಮಾಡಿ ತೊಂದರೆಗಳು ಆಗ್ಬಾರ್ದು. ಕ್ರಿಯಾತ್ಮಕ ಆಸನಗಳಾಗಬೇಕು. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಹೊಕ್ಕಳಿನಿಂದ ಮಂಡಿಯ ತನಕ ಆ ಒಂದು ಭಾಗದಲ್ಲಿ ನರಗಳ ಹಿಗ್ಗುವಿಕೆ, ಕುಗ್ಗುವಿಕೆ ಸಾಕಷ್ಟು ಆಗುವಂತಹ ಕ್ರಿಯಾತ್ಮಕ ಆಸನಗಳು ತುಂಬಾ ಅವಶ್ಯಕತೆ ಇದೆ. ಜೊತೆಗೆ ಯೋಗಾಸನಗಳನ್ನು ಯಾವ್ದಾದ್ರು ಮಾಡಿ ಹೊಕ್ಕಳ ಭಾಗದಿಂದ ಮಂಡಿಯ ತನಕ ನರಗಳ ಹಿಗ್ಗುವಿಕೆ, ಕುಗ್ಗುವಿಕೆ ಆಗುವಂತಹ ಆಸನಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಆದರೆ ನಾರ್ಮಲ್ ಡೆಲಿವರಿ ಆಗುವಂತಹ ಸಾಧ್ಯತೆಗಳು 90%. ಬಂಧುಗಳೇ, ಆಲೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಒಂದೊಂದು ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿ 8-10 ಮಕ್ಕಳನ್ನ ಹಡಿತಾ ಇದ್ರು. ಎಲ್ಲಾರು ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು, ಆರೋಗ್ಯವಾಗಿ ಇರ್ತಾ ಇದ್ರು. ಇವಾಗ ಯಾರು ಕೇಳಿದ್ರು ನಮ್ಮ ಅಪ್ಪ ಚೆನ್ನಾಗಿದ್ರು ಅಂತಾರೆ, ನಮ್ಮ ಅಪ್ಪ ಕೇಳೋರು ತಾತ ಚೆನ್ನಾಗಿದ್ರು ಅಂತಾರೆ. ಇದೇ ತರ ಹಿಂದಿದ್ದಕ್ಕೆ ಹೋಗ್ತೀವಿ. ನಾವು ಯಾಕೆ ಆರೋಗ್ಯವಾಗಿ ಚೆನ್ನಾಗಿಲ್ಲ ಅಂತಂದ್ರೆ ನಾವು ನಮ್ಮ ಜೀವನವನ್ನ ಸಂಪೂರ್ಣವಾಗಿ ರಾಸಾಯನಿಕ ಸಂಯುಕ್ತಗಳಿಗೆ ಒಪ್ಪಿಸಿ ಅದಕ್ಕೆ ಶರಣಾಗಿದ್ದೇವೆ. 20 ವರ್ಷದ ಯುವಕರೆಲ್ಲ ಮೀಸೆಗಳಿಗೆ, ತಲೆಗಳಿಗೆಲ್ಲ ಹೆರಡೆ ಏರಿಸಿಕೊಳ್ಳುವಂತ ಪರಿಸ್ಥಿತಿಗಳು ಬಂದಿದೆ. ಕೆಮಿಕಲ್ಸ್ ಇಲ್ದಲೆ ಯಾವ ಮಾತ್ರೆಗಳು ಇಲ್ಲ, ಕೆಮಿಕಲ್ಸ್ ಇಲ್ದಲೆ ಯಾವ ಸೋಪು ಇಲ್ಲ, ಯಾವ ಶಾಂಪೂ ಇಲ್ಲ, ಯಾವ ಪ್ರಾಡಕ್ಟೂ ಬರಲ್ಲ. ಬಂಧುಗಳೇ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ನೀರು ನಾವು ತಂಬಿಗೆಯಲ್ಲಿ ಇಟ್ಕೊಂಡು ಅದಕ್ಕೆ ತುಳಸಿ ಹಾಕ್ಬಿಟ್ಟು ನೆಗೆಟಿವ್ ಎನರ್ಜಿ ಬರಬಾರ್ದು ಅಂದ್ಕೊಂಡು ಕುಡಿತಿದ್ದಂತಹ ನಾವು ಈಗ ನೀರಿನ ಬಾಟಲ್ ಇಟ್ಕೊಂಡು ಕುಡಿತಾ ಇದೀವಿ. 15 ದಿನ ಆದ್ರೂ ಇರುತ್ತೆ, 1 ತಿಂಗಳಾದ್ರೂ ಬಾಟಲ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಅದು ತುಂಬಾ ಪ್ಯೂರಿಫೈಡ್ ವಾಟರ್ ಅಂತ ಕುಡಿತಾ ಇದೀವಿ. ಎಲ್ಲರೂ ಕುಡಿತಾ ಇದೀವಿ, ನಾವು ಹಲವಾರು ಸಂದರ್ಭದಲ್ಲಿ ಕುಡಿದಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸಾಮಾನ್ಯ ಜ್ಞಾನವನ್ನ ನಾವು ಇಲ್ಲಿ ಏನ್ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ, ಯಾವುದೇ ನೀರನ್ನ ನೀವು ಒಂದು ತಂಬಿಗೆಲೆ ಇಟ್ಬಿಟ್ರೆ 4 ದಿನ ಇಟ್ರೆ ಅದು ಇಲ್ಲ ಕಿಲುಕುಡುತ್ತೆ, ಇಲ್ಲ ಅಂದ್ರೆ ಏನೋ ಕಸ ಕಟ್ಟಂಗಾಗುತ್ತೆ, ಅದನ್ನ ನೀವು ಚೆಲ್ತೀರಾ. ಅಂತಹ ಒಂದು ನೀರು ಬಾಟ್ಲ್ಗಳಲ್ಲಿ, ಅದು ಪ್ಲಾಸ್ಟಿಕ್ ಅಲ್ಲಿ ಇಟ್ಕೊಂಡಿರ್ತಕ್ಕಂತಹ ನೀರು ತಿಂಗಳಗಟ್ಲೆ ಆದ್ರೂ ನಾವು ಕುಡಿತೀವಿ ಅಂತಂದ್ರೆ ಅದು ಹಾಗೆ ಇರಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ರಾಸಾಯನಿಕ ಸಂಯುಕ್ತವನ್ನ ಹಾಕ್ದಲೆ ಹೇಗ್ ಸಾಧ್ಯ ಅನ್ನೋದು ನಾವು ಆಲೋಚನೆ ಮಾಡಲ್ಲ. ಇದು ಒಂದು ಸಣ್ಣ ವಿಚಾರ ನೆನಪು ಬಂತು ಅಂತ ಅಂದ್ಬಿಟ್ಟು ಹೇಳಿದೆ ವಿನಃ ಎಲ್ಲದರಲ್ಲೂ ರಾಸಾಯನಿಕಗಳಿದೆ. ಸೋಪಲ್ಲಿದೆ, ಶಾಂಪೂಲಿದೆ, ಪುಡಿಗಳಿದೆ. ಯಾವ್ದೋ ಒಂದು ಪುಡಿಯನ್ನು ನಾನು ಯಾವ್ದೋ ಕಂಪ್ನಿಗೆ ನಾನು ಫಾರಾಗಿ ಆಗ್ಲಿ ಎಗನೆಸ್ಟ್ ಆಗಿ ಮಾತಾಡುವಂತ ಪ್ಲಾಟ್ಫಾರ್ಮ್ ಅಲ್ಲ ಇದು. ಯಾವ್ದೋ ಒಂದು ಪೌಡರ್ ಬರುತ್ತೆ, ಆ ಪೌಡರ್ ಹಾಲ್ಗೆ ಹಾಕೊಂಡು ದಿನ ಕುಡಿತಾ ಇದ್ರೆ 1 ಅಡಿ ಬೆಳೆದು ಬಿಡ್ತಾರೆ ಅಂತ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್.
ಇನ್ನೊಂದು ಯಾವ್ದೋ ಕ್ರೀಮ್ ಬರುತ್ತೆ, ಅದನ್ನ ದಿನ ಎಲ್ಲರೂ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಸ್ನಾನ ಆದ್ಮೇಲೆ ಮುಖಕ್ಕೆ ಹಚ್ಕೊಂಡ್ಬಿಟ್ರೆ ಬೆಳ್ಳಗಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೆಸರಿಟ್ಟು ತೋರಿಸ್ತಾರೆ. ಆ ತರ ಯಾವ್ದಾದ್ರು ಕ್ರೀಮ್ ಹಚ್ಕೊಂಡು ಬೆಳ್ಳಗಾಗುವಂತ ಸಾಧ್ಯತೆ ಇದ್ರೆ ಆ ಕಂಪನಿನವರು ಸೌತ್ ಆಫ್ರಿಕಾದಲ್ಲಿ 100 ಫ್ಯಾಕ್ಟರಿ ಶುರು ಮಾಡ್ತಾ ಇದ್ರು. ದಯವಿಟ್ಟು ಆಲೋಚನೆ ಮಾಡಿ. ಸ್ನಾನ ಮಾಡ್ತಕ್ಕಂಥದ್ದು ಏನಕ್ಕೆ? ಮೈ ಶುಭ್ರವಾಗಿ ಅಂತ ನೀವು ಸೋಪು, ಸೀಗೆ ಪುಡಿನೋ, ಶಾಂಪು ಏನೋ ಹಾಕೊಂಡು ಮಾಡ್ತೀರಾ, ಎಲ್ಲ ಆದ್ಮೇಲೆ ಬಂದು ಅಲ್ಲೆಲ್ಲ ಸ್ಕಿನ್ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಮತ್ತೆ ಅದಕ್ಕೆ ಏನೋ ಒಂದು ಹೊಸ ಕ್ರೀಮ್ ನ ನಿಂತ್ಕೊಂಡು ಎಲ್ಲ ಬ್ಲಾಕ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬ್ರೀತಿಂಗ್ ಇರುತ್ತೆ ಸ್ಕಿನ್ಗೆ? ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಮಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಚಿಕ್ಕಂದಿನಿಂದ ಅಭ್ಯಾಸವನ್ನ ಮಾಡಬೇಕು. ಯಾವುದೇ ಹೆಣ್ಣು ಮಗಳು ಮೆಚೂರ್ ಆದ್ಲು ಅಂದ್ರೆ ದಯಮಾಡಿ ನೀವು ಅವ್ರಿಗೆ ಬೊಕೆ ಕೊಡ್ಸೋದು, ಇನ್ನೇನೋ ಚಿನ್ನದ ಸರ ಕೊಡ್ಸೋದು, ಇನ್ನೇನೋ ಒಂದು ಗಿಫ್ಟ್ ಕೊಡ್ಸೋದು, ನಿಮ್ಮಿಷ್ಟ ಕೊಡಿಸಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಪ್ರಪ್ರಥಮವಾಗಿ ಆ ಹೆಣ್ಣು ಮಗಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹೇಳ್ಕೊಡ್ಬೇಕಾಗಿರೋದು ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ಗಳು, ಈ ತರದನ್ನ ಒಂದು 4-6 ಆಸನಗಳನ್ನ ಹೇಳ್ಕೊಟ್ಟು ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ, ಜಾಸ್ತಿನೂ ಬೇಡ, ಅದಕ್ಕೆ ಸಂಬಂಧಪಟ್ಟಿದ್ದು ಗೈನಿಕ್ ರಿಲೇಟೆಡ್ ಸಂಬಂಧಪಟ್ಟಿದ್ದು ಪ್ರತಿದಿನ 10ರಿಂದ 15 ನಿಮಿಷಗಳ ಕಾಲ ಆ ಹೆಣ್ಮಕ್ಳು ಮಾಡ್ಕೊಂಡೇ ಬಂದಿದ್ದೆ ಆದ್ರೆ 100ಕ್ಕೆ 100ರಷ್ಟು ಶತಸಿದ್ಧ ಪೀರಿಯಡ್ಸ್ ಅಲ್ಲಿ ವೇರಿಯೇಷನ್ ಆಗಲ್ಲ, PCOD ಪ್ರಾಬ್ಲಮ್ ಬರಲ್ಲ. ಪ್ರತಿಯೊಂದು ಹಂತವಾಗಿ ಆ ಒಂದು ಪ್ರಾಕೃತಿಕ ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತೆ. ಒಂದಲ್ಲಿ 10 ಮಕ್ಳು ಹೇಳಿ ನಾರ್ಮಲ್ ಡೆಲಿವರಿನೇ ಆಗತ್ತೆ. ಅದನ್ನ ಮಾಡಲ್ಲ. ದೊಡ್ಡ ಸಂಭ್ರಮ ಮಾಡ್ತೀವಿ. ಮಕ್ಳೇನಾರು ಒಂದ್ ಸ್ವಲ್ಪ ಗಲಾಟೆ ಮಾಡಿದ್ರೆ ಅದೇನ 2 ಮಿನಿಟ್ಸ್ ಮ್ಯಾಗಿ ಮಾಡ್ಕೊಂಡು ತಿನ್ಕೋ ಹೋಗು ಅನ್ನೋದು, ಇನ್ನೇನ ಬೇಕರಿ ಹೋಗಿ ತಿನ್ಕೋ ಹೋಗು ಅಂತಂದು ಈ ಜಂಕ್ ಫುಡ್ ಗಳನ್ನ ನೀವು ಅಲ್ಲಿಂದ ಅಭ್ಯಾಸ ಮಾಡಿಸಿ ಬಸಿರಾದಂತಹ ಸಂದರ್ಭದಲ್ಲಿ ಬಯಕೆ ಇನ್ನೂ ಜಾಸ್ತಿ ಇರುತ್ತೆ. ಎಲ್ಲ ಈ ತರದ್ದೇ ಐಟಮ್ ಗಳನ್ನ ಜಂಕ್ ಫುಡ್ ನ ತಿಂತಾ ಬಂದ್ರೆ ಹೆಂಗ ಆರೋಗ್ಯ ಸುಧಾರಣೆ ಆಗುತ್ತೆ? ಎಂತಹ ಒಂದು ನೀವು ಮಗುವನ್ನ ಪಡೆಯೋದಕ್ಕೆ ಸಾಧ್ಯ? ದಯಮಾಡಿ ಯೋಚನೆ ಮಾಡಿ. ಇಲ್ಲಿ ಫುಡ್ ತುಂಬಾನೇ ಮುಖ್ಯ. ಧ್ಯಾನಗಳಲ್ಲಿ ಆಸನಕ್ಕೆ ಸಂಬಂಧಪಟ್ಟ ಹಾಗೆ ಲೂಸ್ನಿಂಗ್ ಎಕ್ಸಸೈಸ್ ಮತ್ತೆ ಯಾವ ಅಂಗಾಂಗಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ಅನ್ನೋದು ಹೇಳಿದೆ. ಅದೇ ತರ ಧ್ಯಾನದಲ್ಲಿ ಓಂಕಾರ ಧ್ಯಾನವನ್ನ, ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತೆ ಯೋಗಿನಃ ಕಾಮಕಂ ಮೋಕ್ಷಕಂ ಚೈವ ಓಂಕಾರಾಯ ನಮೋ ನಮಃ ಅಂತ. ನಿಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳ ಈಡೇರಿಕೆಗೆ ಓಂಕಾರ ಧ್ಯಾನವನ್ನ ಮಾಡಬೇಕು ಅಂತ ಹೇಳ್ತೀವಿ. ಧ್ಯಾನದಲ್ಲಿ ಓಂಗೆ ಅಷ್ಟು ಶಕ್ತಿ ಇದೆ. ಅದನ್ನ ಸುಮ್ಮನೆ ಕೂತ್ಕೊಂಡು ಆಜ್ಞಾ ಚಕ್ರವನ್ನ ಕಾನ್ಸಂಟ್ರೇಟ್ ಮಾಡಿದ ಓಂಕಾರ ಧ್ಯಾನವನ್ನ ಮಾಡಿ ಉಸಿರಾಟವನ್ನೇ ಗಮನಿಸ್ತಾ ಕೂತ್ಕೊಳ್ಳಿ, ಅದ್ಭುತವಾಗಿರುತ್ತೆ. 30 ನಿಮಿಷ ಕನಿಷ್ಠ ನಡೆಯುವುದನ್ನು ಅಭ್ಯಾಸ ಮಾಡಬೇಕು, ಸುಮ್ಮನೆ ಕೂತಿರಬಾರ್ದು. ಮತ್ತೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ. ಅದ್ಭುತ ವ್ಯಕ್ತಿತ್ವ ಯಾರಿಗಿದೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್, ನಿಮ್ಮ ಊರಿನ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳಿಂದ ಹಿಡಿದು ಯಾವ ವ್ಯಕ್ತಿತ್ವವನ್ನ ನಿಮ್ಮ ಮಗು ಬೆಳೆಸಿಕೊಳ್ಳಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ ಅಂತಹ ಪುಸ್ತಕಗಳನ್ನು ಓದಿ. ಎಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ಹಸನ್ಮುಖರಾಗಿ ಸಂತೋಷವಾಗಿರಿ. ಪ್ರಕೃತಿ ಕೊಟ್ಟಿರುವಂತಹ ಅದ್ಭುತವಾದ ಶಕ್ತಿ ನನ್ನದೇ ರೀತಿಯ ಮತ್ತೊಂದು ಜೀವದ ಸೃಷ್ಟಿಗೆ ಕಾರಣ ಆಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಪ್ರತಿಯೊಂದು ಕ್ಷಣವೂ ಅದನ್ನ ಅನುಭವಿಸಿ ಆನಂದಿಸಿ. ಎಷ್ಟೋ ಜನ ಬರ್ತಾರೆ ಕೌನ್ಸಿಲಿಂಗ್ ಬಂದಾಗ ಅನ್ವಾಂಟೆಡ್ ಬೇಬೀಸ್, ಇಷ್ಟನೇ ಇರಲ್ಲ, ಏನೋ ಆಗಿರುತ್ತೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದಿರುತ್ತೆ, ಇಲ್ಲ ನನ್ಗೆ ಪ್ರಮೋಷನ್ ಬರೋದಿತ್ತು, ಇನ್ಯಾವುದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೋದಿತ್ತು, ನಾನು ಇಷ್ಟ ಸಂಪಾದನೆ ಮಾಡೋದಿತ್ತು, ಹಿಂಗಾಯ್ತು, ಪ್ರೆಗ್ನೆಂಟ್ ಆಗೋಯ್ತು ಹಿಂಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು, ಯಾತನೆ ಮಾಡ್ಕೊಳ್ಳೋದು, ಇಲ್ಲ ಅಂದ್ರೆ ಯಾರೋ ಟ್ಯಾಬ್ಲೆಟ್ ನುಂಗೋದು, ಮತ್ತೆ ಇನ್ಯಾರೋ 4 ಜನ ಬುದ್ಧಿ ಹೇಳ್ತಾರೆ, ಆಮೇಲೆ ಹೋಗ್ಬಿಟ್ಟು ಅದಕ್ಕೆ ಇನ್ನೇನೋ ಬೇರೆ ಟ್ಯಾಬ್ಲೆಟ್ ತಗೊಂಡು ಅದೆಲ್ಲ ನ್ಯೂಟ್ರಲೈಸ್ ಮಾಡ್ಕೊಳಕ್ ಮಾಡೋದು. ಈ ತರದ್ದು 100 ಕೇಸ್ಗಳನ್ನ ನೋಡಿದೀವಿ. ನಿಮಗೆ ಒಂದು ಸಾಮರ್ಥ್ಯವನ್ನ ಕೊಟ್ಟಾಗ ಭಗವಂತ ಅದನ್ನ ಉಪಯೋಗಿಸ್ಕೊಂಡು ಉತ್ತಮ ಮಗುವನ್ನ ಪಡೆಯೋದ್ರ ಬಗ್ಗೆ ಗಮನ ಕೊಡ್ಬೇಕೆ ಹೊರತು ಬಾಕಿ ಎಲ್ಲಾರು ಹಾಗೆ ಆಗತ್ತೆ. ಕಾಯ್ತಾ ಇದ್ರೆ ಹೊಸ ಮಾಡೆಲ್ಗಳು ಮೊಬೈಲ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಾ ಕೂತ್ಕೊಂಡ್ರೆ ನೀವು ಮೊಬೈಲೇ ಉಪಯೋಗಿಸಕ್ಕಾಗಲ್ಲ. ಅದೇ ತರನೇ ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಅವಕಾಶ ಇದ್ದಾಗ ಮಾಡ್ಕೊಂಡು ಅದಕ್ಕೆ ಸುಖವಾಗಿ ಅದ್ಭುತವಾಗಿರ್ತಕ್ಕಂತ ಒಂದು ಸತ್ಪ್ರಜೆಯನ್ನ ಆ ಒಂದು ದೇಶಕ್ಕೆ ಸಮರ್ಪಣೆ ಮಾಡೋದು ನಿಮ್ಮ ಕರ್ತವ್ಯ. ಮಗು ನಿಮ್ದೇ ಇರ್ಬೋದು, ಆದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ಭುತ ವ್ಯಕ್ತಿತ್ವವನ್ನ ಪಡೆಯುವಂತಹ ಮಗುವನ್ನ ಪಡೆಯುವುದು ನಿಮ್ಮ ಕೈನಲ್ಲೇ ಇರುತ್ತೆ. ಅಯ್ಯೋ ಈ ಮಗು ಹುಟ್ಬಿಟ್ರೆ ಮತ್ತದನ್ನ ನೋಡ್ಕೋಬೇಕು, ಅದಾಯ್ತು, ಇದು ಕೆಲಸ ಹೋಗುತ್ತೇನೋ, ಬರೀ ಈ ತರದ್ದೇ ಚಿಂತೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಆರೋಗ್ಯವಂತ ಮಗು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣನ್ನ ನೀವು ಅಪೇಕ್ಷೆ ಪಟ್ರೆ ಅದು ಮೂರ್ಖತನ ಆಗುತ್ತೆ.
ಎಷ್ಟು ಪ್ರೀತಿಯಿಂದ ನೀವು ನೋಡ್ಕೊಳ್ತಿರೋ ಅಷ್ಟು ಪ್ರೀತಿಯನ್ನ ಅದು ಮುಂದೆ ತೋರಿಸುತ್ತೆ. ಸಣ್ಣ ಉದಾಹರಣೆ ಹೇಳ್ತೀನಿ, ಮಕ್ಕಳನ್ನ ನೀವ್ ಎತ್ಕೋಬೇಕು, ಎದೆಗೆ ಉಜ್ಕೋಬೇಕು, ತಗ್ಗೋಬೇಕು, ಮುದ್ದು ಮಾಡಬೇಕು, ಈ ತರದ್ ಎಲ್ಲಾ ಮಾಡ್ತಾ ಬಂದು ಅದು ಏನಾದ್ರು ಗಲೀಜ್ ಮಾಡ್ಕೊಂಡ್ರೆ ತೊಳಸ್ಬೇಕು, ಅಕಸ್ಮಾತ್ ಮೈ ಮೇಲೆನೆ ಏನಾದ್ರು ವಾಂತಿ ಮಾಡ್ಕೊಳ್ಳೋದಿದ್ದಾರೆ, ಇರ್ಲಿ ಬಿಡು ಮಗು ಅಂತ ಅನ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಆ ಪ್ರೀತಿ ಎಷ್ಟು ಗಾಢವಾಗಿ ನೀವು ತೋರಿಸ್ತೀರಾ, ಮುಂದೆ ಆ ಮಗು ನಿಮ್ಮ ಕೊನೆಯ ದಿನಗಳಲ್ಲೂ ಅದೇ ತರ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಮಗು ಹುಟ್ಟಿದ ತಕ್ಷಣ ಇನ್ಯಾರಿಗೋ ಕೊಟ್ಬಿಡೋದು, ಯಾವ್ದೋ ಆಯ ನೋಡ್ಕೊಂತಾರೆ, ಯಾವ್ದಾದ್ರು ನೀವು ಆಚೆ ಕಡೆ ಹೋಗ್ಬೇಕು ಅಂದ್ರೆ ಮಗುನ ಇಲ್ಲಿ ಯಾವ್ದಾದ್ರು ಒಂದು ಈ ಕಂಪ್ಯೂಟರ್ ಬ್ಯಾಗ್ ಹಾಕೊಂತಾರ, ಬ್ಯಾಗಿಂಗ್ ನೇತ್ ಹಾಕೊಂಡು ಹೋಗೋದು, ಇಲ್ಲಾಂದ್ರೆ ತಳ್ಳೋ ಗಾಡಿ, ಕಸದ ಗಾಡಿ ತಗೊಂಡೋಗಿ ಮಗುನ್ ತಳ್ಕೊಂಡು ಹೋಗೋದು. ವಾಟ್ ಈಸ್ ದಿಸ್? ದಿಸ್ ನಾಟ್ ಅವರ್ ಕಲ್ಚರ್. ಯಾರೋ ಮಾಡೋ ಕೆಲಸ ನೀವು ಮಾಡೋದಾದ್ರೆ ನೀವ್ ಯಾಕೆ ತಂದೆ ಆಗ್ತೀರಾ, ನೀವ್ ಯಾಕೆ ತಾಯಿ ಆಗ್ತೀರಾ? ಅದು ನಿಮ್ಮದು. ನೀವ್ ಈ ತರ ತಳ್ಳೋ ಗಾಡಿ ಇವಾಗಿಂದ ತಳ್ತಾ ಇದ್ರೆ ನಿಮಗ್ ವಯಸ್ಸಾದಾಗ ಆ ಮಗುನು ಒಂದ್ಸರಿ ನಿಮ್ಮನ್ನ ತಳ್ಳೋ ಗಾಡಿ ತಗೊಂಡೋಗ್ಬಿಟ್ಟು ಆ ಕಾರಲ್ಲಿ ತಗೊಂಡೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ತಳ್ಳುತ್ತೆ. ಅವಾಗ ಅಯ್ಯೋ ನಾವ್ ಎಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿವಿ, ಲಕ್ಷಾಂತರ ರೂಪಾಯಿ ಕೊಟ್ಟಿವಿ, ಕೋಟ್ಯಾಂತರ ರೂಪಾಯಿ ಕೊಟ್ಟಿವಿ, ಇಷ್ಟೆಲ್ಲ ವಿದ್ಯೆ ಕೊಟ್ಟು ಎಲ್ಲಾ ಮಾಡಿದ್ವಿ, ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅಂದ್ರೆ, ವೆನ್ ಯು ಆರ್ ನಾಟ್ ಪ್ರೊವೈಡಿಂಗ್ ಲವ್ ಅಂಡ್ ಅಫೆಕ್ಷನ್ ವೆನ್ ದ ಚೈಲ್ಡ್ ಈಸ್ ನೀಡೆಡ್, ಯು ಆರ್ ನಾಟ್ ಸಪೋಸ್ ಟು ಎಕ್ಸ್ಪೆಕ್ಟ್ ದ ಲವ್ ಅಂಡ್ ಅಫೆಕ್ಷನ್ ಫ್ರಮ್ ದೆಮ್. ಇದು ತುಂಬಾ ಗಂಭೀರವಾಗಿರ್ತಕ್ಕಂಥ ವಿಚಾರ. ನೀವು 100 ಪಟ್ಟು ಪ್ರೀತಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ ಅವರು ಅಟ್ಲೀಸ್ಟ್ ಒಂದು 10, 20, 50 ವಾಪಸ್ಸು ಕೊಡುವಂತ ಸಾಧ್ಯತೆಗಳಿರುತ್ತೆ ದೇಶ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ. ನೀವು ತೋರಿಸದೆ 90% ಡಿಸ್ಕೌಂಟ್ ಹಾಕೊಂಡು ತೋರಿಸಿದ್ರೆ ಇನ್ನೇನ್ ನೀವು ಅವರಿಂದ ನಿರೀಕ್ಷೆ ಮಾಡ್ತೀರಾ? ಅದಕ್ಕೆ ಎಂತಹ ಪುಸ್ತಕಗಳನ್ನು ಓದಬೇಕು? ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ. ಪುರಾಣ ಪುಣ್ಯಕಥೆಗಳು ಸಾವಿರಾರು ಸಿಗುತ್ತೆ. ದಯವಿಟ್ಟು ಟಿವಿ ಮೊಬೈಲ್ ಅನ್ನ ಆದಷ್ಟು ಕಡಿಮೆ ಮಾಡಿ, ನೋಡ್ಲೇಬೇಡಿ ಅಂತ ಹೇಳ್ತಿಲ್ಲ, ಆದಷ್ಟು ಕಡಿಮೆ ಮಾಡಿ. ಅದರ ರೇಸು ಗರ್ಭದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಜಂಕ್ ಫುಡ್ಗಳು ದಯಮಾಡಿ ಬೇಡಿ. ಸಾತ್ವಿಕ ಆಹಾರವನ್ನು ಸೇವಿಸಿ. ನೀವು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ನೀವು ನಿಮ್ಮ ವಯಸ್ಸು, ನಿಮ್ಮ ತೂಕ, ನಿಮ್ಮ BP, ಡಯಾಬಿಟಿಕ್ ಏನಿದೆ, ನಿಮ್ಮ ಸಾಂಸಾರಿಕ ಹಿನ್ನೆಲೆ ಏನಿದೆ, ಅದಕ್ಕೆ ಅನುಗುಣವಾಗಿ ನೀವು ಮಾಡ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಇವನ್ನೆಲ್ಲ ಡೀಟೇಲ್ ಆಗಿ 1 by 1 ಕೂತ್ಕೊಂಡು ನಾವು ಆಲೋಚನೆ ಮಾಡಿ ಆಪ್ತ ಸಮಾಲೋಚನೆಯ ಮೂಲಕ ಒಂದು ಡಯಟ್ ಚಾರ್ಟ್ ಅನ್ನು ಕೊಡ್ತೀವಿ. ಆ ತರ ಒಂದು ಡಯಟ್ ಚಾರ್ಟ್ ಅನ್ನ ಇಟ್ಕೊಂಡು ನೀವು ಅದನ್ನ ಫಾಲೋ ಮಾಡಬೇಕು. ಕೃತಕವಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಕೋಬೇಡಿ. ಕ್ಯಾಲ್ಸಿಯಂ ವೀಕ್ ಆಗಿರುತ್ತೆ, ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತೆ. ಮಾತ್ರೆಗಳ ವಿನಃ ಕ್ಯಾಲ್ಸಿಯಂನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಅದಕ್ಕೆ ಸಂಬಂಧಪಟ್ಟಿದ್ದು ಬೇಕಾದಷ್ಟು ಡ್ರಗ್ಲೆಸ್ ಥೆರಪೀಸ್ ಇದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನೊಂದು ನಾನು ವಿಚಾರವನ್ನ ಮುಟ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. omsevakendra.org ಅಂತ ವೆಬ್ಸೈಟ್, omsevakendra.org. ಅದರಲ್ಲಿ ಆರಾ ಚಾನಲ್ ಅಂತ ಅಂದ್ಬಿಟ್ಟು ಅದರದ್ದು ಲಿಂಕ್ ಇದೆ. ಆ ಚಾನಲ್ ಗಳನ್ನ ನೋಡಿ ನಿಮ್ಗೆ ಬೇಕಾದಷ್ಟು ವಿಚಾರಗಳು ನ್ಯಾಚುರಲ್ ಆಗಿ ಶಕ್ತಿ ಬರುವಂತದ್ದು ಆ ಒಂದು ಯೂಟ್ಯೂಬ್ ನಲ್ಲಿ ಸಾಕಷ್ಟಿದಾವೆ. ಅದನ್ನ ಆ ತರದನ್ನ ಅಂತಾನೆ ಅಲ್ಲ, ನಮ್ದು ಸೆಂಟರ್ ನಲ್ಲಿ ಮಾತ್ರ ಹೇಳ್ತಾ ಇದೀನಿ, ಈ ತರ 100 ಇದೆ ಪ್ರಾಕೃತಿಕವಾಗಿರ್ತಕ್ಕಂಥದ್ದು, ಡ್ರಗ್ಲೆಸ್ ಥೆರಪಿ ಮಾಡ್ತಕ್ಕಂಥದ್ದು. ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 50 ವಿದ್ಯೆಗಳು ಗೊತ್ತು. ಈ ತರ ಸಾವಿರಾರು ವಿದ್ಯೆಗಳು ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಗಳಿದೆ. ಅಂತಹ ವ್ಯಕ್ತಿಗಳನ್ನ ಯಾರನ್ನಾರು ಹುಡುಕಿ ದಯವಿಟ್ಟು ಅಲ್ಲಿ ನೋಡಿ ಅಂತವನ್ನ ನೀವು ಅಳವಡಿಸ್ಕೊಳ್ಳಿ. ಮೊಳಕೆ ಕಾಳುಗಳು ತಿಂದ್ರೆ ಏನಾಗುತ್ತೆ, ಯಾವ ಕಾಳುಗಳನ್ನ ಎಷ್ಟು ತಿನ್ಬೇಕು, ಏನ್ ಮಾಡ್ಬೇಕು. ನಿಮ್ಗೊಂದು ಹೇಳ್ತೇನೆ, ಈಗ ಡ್ರಗ್ಲೆಸ್ ಥೆರಪಿ ಹೇಳಿದ್ದು ಒಂದು ಸಣ್ಣ ಒಂದು ಟಿಪ್ ಕೊಡ್ತೇನೆ. ಕ್ಯಾಲ್ಸಿಯಂ ಮೂಳೆಗೆ ಸಂಬಂಧಪಟ್ಟಿದ್ದು. ಮೂಳೆಗಳು ಸದೃಢವಾಗಬೇಕು ಅಂದ್ರೆ ಮೂಲಾಧಾರ ಚಕ್ರ ಸದೃಢವಾಗಿರಬೇಕು, ಬೇಸ್ ಗ್ಲ್ಯಾಂಡ್ ಸದೃಢವಾಗಿರಬೇಕು. ಬೇಸ್ ಗ್ಲ್ಯಾಂಡಿನ ವರ್ಣ ಕೆಂಪು ವರ್ಣ. ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ನಿಮ್ಮಲ್ಲಿ ಜಾಸ್ತಿ ಬರ್ತಾ ಇದ್ರೆ ಮೂಲಾಧಾರ ಚಕ್ರ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆಗುತ್ತೆ. ಹೊರಗಿನ ಕ್ಯಾಲ್ಸಿಯಂ ಮಾತ್ರೆಗಳು ಬೇಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆ ವರ್ಣಕ್ಕೆ ಸಂಬಂಧಪಟ್ಟಿದ್ದು ತರಕಾರಿಗಳು, ಕೆಂಪು ತರಕಾರಿಗಳು ಯಾವ್ಯಾವ್ದಿದೆ ತಿನ್ನಿ. ಆಮೇಲೆ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸ್ಕೊಳ್ಳಿ. ಕೆಂಪು ಬಣ್ಣವನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಕೆಂಪು ಬಣ್ಣದ ಹಣ್ಣುಗಳನ್ನ ತಿನ್ನಿ. ಇಂತಹ ಒಂದು ವಿಚಾರಗಳನ್ನ ನೀವು ಅಳವಡಿಸ್ಕೊಂಡ್ರೆ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಇನ್ನು ಒಂದು ಅತ್ಯಂತ ಸರಳವಾಗಿ ಮೂಲಾಧಾರ ಚಕ್ರಕ್ಕೆ ಕ್ಯಾಲ್ಸಿಯಂ ಅನ್ನ ಒದಗಿಸ್ಕೊಟ್ಟು ಮೂಳೆಗಳು ಗಟ್ಟಿ ಆಗಕ್ಕೆ ಏನ್ ಮಾಡಿ, ಯಾವ್ದಾರು ಒಂದು ಗಾಜಿಂದೋ ಪ್ಲಾಸ್ಟಿಕ್ದೋ ಕೆಂಪು ವರ್ಣದ ನೀರಿನ ಬಾಟ್ಲು ತಗೊಳ್ಳಿ, ಕುಡಿಯೋ ನೀರನ್ನ ತುಂಬಿಸ್ಬಿಡಿ. ಸೂರ್ಯೋದಯದ 2 ಗಂಟೆಗಳ ಕಾಲ ಅಥವಾ ಸೂರ್ಯಾಸ್ತಕ್ಕೆ 2 ಗಂಟೆಗಳ ಮುಂಚೆ ಅದನ್ನ ಬಿಸಿಲಿನಲ್ಲಿಡಿ. ಆ ಬಿಸಿಲಿನಲ್ಲಿ ಇರುವಂತಹ ಕ್ಯಾಲ್ಸಿಯಂ
ಏನು ನಿಮ್ಗೆ ಶಕ್ತಿ ಬೇಕು, ಅಂತಹ ಶಕ್ತಿಯನ್ನ ಆ ಕೆಂಪು ಬಣ್ಣದ ನೀರಿನ ಬಾಟಲ್ ಹೀರಿಕೊಂಡು ಆ ನೀರು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ. ನೀವು ಖರ್ಚು ಮಾಡ್ಬೇಕಾದ್ರೆ ನಿಮ್ ಮನೇಲಿರೋದು ಯಾವ್ದಾದ್ರು ಒಂದು ಕರು ಡಿಸೈನ್ ಇರೋದು ತಗೋಬೇಡಿ, ಆದಷ್ಟು ಪ್ಲೇನ್ ಆಗಿರೋದು ತಗೊಳ್ಳಿ. ಗಾಜಿನ ಬಾಟ್ಲ್ ಆದ್ರೆ ಉತ್ತಮ, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಆದ್ರೂ ಪರವಾಗಿಲ್ಲ. ಒಂದ್ ಬಾಟ್ಲ್ ಮನೆಗಿರೋದು ತಗೊಂಡು ಕೆಂಪು ಬಾಟ್ಲ್ ನೀರ್ ತುಂಬಿಸ್ಬಿಟ್ಟು ಬಿಸಿಲಲ್ಲಿ 2 ಅವರ್ ಇಟ್ಬಿಟ್ಟು ಅದನ್ನ ನೀವು ಕುಡಿದ್ರೆ ಅದ್ಭುತವಾಗಿ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ, ಮಾತ್ರೆ ಬೇಕಾಗಲ್ಲ. ಎಲ್ಲೆಲ್ಲಿ ನೀವು ಮಾತ್ರೆಯನ್ನು ಅವಾಯ್ಡ್ ಮಾಡ್ತೀರಾ ಅಲ್ಲೆಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಎಲ್ಲೆಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಅವಾಗ ನೀವು ಅದ್ಭುತವಾದ ಆರೋಗ್ಯವನ್ನ ಪಡ್ಕೊಂತೀರಾ. ಇಂಥದ್ದು ಒಂದು ಸಣ್ಣ ಟಿಪ್ ಅಷ್ಟೇನೆ. ಅದೇ ತರ ನೀವು ಮೊಳಕೆ ಕಾಳುಗಳು, ಸೊಪ್ಪುಗಳು ಇತ್ಯಾದಿಗಳನ್ನು ಉಪಯೋಗಿಸ್ಬೇಕು. ದಯಮಾಡಿ ಯಾರೋ ಹೇಳಿದ್ರು ಅಂತ ಏನೋ ತಿನ್ನೋದು, ಇನ್ಯಾರೋ ಏನೋ ತಿಂತಾರೆ ಅಂತ ನೀವು ತಿನ್ನೋದು, ಈ ತರದನ್ನ ಮಾಡಬೇಡಿ. ನೋಡಿ, ಒಂದೊಂದು ಪರಿಸರದಲ್ಲಿ ಒಂದೊಂದು ಆಹಾರ ಪದ್ಧತಿ ಇರುತ್ತೆ. ಈಗ ನಾವು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಅವರುಗಳು ಏನನ್ನ ತಿಂತ ಬೆಳೆದಿದ್ರು, ನಮ್ಮನ್ನ ಏನು ತಿಂದು ಬೆಳೆಸಿದ್ರು, ಅವನ್ನ ನೀವು ಕಣ್ಣು ಮುಚ್ಕೊಂಡು ಪ್ರಸಾದ ಅಂತ ಕೈ ಮುಕ್ಕೊಂಡು ತಿನ್ನಿ, ಅದ್ಭುತವಾಗಿರುತ್ತೆ, ಅರಗತ್ತೆ, ಸರ್ವತೋಮುಖ ಬೆಳವಣಿಗೆ ಅನುಕೂಲ ಆಗುತ್ತೆ. ಇನ್ಯಾರೋ ಪಿಜ್ಜಾ ತಿಂತಾರೆ ಅಂತ ತಿನ್ನೋದು, ಇನ್ಯಾರೋ ಬರ್ಗರ್ ತಿಂತಾರೆ ಅಂತ, ಇನ್ಯಾರೋ ನೂಡಲ್ಸ್ ತಿಂತಾರೆ ನಾವು ತಿನ್ಬೇಕು, ಅದ್ ನಮ್ಮ ಫುಡ್ ಅಲ್ಲ. ಹಂಗನ್ಬಿಟ್ಟು ಬೇರೆದನ್ನ ನೀವು ಅಡಾಪ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ. ಚಪಲಕ್ಕೆ ಸಂಬಂಧಪಟ್ಟಾಗ ಯಾವಾಗಲೂ ಒಂದ್ಸರಿ ಏನೋ ಒಂದ್ ಬೇಕಾ, ಅದನ್ನೊಂದ್ಸರಿ ಆಯ್ತು ಒಂದ್ ಪೀಸ್ ತಿನ್ನೋದು, ಪಿಜ್ಜಾ ಚೆನ್ನಾಗಿದೆ, ಫೈನ್, ವೆರಿ ಗುಡ್. ದಟ್ ಈಸ್ ನಾಟ್ ಯುವರ್ ಡೈಲಿ ಫುಡ್, ಆರ್ ದಟ್ ಈಸ್ ನಾಟ್ ಯುವರ್ ಟೈಮ್ ಪಾಸ್ ಫುಡ್. ಇಂತಹ ವಿಚಾರಗಳನ್ನ ಗರ್ಭಿಣಿಯರು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾಲ ಕಾಲಕ್ಕೆ ಆಹಾರ ಉಪಚಾರಗಳನ್ನ ಮಾಡ್ಕೋಬೇಕು. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು. ಸ್ಕ್ಯಾನಿಂಗು ಪ್ರಾಕ್ಟಿಕಲಿ ಇವಾಗ ಈಗಿನ ಕಾಲಕ್ಕೆ ಬೇಡ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಇಶ್ಯೂ ಆಗುತ್ತೆ. ದಯಮಾಡಿ ಮಾಡಿಸ್ಕೊಡಿ. ಆದ್ರೆ ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಯಾರು ಈ ತರದ್ದು ಇರ್ಲೂ ಇಲ್ಲ, ಮಾಡಿಸ್ತಾನೋ ಇರ್ಲಿಲ್ಲ. ಅಂದ್ರೆ ನೀವು ನಿಮ್ಮನ್ನು ನೀವು ಆರೋಗ್ಯವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ನೋಡ್ಕೊಳ್ತಾ ಬಂದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ, ಆರಾಮಾಗಿರ್ಬೋದು. ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೌನ್ಸಿಲಿಂಗ್ ಅನ್ನ ತಗೊಂಡು ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು. 2 ಸಣ್ಣ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 27ನೇ ಶ್ಲೋಕ ಸಂಕಲ್ಪ ಸಿದ್ಧಿಗಾಗಿ ಇದೆ. ಉತ್ತಮ ಮಗು ಬೇಕು, ಉತ್ತಮ ವಿಚಾರವಂತ ಆಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದನ್ನ ನೀವು ಸಂಕಲ್ಪ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಚಾಪೆ ಅಥವಾ ಮಣೆಯನ್ನ ಹಾಕೊಂಡು ಕೂತ್ಕೊಂಡು ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ 27ನೇ ಶ್ಲೋಕ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟಾಶಿಷ್ಟ ಕೃಚ್ಚಿಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಇದನ್ನ 11 ಬಾರಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಬನ್ನಿ. ನಿಮ್ಮ ಸಂಕಲ್ಪ ಶಕ್ತಿ, ಮಾನಸಿಕ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ತರ ಉತ್ತಮ ದೃಢಕಾಯ ಆರೋಗ್ಯವಂತ ಮಗುವಿಗಾಗಿ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ 84ನೇ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ ಇದೆ. ದಯವಿಟ್ಟು ಇದನ್ನ ನೀವು ಹೇಳ್ಕೋಬಹುದು. ಶುಭಾಂಗೋ ಲೋಕ ಸಾರಂಗ ಸುತಂತು ಸ್ತಂತು ವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮ. ಈ ಒಂದು ಶ್ಲೋಕವನ್ನ 11 ಬಾರಿ ನೀವು ಅಭ್ಯಾಸ ಮಾಡ್ತಾ ಬಂದ್ರೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಸಿಕ್ಕತ್ತೆ. 100 ಜನಕ್ಕೆ ಈ 2 ಶ್ಲೋಕಗಳನ್ನ ಅಡ್ವೈಸ್ ಮಾಡಿದೀವಿ. ನಿಜವಾಗ್ಲೂ ತುಂಬಾನೇ ಅನುಕೂಲ ಆಗಿದೆ. ಆರೋಗ್ಯವಂತ ಮಕ್ಕಳು ಸಿಕ್ಕಿದ್ದಾರೆ. ಅವನ್ನ ನೀವು ಈ ಒಂದು ಸಂದರ್ಭದಲ್ಲಿ ನೀವು ಉಪಯೋಗಿಸಬಹುದು. ಬಲವಂತ ಗರ್ಭಧಾರಣೆಗಳನ್ನ ಆಗಿರುವಂತಹ ಸಂದರ್ಭಗಳಿದಾವೆ, ಸ್ಪರ್ಮ್ ಬ್ಯಾಂಕ್ ಇದೆ, ಅಂಡಾಣು ಬ್ಯಾಂಕ್ಗಳಿದೆ, ಅಂತವನ್ನ ನೋಡ್ಕೊಂಡು ಬಾಡಿಗೆ ತಾಯಂದಿರನ್ನ ಉಪಯೋಗಿಸ್ಕೊಂಡು ಮಕ್ಕಳನ್ನ ಹೇರುವಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ದಯಮಾಡಿ ಅಂತ ಹೋಗಬೇಡಿ. ನ್ಯಾಚುರಲ್ ಆಗಿರೋದ ನಿಮ್ಮ ಮಗುವನ್ನು ಆದಷ್ಟು 99% ಪ್ರಯತ್ನವನ್ನ ಮಾಡಿ ನಿಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಏನೇ ಅಂದ್ರು ಬಾಡಿಗೆನೆ, ಸ್ವಂತನೇ. ಅವಾಯ್ಡ್ ಕೆಮಿಕಲ್ಸ್. ಅಂಡ್ ನೋಡಿ, ಯಾವುದೇ ಮಗು ಹುಟ್ಟಬೇಕಾದ್ರೆ ಒಂದನ್ನ ತಿಳ್ಕೊಳ್ಳಿ, ಆ ಮಗು ಲಾ ಆಫ್ ಕಂಟಿನ್ಯೂಟಿ ಕಾನ್ಸಿಕ್ವೆನ್ಸಸ್ ಕಾಂಪನ್ಸೇಷನ್ ಸಿದ್ಧಾಂತದ ಮೇಲೆಗೆ ನಿಮ್ಮ ಗರ್ಭವನ್ನು ಚೂಸ್ ಮಾಡ್ಕೊಂಡು ಹುಟ್ಟಿದೆ ಅಂದ್ರೆ ದಟ್ ಈಸ್ ಆಲ್ರೆಡಿ ಎ ವಿನ್ನರ್. ಒಂದು ಕೂಡುವಿಕೆಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ್ಯಾಣುಗಳು ಉತ್ಪತ್ತಿ ಆಗಿರುತ್ತೆ. ಆ ಒಂದು ಕಾಂಪಿಟೇಷನ್ ಅಲ್ಲಿ ಅಂಡಾಣುವಿಗೋಸ್ಕರ 24 ಗಂಟೆಗಳಿಗೂ ಹೆಚ್ಚು ಕಾಲ ಕಾಯ್ಕೊಂಡಿದ್ದು ಆ ಒಂದು ವೀರ್ಯಾಣು ಮಾತ್ರ ಸಕ್ಸಸ್ ಆಗಿ ಆ ಒಂದು ಮಗುವಿನ ಜನ್ಮಕ್ಕೆ ಕಾರಣ ಆಗುತ್ತೆ. ಅಂದ್ರೆ ನಾವುಗಳೆಲ್ಲ ಆಲ್ರೆಡಿ ಏನು ಹುಟ್ಟಿದೀವಿ, ನಾವು ಲಕ್ಷಾಂತರ ವೀರ್ಯಾಣುಗಳನ್ನ ಹಿಂದಿಕ್ಕಿ ಆ ಒಂದು ಅಂಡಾಣುವಿನಲ್ಲಿ ಸೇರ್ಕೊಂಡು ಜನ್ಮ ತಳೆದು ಇವತ್ತು ನಾವು ಜೀವನವನ್ನ ಮಾಡ್ತಾ ಇರೋದು. ಅಂದ್ರೆ ಹುಟ್ಟುವಾಗಲೇ ನಾವು ಕಾಂಪಿಟೇಷನ್ ಅನ್ನ ಗೆದ್ದು ಹುಟ್ಟಿರುವಂಥದ್ದು. ಅಂತಹ ಗೆದ್ದಂತಹ ವೀರ್ಯಾಣು ಬಂದು
ಆ ಒಂದು ಗರ್ಭದಲ್ಲಿ ಕೂತ್ಕೊಂಡು ಬೆಳೀತಾ ಇದೆ ಅಂದ್ರೆ ನೀವು ಅದಕ್ಕೆ ಗೌರವವನ್ನು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು, ಸದ್ಭಾವನೆಯನ್ನು ಹೊಂದಿರಬೇಕು. ಆ ಒಂದು ತುಂಬಾ ವಿಶ್ವಾಸದಿಂದ ಅದನ್ನ ಬೆಳೆಸ್ತಾ ಬರಬೇಕೇ ಹೊರತು ಉದಾಸೀನ ಮಾಡಬಾರದು. ಇಂತಹ ಭಾಗ್ಯ ಬೇಕಾದಷ್ಟು ಜನಕ್ಕೆ ಇಲ್ಲ. 10 ಮಕ್ಕಳನ್ನ ಹೆತ್ತು ಸಾಕ್ತಾ ಇದ್ದಂತಹ ಸಂಸಾರಗಳು ಬಂದು ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಮನೆಗೊಂದು ಮಗು ಅಂತಾಗಿದೆ. ಇದೇ ತರ ಮುಂದುವರೆದ ಬಂಧುಗಳೇ ಬೀದಿಗೊಂದು ಮಗು ಸಾಕುವಂತಾಗತ್ತೆ. ಏನಕ್ಕೋಸ್ಕರ ಜೀವನ ಅನ್ನೋದನ್ನ ದಯಮಾಡಿ ಯೋಚನೆ ಮಾಡಿ. ಇಂತಹ ಒಂದು ವಿಚಾರಗಳನ್ನ ನೋಡಿ. ಆಮೇಲೆ ಇನ್ನೊಂದೆರಡು ಸಣ್ಣ ವಿಚಾರಗಳು. ಪೂರ್ಣಾಹುತಿಯ ಸಂದರ್ಭದಲ್ಲಿ ಹೋಮ ಹವನಗಳನ್ನ ಮಾಡುವಾಗ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಇರಬಾರದು ಅಂತ ಹೇಳ್ತಾರೆ. ಅದನ್ನ ಅಕಸ್ಮಾತ್ ಯಾರಿಗಾರು ಕ್ವಶನ್ ಅದು ಬಂದಿರಬಹುದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಯಾವುದೇ ಹೋಮ ಧಾರ್ಮಿಕ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂರ್ಣಾಹುತಿ ಗರಿಷ್ಠ ಮಟ್ಟದ ಕಂಪನವನ್ನ ಇಟ್ಟುಕೊಂಡಿರುತ್ತೆ. ಅಂತಹ ಕಂಪನಗಳು ಪ್ರೆಗ್ನೆಂಟ್ ಆಗಿದ್ದಾಗ ಒಳಗಡೆ ಇರ್ತಕ್ಕಂತಹ ಮಗುವಿಗೆ ಅದರ ಸಾಮರ್ಥ್ಯಕ್ಕೆ ಸಾಟಿ ಆಗಲ್ಲ, ಅದಕ್ಕೆ ಏನಾದ್ರು ತೊಂದರೆ ಆಗ್ಬೋದು ಅನ್ನುವಂತಹ ಉದ್ದೇಶಕ್ಕೆ. ಅದೇ ತರನೇ ಮನೆಗೆ ಗೃಹ ಪ್ರವೇಶ ಇತ್ಯಾದಿಗಳನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಕುಂಬಳಕಾಯಿನ ನೀವು ಉಳಿಸಿ ಹೊಡಿಬೇಕಾದ್ರೆ ಆ ಸಂದರ್ಭದಲ್ಲಿ ಆಕೆ ಇರಬಾರದು. ನೋಡಿ ಎಷ್ಟು ವೈಜ್ಞಾನಿಕ ಹಿನ್ನೆಲೆಯಿಂದ ಆಧ್ಯಾತ್ಮವನ್ನ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಹಿರಿಯರು ಮಾಡ್ಕೊಂಡ್ ಬಂದಿರಿ. ಕುಂಬಳಕಾಯಿನ ನೀವು ಒಳಸಿ ಹೊಡೆಯೋದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಪ್ರಾಕ್ಟಿಕಲಿ. ಆದ್ರೆ ಏನಕ್ಕೆ ಅಂತ ಮಾಡಿದರೆ ಅಂದ್ರೆ ಅದು ಇಷ್ಟು ದಪ್ಪ ಇರ್ತಕ್ಕಂಥ ಕುಂಬಳಕಾಯಿ ಒಡೆದಾಗ ಪೀಸ್ ಆಗುತ್ತೆ, ಅದನ್ನ ಹಿಂಗೆ ಕರೆದು ತೆಗೆದು ಆ ಕಡೆ ಈ ಕಡೆ ಬಿಸಾಕುವಂಥದ್ದು. ಈ ತರದ್ದಲ್ಲ. ಭ್ರೂಣ ಕೂಡ್ಕೊಂಡಿರ್ಬೇಕು, ಚೆನ್ನಾಗಿರ್ಬೇಕು, ದಪ್ಪಗಾಗ್ಬೇಕು, ಬೆಳಿಬೇಕು, ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬೇಕು ಅಂತ ಇಲ್ಲಿ ಒಳಗಡೆ ಬೆರೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಛಿದ್ರವಾಗಿರ್ತಕ್ಕಂಥ ವಿಚಾರಗಳನ್ನು ಒಡೆದೋಗುವಂತಹ ವಿಚಾರಗಳು ಮಾನಸಿಕವಾಗಿ ಆ ಹೆಣ್ಮಗಳಿಗೆ ಬರಬಾರದು. ಎಂತಹ ಸರಳವಾದ ವಿಚಾರವನ್ನ ಅವರು ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿದ್ದಾರೆ. ಇಂತಹ ವಿಚಾರಗಳನ್ನ ಇಟ್ಕೋಬೇಕು. ಎಲ್ಲಾರು ಹೊರಗಡೆ ಹೋಗಿ ಮನೆಗೆ ಬಂದ್ರೆ ದಯವಿಟ್ಟು ಕೈಕಾಲು ತೊಳೆಯೋದನ್ನ ಮರಿಬೇಡಿ. ಒಂದು. ಎರಡನೇದು, ಪ್ರಭಾವಲಯ ಮಟ್ಟದಲ್ಲಿ ಸಹ ಋಣಾತ್ಮಕ ಶಕ್ತಿಗಳು ಪ್ರೆಗ್ನೆಂಟಾ, ಇಷ್ಟನೇ ಮಗುನ, ಹಿಂಗಾಯ್ತಾ ಮನುಷ್ಯನ ಕಣ್ಣು ಸ್ವಲ್ಪ ಹಂಗೆ ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ಬರು ಒಂಥರ ಇರುತ್ತೆ. ಆ ತರ ಋಣಾತ್ಮಕ ಶಕ್ತಿಗಳು ಗರ್ಭಿಣಿಯ ಪ್ರಭಾವಲಯಕ್ಕೆ ಸುತ್ತಬಾರದು ಅನ್ನುವಂತಹ ಪರಿಕಲ್ಪನೆಗೆ ಒಂದು ಕೆಲಸವನ್ನು ಏನ್ ಮಾಡಬಹುದು, ಪ್ರತಿದಿನ ಸ್ನಾನ ಮಾಡಿದ ನಂತರ, ಸ್ನಾನ ಮಾಡುವ ಕೊನೆಯ ಹಂತದಲ್ಲಿ ಇನ್ನೂ 1-2 ಚಮಚಷ್ಟು ನೀರಿದೆ ಅಂದಾಗ ಪುಡಿ ಉಪ್ಪನ್ನ, 1 ಚಮಚ ಪುಡಿ ಉಪ್ಪನ್ನ 1 ಅಥವಾ 2 ಚಮಚ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಮುಖ ಮೈ ಮೇಲೆ ಹಾಕೊಳ್ಳಿ. ತಲೆಗೆ ಬೇಡ, ಅಂಟಂಟಾಗುತ್ತೆ. ಮುಖ ಮೈ ಮೇಲೆ ಹಾಕೊಳ್ಳಿ. ಅದಾದ ನಂತರ ಮತ್ತೆ ಬೇರೆ ನೀರು ಹಾಕೊಳ್ಳೋದು ಬೇಡ. ಅದಕ್ಕೆ ಮುಂಚೆ ನೀವು ಸೋಪು ಶಾಂಪು ಏನಾದ್ರು ಉಪಯೋಗಿಸ್ಕೊಂಡಿರಿ. ಕೊನೆ 2 ಚೆಂಬುಗಳು ಈ ಉಪ್ಪು ಮಿಶ್ರಿತ ನೀರನ್ನ ಹಾಕೊಂಡು ಹಾಗೆ ಬಿಟ್ಬಿಡಿ 1-2 ನಿಮಿಷ. ಆಮೇಲೆ ಮೈ ಮೇಲಿರೋ ನೀರನ್ನ ಕೊಡಕೊಳ್ಳಿ. ಟವಲ್ ಇಂದ ಉಜ್ಜಬೇಡಿ, ಜಸ್ಟ್ ಈ ತರ ಹಿಂಗ್ ಪ್ರೆಸ್ ಮಾಡ್ಕೊಂಡ್ ಬನ್ನಿ. ನೀರಿನ ಹನಿಗಳು ಮಾತ್ರ ಹೋಗೋತರ, ಆ ತೇವಾಂಶ ಹಾಗೆ ಇರಲಿ. 1-2-3 ನಿಮಿಷಕ್ಕೆ ಡ್ರೈ ಆಗ್ಬಿಡುತ್ತೆ. ಈ ರೀತಿ ನಿರಂತರವಾಗಿ ಮಾಡ್ತಾ ಬರೋದ್ರಿಂದ ಇದು ಗರ್ಭಿಣಿಯರು ಮಾಡಿದ್ರೆ ತುಂಬಾ ಒಳ್ಳೇದು. ಹಾಗಂದ್ಬಿಟ್ಟು ಬೇರೆ ಮಾಡಬಾರ್ದು ಅಂತಿಲ್ಲ. ಚಿಕ್ಕ ಮಕ್ಕಳಿಂದ ಯಾರು ಬೇಕಾದ್ರೂ ಅಭ್ಯಾಸ ಮಾಡಿ. ನಾವು ಇದನ್ನ 10 ವರ್ಷಗಳಿಂದ ನಾವು ಸಹ ಮಾಡ್ತಾ ಇದ್ದೇವೆ. ಋಣಾತ್ಮಕತೆಗೆ ಪ್ರವೇಶ ಇಲ್ಲದಂತೆ ಆ ಪ್ರಭಾವಲಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉತ್ಪತ್ತಿಯಾಗಿ ಋಣಾತ್ಮಕತೆಯನ್ನ ತಡೆಯುತ್ತೆ. ಯಾವುದು ದೃಷ್ಟಿಗಳಾಗಲ್ಲ. ಒಳಗಡೆ ಇರ್ತಕ್ಕಂತಹ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಬೆಳೆಯುತ್ತಾ ಇರುತ್ತೆ. ಇಂಥ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅತಿ ಮುಖ್ಯವಾಗಿ ಧೈರ್ಯವಾಗಿರಿ. ಸಕ್ಕರೆ ಕಾಯಿಲೆ, ಬಿಪಿ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಪ್ರೆಗ್ನೆನ್ಸಿನಲ್ಲಿ ಕಾಮನ್ನು. ಅದಕ್ಕೆ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೈಸರ್ಗಿಕ ಪದ್ಧತಿಗಳಿಂದ ಅದನ್ನ ಕಂಟ್ರೋಲಿಗೆ ತಗೊಳ್ಳಕ್ಕೆ ಪ್ರಯತ್ನ ಮಾಡಿ. ಆಗ್ಲಿಲ್ಲ ಅಂದ್ರೆ ಮಾತ್ರೆ ಔಷಧಿಗಳನ್ನ ತಾತ್ಕಾಲಿಕವಾಗಿ ಎಷ್ಟು ಬೇಕೋ ಅದನ್ನ ವೈದ್ಯರ ಅನುಮತಿ ಮೇರೆಗೆ ಅಷ್ಟನ್ನ ನೀವು ತಗೊಳ್ಳಿ. ಇಲ್ಲಿ ಸ್ವಯಂ ನಿರ್ಧಾರಗಳು ಬೇಡ. ತುಂಬಾ ಬಿಸಿ ನೀರಿನ ಸ್ನಾನಗಳು ಈ ತರದ್ದು ಬೇಡ. ನಿಮ್ಮ ಬಯಕೆಯನ್ನ ಇಟ್ಕೊಳ್ಳಿ, ಕಾಳಜಿಯನ್ನ ಇಟ್ಕೊಳ್ಳಿ, ಪ್ರೀತಿಯನ್ನ ಇಟ್ಕೊಳ್ಳಿ. ಆ ಮಗು ನೀವು ಹೆರ್ತಾ ಇದ್ದೀರಾ, ಆದ್ರೆ ಅದ್ಭುತ ವ್ಯಕ್ತಿಗಳು ನಿಮಗೆ ಯಾರ್ಯಾರು ಇತಿಹಾಸದಲ್ಲಿ ಬಂದಿದ್ದರೆ, ನಿಮ್ಮ ನೆಚ್ಚಿನ ನಾಯಕರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ, ಅಂತಹ ಒಂದು ಮಗುವನ್ನ ನಾನು ಜನ್ಮ ಕೊಡಕ್ಕೆ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಸುವರ್ಣ ಅವಕಾಶ ಅನ್ನುವಂತಹ ವಿಚಾರವನ್ನು ನೀವು ಇಟ್ಕೊಂಡು ಅದನ್ನ ಕಾಪಾಡ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ಇಷ್ಟು ವಿಚಾರ ವಿನಿಮಯವನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೆ ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ಏನೇ ಅವಶ್ಯಕತೆ ಇದ್ರು ಶ್ರೀಯುತ ಲಕ್ಷ್ಮೀಶ್ ಅವ್ರ ಹತ್ರ ನೀವು ನನ್ನ ಇಮೇಲ್ ಐಡಿ, ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಸಂಪರ್ಕ ಮಾಡಿ. ಓಂ ಸೇವಾ ಕೇಂದ್ರ .org ವೆಬ್ಸೈಟ್ ಅನ್ನ ನೋಡಿ.
ದೈಹಿಕ ಮಾನಸಿಕ ಯಾವುದೇ ರೀತಿಯ ಸಮಸ್ಯೆಗಳಿಗೆ, ಪರ್ಸನಲ್ ಪ್ರಾಬ್ಲಮ್ಸು, ಸೋಷಿಯಲ್ ಪ್ರಾಬ್ಲಮ್ಸು, ಫಿಸಿಕಲ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸು, ಎಕ್ಸೆಪ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಆರ್ಥಿಕ ಸಮಸ್ಯೆಗೂ ಸಂಬಂಧಪಟ್ಟಿದ್ದು ಕೆಲವು ಹೌ ಟು ಇಂಪ್ರೂವ್ ಯುವರ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದ್ರ ಬಗ್ಗೆನೂ ಸಹ ಸಲಹೆಯನ್ನು ಕೊಡ್ತೇವೆ. ಸದುಪಯೋಗ ಮಾಡ್ಕೊಳ್ಳಿ. ಕಳೆದ 20 ವರ್ಷಗಳಿಂದ ನಾವು ಸಹ ನಮ್ಮ ಕೈಲಾದ ಮಟ್ಟಿಗೆ ಸರ್ವಿಸ್ ಅನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷ ಆಯ್ತು. ಇಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿರುವಂತಹ ಕೆಲವು ವಿಚಾರಗಳನ್ನ ಈ ತೊದಲು ನುಡಿಯ ಮೂಲಕ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಧನ್ಯವಾದಗಳು. Thank you very much, Guruji. It was a very nice presentation and a lot of small tips you are given with a short period. ಈ ಟಾಪಿಕ್ ಅನ್ನೋದು ಬಹಳ ಬ್ರಹ್ಮಾಂಡ ಇದೆ. ಇನ್ನು ಈ 45 ನಿಮಿಷದಲ್ಲಿ ನೀವು ಹೇಳಕ್ ಪ್ರಯತ್ನ ಪಟ್ಟಿರೋದೇ ಒಂದು ದೊಡ್ಡ ಸಾಹಸ. ಹಾಗಾಗಿ ಅಂಡ್ ಬೇರೆಯವರು ಏನಾದ್ರು ಪ್ರಶ್ನೆಗಳಿದ್ರೆ ಈ ಸಂಬಂಧಪಟ್ಟಂಗೆ ದಯವಿಟ್ಟು ಕೇಳ್ಬೋದು. ಗುರೂಜಿ ಅವರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ರು. ಗುರುಜಿ, ನಂದೊಂದು ಪ್ರಶ್ನೆ ಇದೆ. ಹೇಳಿಮ್ಮ. ನೀವು ಇದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬ್ಯಾಲೆನ್ಸ್ ಮಾಡೋದಕ್ಕೆ ರೆಡ್ ಕಲರ್ ಬಾಟಲ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದು ಕರ್ವ್ ಇರಬಾರ್ದು ಅಂತ ಹೇಳಿದ್ರಲ್ಲ, ಬಾಟಲ್ಸ್ ಕರ್ವ್ ಇರುತ್ತಲ್ಲ, ಅದು ಗೊತ್ತಾಗಿಲ್ಲ ಹೇಗೆ ಅಂತ. ತುಂಬಾ ಒಳ್ಳೆ ಪ್ರಶ್ನೆ. ನಾನು ಅದನ್ನ ಯೂಟ್ಯೂಬ್ ನಲ್ಲಿ ಸಹ ಕವರ್ ಮಾಡಿದ್ದೇನೆ. ಇಲ್ಲಿ ಈಗ ಲಕ್ಷ್ಮೀಶ್ ಅವ್ರು ಹೇಳಿದಾಗೆ ಇದು ಪ್ರಾಕ್ಟಿಕಲ್ ಹೇಳೋದ್ರ ಒಂದು ದಿನ ಪೂರ್ತಿ ಮಾಡುವಂತ ವರ್ಕ್ಶಾಪಿನ ವಿಚಾರ ಇದು. ನಾನು ಸಂಕ್ಷಿಪ್ತವಾಗಿ ಎಲ್ಲದನ್ನ ಎಷ್ಟು ಸಂಗ್ರಹ ಮಾಡಿ ಹೇಳಕ್ಕಾಗುತ್ತೆ ಅದನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದೆ ಅಷ್ಟೇನೆ. ನೀವು ಕೇಳಿದ ಪ್ರಶ್ನೆ, ಕರು ಬಾಟ್ಲಲ್ಲೇ ಕರು ಇರುತ್ತೆ, ಅದು ಹೇಗಾಗುತ್ತೆ ಅಂತ. ಇದೇನಿಲ್ಲ, ಪ್ಯೂರ್ ಫಿಸಿಕ್ಸ್ ಅಷ್ಟೇನೆ. ಆ ಲೈಟಿನ ರೇಸ್ ಹೋದಾಗ ತುಂಬಾ ಡಿಸೈನ್ಗಳು ಕರ್ವ್ಸು ಇದ್ರೆ ಅದರದ್ದು ರಿಫ್ಲೆಕ್ಟ್ ಆಗದೆ ಜಾಸ್ತಿ ಆಗುತ್ತೆ. ನೀರಿಗೆ ನೇರವಾಗಿ ಆದಷ್ಟು ಆ ಕಿರಣಗಳ ಶಕ್ತಿ ಹರಿಯಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ಲೇನ್ ಬಾಟಲ್ ಅನ್ನು ತಗೊಳ್ಳಿ ಅಂತ ಹೇಳಿದೆ. ಗಾಜಿಂದಾದ್ರೆ ನಿಜವಾಗ್ಲೂ ತುಂಬಾನೇ ಒಳ್ಳೇದು. ಇವಾಗ ಗಾಜಿನ ಬಾಟ್ಲುಗಳು ಸ್ವಲ್ಪ ಅಲಭ್ಯವಾಗಿರೋದ್ರಿಂದ ಪ್ಲಾಸ್ಟಿಕ್ಗೆ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ. ಆ ಪ್ಲಾಸ್ಟಿಕ್ ಬಾಟ್ಲಿನಾದ್ರೂ ಆ ಬಾಟ್ಲಿನ ಸರ್ಫೇಸ್ ಆದಷ್ಟು ಪ್ಲೇನ್ ಆಗಿರ್ಲಿ. ಒಂದ್ ಸ್ವಲ್ಪ ಈ ಕಂಠ ಭಾಗದಲ್ಲಿ ಒಂದ್ ಸ್ವಲ್ಪ ಬರುತ್ತೆ, ಆಮೇಲೆ ಮತ್ತೆ ಬಾಡಿ ಶೇಪ್ ಸ್ಟ್ರೈಟ್ ಆಗಿರುತ್ತೆ. ಆ ತರ ಆದಷ್ಟು ಡಿಸೈನ್ಗಳು ಕರ್ವ್ ಇಲ್ಲದೆ ಇರೋದನ್ನ ತಗೊಂಡ್ರೆ ನಿಮ್ಗೆ ಹೆಚ್ಚಿನ ಫಲ ಸಿಕ್ಕತ್ತೆ. ಮತ್ತೊಮ್ಮೆ ನಿಮ್ಮ ಪ್ರಶ್ನೆಗೆ ಇನ್ನೊಮ್ಮೆ ಅದನ್ನ ನೆನಪು ಮಾಡ್ತಾ ಇದ್ದೀನಿ. ತೀವ್ರತರವಾಗಿರ್ತಕ್ಕಂಥ ಬಿಸಿಲಿನಲ್ಲಿ ಖಂಡಿತ ಇಡಬಾರದು. ವಿಟಮಿನ್ ಡಿ ಅಂಶವನ್ನು ಸಿಕ್ಕಬೇಕು, ಮತ್ತೆ ಮೂಳೆಗೂ ಹೆಚ್ಚಿನ ಅನುಕೂಲ ಆಗ್ಬೇಕು ಅಂದ್ರೆ ಸೂರ್ಯೋದಯದ 2 ಗಂಟೆಗಳ ಕಾಲ ಅಥವಾ ಸೂರ್ಯಾಸ್ತಕ್ಕೆ 2 ಗಂಟೆಗಳ ಮುಂಚೆ. ಆಮೇಲೆ ಈ ತಯಾರು ಮಾಡಿರ್ತಕ್ಕಂಥ ನೀರು ಬರೀ ನೀರಲ್ಲ, ಅದ್ಭುತವಾಗಿರ್ತಕ್ಕಂಥ ಔಷಧಿ. ಅದನ್ನ ತಯಾರಿಸಿದ 12 ಗಂಟೆಗಳ ಒಳಗಡೆ ಕುಡಿತಕ್ಕಂಥದ್ದು ತುಂಬಾ ಒಳ್ಳೇದು. ಆಮೇಲೆ ಕುಡಿದ್ರೆ ಏನ್ ತೊಂದರೆ ಇಲ್ಲ, ಆದ್ರೆ ಅದರ ಕೆಪಾಸಿಟಿ 12 ಗಂಟೆ ತನಕ ತುಂಬಾ ಚೆನ್ನಾಗಿರುತ್ತೆ. ಹೇಳಿ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು, ಅಥವಾ ಈಗಿಲ್ಲ ಅಂತಂದ್ರೆ ಪ್ರೋಗ್ರಾಮ್ ಆದ್ಮೇಲೆ ಏನಾದ್ರು ಸಹ ಡೌಟ್ ಬಂತು ಅಂತಂದ್ರೆ ನೀವು ನಮ್ಗೆ ಟೆಕ್ಸ್ಟ್ ಮಾಡಿ ವಾಟ್ಸ್ಆಪ್ ಮಾಡಿ ಕೊಟ್ಟರು ನಾವು ಗುರೂಜಿ ಅವರಿಗೆ ತಲುಪಿಸ್ತೀವಿ. ಅವ್ರು ಏನ್ ಆನ್ಸರ್ ಕೊಡ್ತಾರೆ ಅದನ್ನ ನಿಮ್ಗೆ ಫಾರ್ವರ್ಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ. ಇದಕ್ಕೆ ಅಂತಾನೆ ಅಲ್ಲ, ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಾಗೆ ನೀವು ಮಾಡಿದ್ದೀರಾ ಸೆಷನ್. ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಪ್ರಶ್ನೆಗಳಿದ್ರು ನೀವು ಇಮೇಲ್ ಕಳಿಸಿ. ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲಾರು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ಎಲ್ಲಾ ಮನೆಯಲ್ಲೂ ಹೀಲರ್ಸ್ ಇರಬೇಕು. ಯಾರು ಆಸ್ಪತ್ರೆ ಹತ್ರ ಆದಷ್ಟು ಹೋಗಬಾರ್ದು. ಹ್ಯಾವ್ ವೆರಿ ಗುಡ್ ಫ್ರೆಂಡ್ಶಿಪ್ ವಿತ್ ಡಾಕ್ಟರ್, ಬಟ್ ನಾಟ್ ದ ರಿಲೇಶನ್ಶಿಪ್. ದಿಸ್ ಇಸ್ ವಾಟ್ ಐ ಮೀನ್. ಥ್ಯಾಂಕ್ ಯು. ಬಾಕ್ಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು ಕೇಳಬೇಕು ನಂತರದಲ್ಲೂ ಅಂತ ಅಂದ್ರೆ ಆ ಫೋನ್ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು. ಗುರುಜಿ, ಇನ್ನೊಂದು ಪ್ರಶ್ನೆ ಇದೆ. ಹೇಳಿಮ್ಮ. ಈಗ ವಿಷ್ಣು ಸಹಸ್ರನಾಮದಲ್ಲಿ 84ನೇ ಶ್ಲೋಕ ಮಗುವಿನ ಶ್ರೇಯೋಬ್ಬರ ರಾಶಿಗೆ ಅಂತ ಅಂದ್ಬಿಟ್ಟಂತ ಹೇಳಿದೀರ. ಮಗು ಆರೋಗ್ಯಕ್ಕೆ ಅಥವಾ ಪರ್ಟಿಕ್ಯುಲರ್ ಆಗಿ ಆತರ ಏನಾದ್ರು ಶ್ಲೋಕಗಳಿದೆಯಾ? ಮಗು ಆರೋಗ್ಯಕ್ಕೆ ಮಗು ಆದ್ಮೇಲಿಂದ ವಿಚಾರ ಹೇಳ್ತಾ ಇರೋದ ನೀವು?
ಮಗು ಹೊಟ್ಟೆಲಿದ್ದಾಗ pregnancy period. ವೆರಿ ಗುಡ್. ಪ್ರೆಗ್ನೆನ್ಸಿ ಪೀರಿಯಡ್ ನಲ್ಲಿ ದೃಢವಾದ ಆರೋಗ್ಯ, ಉತ್ತಮ ಆರೋಗ್ಯ, ದೃಢಕಾಯ, ಆರೋಗ್ಯವಂತ ಮಗುವಿನ ಜನ್ಮಕ್ಕೆ ನಿಮ್ಮ ಆಸೆ ಆಕಾಂಕ್ಷೆಗಳು ತಾಯಿಯಾಗಿ ಬೇಕಾದಷ್ಟು ಇರ್ತಲ್ಲ, ಆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕೋಸ್ಕರವಾಗಿ 2 ಶ್ಲೋಕಗಳನ್ನು ನಿಮ್ಗೆ ಕೊಟ್ಟೆ. ಒಂದು 27ನೇದು ಸಂಕಲ್ಪಕ್ಕೋಸ್ಕರವಾಗಿ, ಇನ್ನೊಂದು ಉತ್ತಮ ಮಗುವಿನ ಜನ್ಮ ನೀಡುವುದಕ್ಕೋಸ್ಕರವಾಗಿ. 11 ಬಾರಿ ಅದರಲ್ಲಿ ಅತಿಶಯೋಕ್ತಿ ಮಾಡಿ ಹೇಳ್ತಾ ಇಲ್ಲ. ನಾವು ಈವರೆಗೂ ಅಡ್ವೈಸ್ ಮಾಡಿರುವಂತ ಎಲ್ಲರೂ ಮಾಡಿದ್ದಾರೆ, ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ, ಮಾನಸಿಕವಾಗಿ ಆ ಒಂದು ತಾಯಿಗೆ ನೆಮ್ಮದಿ ಇರುತ್ತೆ, ಮೈಂಡ್ ಕೂಲ್ ಆಗಿರುತ್ತೆ, ಉತ್ತಮ ಆರೋಗ್ಯವಾದ ಮಗುವನ್ನು ಖಂಡಿತ ಪಡಿಬೋದಮ್ಮ. ಶ್ಲೋಕ ಇನ್ನೊಂದ್ಸರಿ ಬೇಕಿತ್ತ ನಿಮ್ಗೆ? ಇಲ್ಲ, ಅದು ಬೇರೆ ಕಡೆ ಅವೈಲಬಲ್ ಇತ್ತಲ್ಲ. ನನ್ ಇನ್ನೊಂದು ಪ್ರಶ್ನೆ ಇದೆ. 27ನೇ ಶ್ಲೋಕ ಸಂಕಲ್ಪ ಸಿದ್ಧಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಬರೀ ತಾಯಿಯಾದವ್ರು ಮಾತ್ರ ಹೇಳಿದ್ರು ಅಥವಾ ಬೇರೆ ಯಾವ? ವೆರಿ ಗುಡ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಫ್ರಮ್ ಯು. ಯಾವುದೇ ಸಂಕಲ್ಪವನ್ನ ಮಾಡೋದಕ್ಕೆ, ಅದು ಮನೆ ಕಟ್ಟದಿರ್ಬೋದು, ಮಕ್ಕಳಾಗೋದಿರ್ಬೋದು, ಪ್ರಮೋಷನ್ ಇರ್ಬೋದು, ಹೆಲ್ತ್ಗೆ ಸಂಬಂಧಪಟ್ಟಿದಿರ್ಬೋದು, ಲೆಟ್ ಇಟ್ ಬಿ ಎನಿಥಿಂಗ್. ಯಾವುದೇ ಒಂದು ಕಾಮನೆಗಳು, ಇಷ್ಟಾರ್ಥಗಳು ಸಿದ್ಧಿಯಾಗುವುದಕ್ಕೆ ನೀವು ಸಂಕಲ್ಪವನ್ನ ಮಾಡೋದಕ್ಕೆ ಆ 27ನೇ ಶ್ಲೋಕ ಅಸಂಖ್ಯೇಯ ಪ್ರಮೇಯಾತ್ಮ ಅಂತ ಹೇಳ್ತಲ್ಲ, ಅದನ್ನ ಖಂಡಿತವಾಗಿ ಪಠನ ಮಾಡಬಹುದು. ಆದಷ್ಟು ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಕೂತ್ಕೊಂಡು ಕೆಳಗಡೆ ಏನಾದ್ರು ಒಂದು ಚಾಪೆ ಮಣೆ ಅಥವಾ ಆತರ ಏನಾದ್ರು ಜಮಖಾನ ಹಾಸ್ಕೊಂಡು ಕೂತ್ಕೊಳ್ಳೋದು ತುಂಬಾ ಮುಖ್ಯ. ಏನಕ್ಕೆ ಅಂದ್ರೆ ನೀವು ತಗೊಂಡಂತಹ ಒಂದು ವೈಬ್ರೇಷನ್ ಶಕ್ತಿ ಇಟ್ ಶುಡ್ ನಾಟ್ ಬಿ ಗ್ರೌಂಡೆಡ್, ನಿಮ್ಮ ಚಕ್ರಗಳ ಸ್ಥಾನದಲ್ಲಿ ಉಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ರೀತಿ ಒಂದು ಇನ್ಸುಲೇಟರ್ ಅನ್ನು ನಾವು ಉಪಯೋಗಿಸ್ತೇವೆ. ಇನ್ನೂ ಒಂದು ಪ್ರಶ್ನೆ ಇದೆ. ಎಲ್ಲ ಸರಿ ಇದ್ರು ಮಕ್ಕಳು ಆಗ್ತಾ ಇಲ್ಲ, ಸೊ ಅದಕ್ಕೆ ಏನು ಪರಿಹಾರ ಅಂತ ಒಬ್ರು ಕೇಳ್ತಾ ಇದ್ದಾರೆ. ಎಲ್ಲ ಸರಿ ಇದ್ರು ದೈಹಿಕವಾಗಿ, ಮಾನಸಿಕವಾಗಿ. ಇನ್ನೊಂದು ಪ್ರಶ್ನೆ ಇಲ್ಲಿ ಬಂದಿದೆ, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ಸರಿ ಇದ್ರು ಮಕ್ಕಳಾಗ್ತಿಲ್ಲ. ಇದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಪ್ರಪ್ರಥಮವಾಗಿ ಆ ದಂಪತಿಗಳು ಯಾರಿದ್ದಾರೆ ಅವರು ಒಂದು ಸಾಮಾನ್ಯ ಜ್ಞಾನವನ್ನ ಇಟ್ಕೋಬೇಕು. ಇದು ಕೇವಲ ದೈಹಿಕ ಪ್ರಕ್ರಿಯೆಯಲ್ಲಿ ಅಂಡಾಣು ವೀರ್ಯಾಣುವಿನ ಸಂಯೋಗದಿಂದ ಮಕ್ಕಳಾಗುವಂತಹ ಯಾಂತ್ರಿಕ ಕೆಲಸ ಅಲ್ಲ. ಇಬ್ಬರಿಗೂ ಮನಸ್ಸಿಗೆ ಫಸ್ಟ್ ಬರಬೇಕಾಗಿರೋದು, ನಮ್ಮ ಸಂಯೋಗದಿಂದ ನಾವು ನಮ್ಮ ವಂಶಾಭಿವೃದ್ಧಿಗೋಸ್ಕರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಾವು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಸಂತಾನ ಬೇಕು, ಈ ತರ ಒಂದು ಸಂಕಲ್ಪವನ್ನು, ಅದಕ್ಕೆ ಸಂಕಲ್ಪದ್ದು ಕೊಟ್ಟಿದ್ದು. ಅದರ ಸಂಕಲ್ಪವನ್ನ ಮಾಡಿಕೊಂಡು ಆ ಒಂದು ಶ್ರದ್ಧಾ, ಭಕ್ತಿ, ಪ್ರೀತಿಯನ್ನ ತಾವುಗಳು ದೈಹಿಕವಾಗಿ ಮಾನಸಿಕವಾಗಿ ಇಟ್ಕೊಂಡು ಪ್ರಯತ್ನವನ್ನ ಮಾಡೋದ್ರೇನೆ ಆಗುವಂತ ಅವಕಾಶಗಳು ಸಾಕಷ್ಟು ಕಡಿಮೆ ಇರುತ್ತೆ, ಬೇಕಾದಷ್ಟು ಕಾರಣದಿಂದ. ಯಾಂತ್ರಿಕವಾಗಿ ಒಂದಾದ್ರೆ, ಯಾಂತ್ರಿಕವಾಗಿ ಯಂತ್ರನೇ ಹುಟ್ಟೋದು, ಮಗು ಅಂತ ನಾವು ಹೆಸರಿಡ್ತೀವಿ ಅಷ್ಟೇನೆ. ಅದು ಒಂದು. ಎರಡನೇದು, ಇವಾಗ ಕೇಳಿದಂತ ಪ್ರಶ್ನೆ ಎಲ್ಲದೂ ಸರಿ ಇದ್ದು ಯಾಕಾಗಲ್ಲ ಅಂದ್ರೆ, ಇದಕ್ಕೆ ನಾವು ಈ ತರ ಮಾಧ್ಯಮದ ಮೂಲಕ ಮಾತಾಡೋದಕ್ಕೆ ಕೆಲವು ಸರಿ ಕಷ್ಟ ಸಾಧ್ಯ. ಆಪ್ತ ಸಮಾಲೋಚನಾ ಸಂದರ್ಭದಲ್ಲಿ ನಾವು ಬೇಕಾದಷ್ಟು ವಿವರಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಂಪ್ರೂವ್ಮೆಂಟಿಗೆ, ಅಂಡಾಣುವಿನ ಇಂಪ್ರೂವ್ಮೆಂಟ್ಗೆ ಅಥವಾ ವೀರ್ಯಾಣುವಿನ ಸಾಮರ್ಥ್ಯವನ್ನ ಜಾಸ್ತಿ ಮಾಡೋದಕ್ಕೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ಯಾವ ಎಕ್ಸರ್ಸೈಸ್ ಅನ್ನ ಮಾಡಬೇಕು, ಯಾವ ಸಂದರ್ಭದಲ್ಲಿ ಪ್ರಯತ್ನವನ್ನ ಮಾಡಬೇಕು, ಪೀರಿಯಡ್ ಸಮಸ್ಯೆ ಏನಿದೆ ಇತ್ಯಾದಿಗಳನ್ನು ನಾವು ಗಣನೆಗೆ ತಗೊಂಡು ಮಾಡ್ಬೇಕಾಗತ್ತೆ. ಕೇಳಿರ್ತಕ್ಕಂತಹ ವ್ಯಕ್ತಿ ಇಷ್ಟೊಂದು ಪಾಸ್ ಮಾಡಿನೂ ಆಗ್ತಾ ಇಲ್ಲ ಅಂತಂದ್ರೆ ಲಾ ಆಫ್ ಕಂಟಿನ್ಯೂಟಿ ಪ್ರಕಾರ ಅವರ ಜಾತಕ ರೀತಿಯಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ ಇರುತ್ತೆ. ಅಂತಹ ಸಂದರ್ಭದಲ್ಲೂ ವೈಜ್ಞಾನಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಖಂಡಿತ ಆಗಲ್ಲ ಅಂದ್ರೆ ಅದನ್ನ ಒಪ್ಪಿಕೊಳ್ಳುವಂತಹ ಮನೋಭಾವನೆಯನ್ನ ಅವರಿಗೆ ಬೆಳೆಸೋದ್ರನ್ನ ಕೌನ್ಸಿಲಿಂಗ್ ಮೂಲಕ ತಿಳಿಸ್ಕೊಡ್ತೀವಿ. ಅವ್ರ ಮಕ್ಕಳು ಬೇಕೇ ಬೇಕು ಅಂದ್ರೆ ದೇ ಕ್ಯಾನ್ ಅಡಾಪ್ಟ್ ಆರ್ ದೇ ಕ್ಯಾನ್ ಲಿವ್ ಆಸ್ ಇಟ್ ಈಸ್, ಥಿಂಕಿಂಗ್ ಆಫ್ ದ ಗುಡ್ ನೆಕ್ಸ್ಟ್ ಫ್ಯೂಚರ್. ನಮಸ್ತೆ ಗುರುಜಿ. ನಮಸ್ಕಾರ. ನಂದೊಂದು ಕ್ವಶನ್, PCOD ಇರೋರು ಯಾವ ತರ ಫುಡ್ ಮತ್ತೆ ಲೈಫ್ ಸ್ಟೈಲ್ ನ ರೂಢಿಸ್ಕೊಂಡ್ರೆ ಒಳ್ಳೇದು ಅಂತ? ವೆರಿ ಗುಡ್. PCODಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಕೆಲಸಗಳನ್ನ ಮಾಡಬಹುದು. PCOD ಒಂದೇ ದಿನದಿಂದ ಬರತಕ್ಕಂತಹ ಸಮಸ್ಯೆ ಅಲ್ಲ, ವರ್ಷಾನುಗಟ್ಟಲೆಯಿಂದ ಅಕ್ಯುಮುಲೇಟ್ ಆಗಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳು ಆಂತರಿಕವಾಗಿ ದೇಹದಲ್ಲಿ ಆ ಒಂದು ಸಮಸ್ಯೆಗೆ ಕಾರಣವಾಗುತ್ತೆ. PCOD ನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ನೀವು ಪೇಷಂಟ್ ಪರವಾಗಿ ಕೇಳ್ತಾ ಇದ್ದೀರಾ ಅಥವಾ ನಿಮ್ಗೆ ಆ ಸಮಸ್ಯೆ ಇದೆಯಮ್ಮ? ಓಕೆ, ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದಾ ನಾನು? ತೊಂದರೆ ಇಲ್ವಾ? ಓಕೆ, ನಿಮ್ಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇದೆಯಾ?
ಇರ್ರೆಗ್ಯುಲರ್ ಅಂದ್ರೆ ಬೇಗ ಬೇಗ ಆಗುತ್ತೋ ನಿಧಾನವಾಗಿ ಆಗ್ತಾ ಇದೆಯಾ? ನಿಧಾನವಾಗಿ ಆಗುತ್ತೆ. ಎಷ್ಟು ನಿಧಾನವಾಗುತ್ತೆ? 2 ತಿಂಗಳು 3 ತಿಂಗಳು? ಹೌದು, ಮಂತ್ಸ್ 4 ಮಂತ್ಸ್, ಒಂದೊಂದ್ಸಲ 6 ಮಂತ್ಸ್ ಆಗುತ್ತೆ. ಕ್ಯಾನ್ ಐ ನೋ ಯುವರ್ ಏಜ್ ಇಫ್ ಯು ಡೋಂಟ್ ಮೈಂಡ್? 23. 23. ಏನ್ ಮಾಡ್ತಾ ಇದ್ದೀರಾ ನೀವು? ನಾನ್ ಸ್ಟೂಡೆಂಟ್ ಸ್ಟಡಿ. ಓಕೆ, ಏನ್ ಓದ್ತಾ ಇದ್ದೀರಮ್ಮ? ಇವಾಗ MA ಮುಗೀತು. ವೆರಿ ಗುಡ್. ನೋಡಿ, ನೀವು ಮೆಚ್ಯೂರ್ ಆದಾಗ್ಲಿಂದ ಇರ್ರೆಗ್ಯುಲರ್ ಇದ್ದ ಪೀರಿಯಡ್ಸ್ ಅಥವಾ ಯಾವಾಗಿಂದ ಈ ತರ ಆಯ್ತು? ಇಲ್ಲ, ನಾನು ಆದಾಗಿಂದನೂ ಇರ್ರೆಗ್ಯುಲರೇ ಇದೆ. ಓಕೆ, ನಿಮ್ಮ ತಾಯಿಗೆ ಅದೇ ತರ ಆಗ್ತಾ ಇತ್ತಮ್ಮ? ಇಲ್ಲ, ನನ್ ಮದರ್ಗೆ ಸರಿ ಇತ್ತು. ಏನ್ ಹೇಳಿ? ಇಲ್ಲ, ನಮ್ ತಾಯಿಯವ್ರಿಗೆ ಸರಿ ಇತ್ತು. ಸರಿಗಿತ್ತಾ? ನಿಮ್ಗೆ ಯಾರಾದ್ರು ಸಿಸ್ಟರ್ಸ್ ಇದ್ದಾರಾ? Regular ಇತ್ತು. ಸಿಸ್ಟರ್ಸ್ ಇದ್ದಾರಮ್ಮ? ಅಕ್ಕ ತಂಗಿ ಯಾರು ಇದ್ದಾರಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಮ್ಮ? ನಿಮ್ಗೆ ಅಕ್ಕ ತಂಗಿ ಯಾರಾದ್ರೂ ಇದ್ದಾರಾ? ಇಲ್ಲ. ಒಬ್ಬರೇ ಮಗಳ ನೀವು? ಹೌದು. ಓಕೆ, ಇಷ್ಟು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಮುಂದಕ್ಕೆ ಸಲಹೆಗಳನ್ನ ಕೊಡ್ಬೇಕಾಗತ್ತೆ, ಅದು ಉದ್ದೇಶಕ್ಕೆ ಹೇಳ್ತಾ ಇರೋದು. ನಿಮ್ಗೆ ತೂಕ ಎಷ್ಟಿದ್ದೀರಾ? 57. 57. ಈಗ ಕಂಟ್ರೋಲಿಗೆ ಬರ್ತಾ ಇದೆಯಾ ಅಥವಾ ನೀವು 57ಗೆ ನೀವು ಇಳಿಸಿರೋದಾ? ಇಲ್ಲ, ಮೊದಲಿಂದನೂ ಅಷ್ಟೇ ಇದೆ. ತೂಕದಲ್ಲೇನು ವೇರಿಯೇಷನ್ ಆಗಿಲ್ಲ ಯಾವಾಗ್ಲೂ. ಓಕೆ, ಜಂಕ್ ಫುಡ್ ಅನ್ನ ನೀವು ಅಭ್ಯಾಸ ಮಾಡ್ಕೊಂಡಿದ್ರೆ ದಯಮಾಡಿ ತಕ್ಷಣ ನಿಲ್ಲಿಸಿ, ಅಟ್ಲೀಸ್ಟ್ ಫಾರ್ ಫ್ಯೂ ಇಯರ್ಸ್. ಒಂದನೇದು. ಎರಡನೇದು, ಸಹಜವಾಗಿರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಮಾಮೂಲಿಯಾಗಿ ಉಪಯೋಗಿಸುವಂತ ಆಹಾರ ಪದಾರ್ಥಗಳನ್ನ ತಗೊಳ್ಳಿ. ಆ ಆಹಾರದಲ್ಲಿ ಸ್ವಲ್ಪ ನಾರಿನಂಶ ಇರತಕ್ಕಂತಹ ಆಹಾರ ತರಕಾರಿಗಳನ್ನು ಉಪಯೋಗಿಸಿ, ಸೊಪ್ಪನ್ನು ಉಪಯೋಗಿಸಿ. ನಾರಿನಂಶ ತರಕಾರಿ ಅಂದ್ರೆ ಹುರುಳಿಕಾಯಿ, ಹೀರೆಕಾಯಿ, ಗೋರಿಕಾಯಿ ಇತ್ಯಾದಿ. ಆ ತರ ನಾರಿನಿಂದ ಕೂಡಿರ್ತಕ್ಕಂಥ ತರಕಾರಿಗಳನ್ನ ಜಾಸ್ತಿ ತಗೊಳ್ಳಿ. ಆಮೇಲೆ ನೀವು ಹಿಮೋಗ್ಲೋಬಿನ್ ಏನಾದ್ರು ಟೆಸ್ಟ್ ಮಾಡಿಸಿದ್ರಮ್ಮ? ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಏನಾದ್ರು ಗೊತ್ತಾ? ಯಾವಾಗ್ಲೂ ಚೆಕ್ ಮಾಡ್ತಿಲ್ಲ. ಸರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಪರವಾಗಿಲ್ಲ. ನಾನು ಸಲಹೆ ಕೂಡ ಕೇಳಿದ್ದು. ನೀವು ಯೋಗ ಏನಾದ್ರು ಅಭ್ಯಾಸ ಮಾಡ್ತಾ ಇದ್ದೀರಾ? ಮಾಡ್ತೀನಿ. ಡೈಲಿ ಮಾಡ್ತಾ ಇದ್ದೀರಮ್ಮ? ಡೈಲಿ ಇಲ್ಲ, ಸಾಧ್ಯವಾದಾಗ ಮಾಡ್ತೀನಿ. ಸಾಧ್ಯವಾದ್ರೆ ಅಂದ್ರೆ ವಾರಕ್ಕೊಂದ್ಸರಿನಾ, ತಿಂಗಳಿಗೆ 2 ಸರಿನಾ? ವಾರದಲ್ಲಿ 2-3 ಸಲ ಮಿಸ್ ಆದ್ರೂ ಮಾಡ್ತೀನಿ. ದಯವಿಟ್ಟು ಆ ತರ ಮಾಡಬೇಡಿ, ರೆಗ್ಯುಲರ್ ಆಗಿ ಮಾಡ್ಲೇಬೇಕು. ನೀವು ಬೇಕಿದ್ರೆ ನಂದು ಇಮೇಲ್ ID ಮತ್ತೆ ಫೋನ್ ನಂಬರ್ನ ಇಸ್ಕೊಳ್ಳಿ. ಒಂದ್ ಸ್ವಲ್ಪ ನಿಮ್ಮ ಹತ್ರ ಸುಮಾರು 20-25 ನಿಮಿಷ ಆಪ್ತ ಸಮಾಲೋಚನೆ ಬೇಕಾಗತ್ತೆ. ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ ಯಾವ್ದಾದ್ರು ರಿಪೋರ್ಟ್ಸ್ ಇದ್ರೆ ಅದನ್ನ ಕಳಿಸ್ಕೊಡಿ. ನೀವು ಸದ್ಯದ ಪರಿಸ್ಥಿತಿನಲ್ಲಿ ನಾರಿನ ಪದಾರ್ಥಗಳು ಮತ್ತೆ ಸೊಪ್ಪು, ಕಾಯಿ ಪಲ್ಯಗಳು ಈ ತರದನ್ನ ನೀವು ತಿಂತಾ ಬರಬೇಕು. ರೆಗ್ಯುಲರ್ ಆಹಾರ, ಇನ್ನೊಂದು ಸ್ವಲ್ಪ ತೂಕ ಕಡಿಮೆ ಆಗುವಂತಹ ಕೆಲಸಗಳನ್ನ ಮಾಡಬೇಕು. ಪ್ರತಿದಿನ ಕನಿಷ್ಠ 8ರಿಂದ 10 ಲೋಟ ಬಿಸಿ ನೀರನ್ನ ಕುಡಿಲೇಬೇಕು. ಬಿಟ್ಟು ಕುಡಿಬೇಕು. ಒಂದೇ ಸರಿ ಕುಡಿದ್ರೆ 30-40 ನಿಮಿಷಕ್ಕೆ ಯೂರಿನ್ ಬ್ಲಾಡರ್ ಫಿಲ್ ಆಗುತ್ತೆ, ಮತ್ತೆ ಯೂರಿನ್ ಪಾಸ್ ಮಾಡ್ಬೇಕು ಅನ್ಸುತ್ತೆ. ಹೆಣ್ಮಕ್ಳಿಗೆ ಇದೊಂದು ಸ್ವಲ್ಪ ಮುಜುಗರದ ವಿಚಾರ, ಪದೇ ಬಾತ್ರೂಮ್ ಹೋಗೋದು ಅಂತಂದು. ಹಾಗಾಗಿ ಪ್ರತಿ 1 ಗಂಟೆ ಅಥವಾ 1.25 ಗಂಟೆಗೆ 1 ಲೋಟ ಬಿಸಿನೀರನ್ನ ಕುಡಿಯುವಂತ ಅಭ್ಯಾಸವನ್ನ ಮಾಡಿದ್ದೆ ಆದ್ರೆ, ಸೊ ಇಟ್ ವಿಲ್ ಜಸ್ಟ್ ಕ್ಲೆನ್ಸ್ ಆಲ್ ಯುವರ್ ಟಾಕ್ಸಿನ್ಸ್ ಇನ್ಸೈಡ್. ಯೋಗದಲ್ಲಿ ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಈ ತರ ಸ್ಟ್ರೆಚಿಂಗ್ ಆಸನಗಳನ್ನ ಪ್ರತಿನಿತ್ಯ ನಿಮ್ಗೆ ಇಷ್ಟ ಇರಲಿ ರೈಟ್ ಫ್ರಮ್ ಟುಡೇ ಕನಿಷ್ಠ 15ರಿಂದ 20 ನಿಮಿಷ ಮಾಡ್ಲೇಬೇಕು. ಆ ತರ ಮಾಡ್ತಾ ಬಂದ್ರೆ ಅಲ್ಲಿ ನರಗಳ ಹಿಗ್ಗುವಿಕೆ ಕುಗ್ಗುವಿಕೆ ಕರೆಕ್ಟ್ ಆಗಾದ್ರೆ ಪೀರಿಯಡ್ಸ್ ಸರಿ ಆಗುತ್ತೆ. ಈಗ 2 ತಿಂಗಳಿಗೆ 3 ತಿಂಗಳಿಗೆ ಆದಾಗ ಪೀರಿಯಡ್ಸ್ ಎಷ್ಟು ದಿನ ಇರುತ್ತೆ? 2 ಡೇಸ್, 1 ವಾರಗಟ್ಲೆ ಇರುತ್ತಾ? ಅದು ಕರೆಕ್ಟ್ ಆಗಿದೆ, ಬಟ್ ಅದು ಸಾಕಾಗ್ತಾ ಇಲ್ಲ. ಆ ಇರ್ರೆಗ್ಯುಲಾರಿಟಿ ಖಂಡಿತ ಅದು ಸರಿ ಆಗ್ಬೇಕು ಅಂದ್ರೆ ಯೋಗ ಬೇಕೇ ಬೇಕಮ್ಮ. ನಮ್ದು ಯೂಟ್ಯೂಬ್ ಚಾನಲ್ ಒಂದು ಲಿಂಕ್ ಅನ್ನ ನೀವು ದಯಮಾಡಿ ಅಲ್ಲಿ ಇಸ್ಕೊಳ್ಳಿ, ಲಕ್ಷ್ಮೀಶ್ ಅವ್ರ ಹತ್ರ ಇದೆ. ಅದರಲ್ಲಿ ಸ್ವಲ್ಪ ಕೆಲವು ಪ್ರಾಣಾಯಾಮದ ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಇಲ್ಲಿ ತುಂಬಾ ಹೊತ್ತು ಅದನ್ನ ಹೇಳೋದಕ್ಕೆ ಕಾಲಾವಕಾಶ ಇಲ್ಲೇ ಇರೋದ್ರಿಂದ, ಅಷ್ಟಾಗಿನೂ ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ನನ್ಗೇನ್ ಗೊತ್ತೋ ಅದನ್ನ ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ಒಳ್ಳೇದಾಗಮ್ಮ. ನಮಸ್ತೆ, ಹೇಳಿ. ಸಂಕಲ್ಪ ಅಂತ ಹೇಳಿದ್ರು ನೀವು. ಹಾ. ಸೊ 11 ಬಾರಿ ಹೇಳ್ಕೋಬೇಕು ಅಂತಲ್ಲ, ಅದು ಎಷ್ಟು ದಿನ ಹೇಳ್ಕೋಬೇಕು ಗುರುಜಿ? ಈಗ 21 ದಿನ ಅಂತ ಇರುತ್ತೆ, ಎಷ್ಟು ದಿನ? ಸಂಕಲ್ಪ ಸಿದ್ಧಿ ಆಗುವ ತನಕ ಸಂಕಲ್ಪವನ್ನ ಜೀವಂತವಾಗಿ ಇಟ್ಕೋಬೇಕು. ಸಂಕಲ್ಪ ಅನ್ನೋದನ್ನ ಯಾವ ಸಂದರ್ಭದಲ್ಲಿ ನಾವು ಉಪಯೋಗಿಸ್ತೀವಿ ಅಂದ್ರೆ,
ಅದೊಂಥರ ಸೆಲ್ಫ್ ಪ್ರಾಮಿಸ್. ಯಾವ ಒಂದು ಗುರಿಯನ್ನ ನಾವು ಇಟ್ಕೊಳ್ತೀವಿ ಆ ಗುರಿಯನ್ನ ಮುಟ್ಟುವ ತನಕ ನಮಗೆ ಅದನ್ನ ಮನವರಿಕೆ ಮಾಡ್ಕೊಡ್ತಾ ಇರುತ್ತೆ, ಆ ಸಂಕಲ್ಪ ಮಾಡ್ತಾ ಇರುತ್ತೆ, ಇಂಥ ಒಂದು ವಿಚಾರವನ್ನ ಮಾಡ್ತೀವಿ ಅಂತ. ಇದಕ್ಕೂ ನಾವು ದೇವಸ್ಥಾನದಲ್ಲಿ ಮಾಡಿಸೋ ಸಂಕಲ್ಪಕ್ಕೂ ತುಂಬಾ ವ್ಯತ್ಯಾಸ ಇದೆ. ದೇವಸ್ಥಾನದಲ್ಲಿ ಒಂದು 5 ರೂಪಾಯಿ ಚೀಟಿ ತಗೊಂಡ್ಬಿಟ್ಟು ಮನೆ ಮಂದಿದ ಎಲ್ಲಾರ್ದು ಗೋತ್ರ ನಕ್ಷತ್ರ ಎಲ್ಲ ಹೇಳ್ಬಿಟ್ಟು ಆಮೇಲೆ 5 ರೂಪಾಯಿ ಚೀಟಿಗೆ ನನಗೆ 1 ಕೋಟಿ ಲಾಟರಿ ಟಿಕೆಟ್ ಬರಬೇಕು, ಮನೆ ಕಟ್ಟಬೇಕು ಇತ್ಯಾದಿ ಎಲ್ಲ ಕೇಳ್ತೀವಿ. Whatever the God has given, we are not giving back, not even 0.0001%, but we are asking close together project. ಆ ತರದಲ್ಲ. ಈ ತರ ಮಂತ್ರ ಮುಖೇನ, ಬೀಜಾಕ್ಷರ ಮುಖೇನ ಅಥವಾ ದೀಕ್ಷೆಯನ್ನ ತಗೊಳ್ಳೋದ್ರ ಮೂಲಕೇನ ಸಂಕಲ್ಪವನ್ನ ಮಾಡ್ಕೊಳ್ಳೋದ್ರಲ್ಲಿ ನೀವು ನಿಮ್ಮ ಆತ್ಮಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮಾನಸಿಕ ಸ್ಥೈರ್ಯವನ್ನ, ದೃಢತೆಯನ್ನ ದೈಹಿಕವಾಗಿ ಮಾನಸಿಕವಾಗಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಂಕಲ್ಪವನ್ನ ಮಾಡೋದು. ಹಾಗಾಗಿ ಅದನ್ನ ಪ್ರತಿನಿತ್ಯ ನೀವು ಆ ಬಯಕೆಗಳು ಈಡೇರೋ ತನಕ ಮಾಡಿದ್ರೆ ತುಂಬಾ ಒಳ್ಳೇದು. ಆದ್ರೆ ನೀವು ಕೇಳಿದಂತ ಪ್ರಶ್ನೆಗೆ ನೇರವಾಗಿ ಹೇಳೋದಾದ್ರೆ ಕನಿಷ್ಠ ಒಂದು 108 ದಿನ ಮಾಡಿದ್ರೆ ಅದರ ಫಲ ತುಂಬಾ ಚೆನ್ನಾಗಿ ನಿಮಗೆ ಮನವರಿಕೆ ಆಗುತ್ತೆ. ಪ್ರಭಾವಲಯ ಮಟ್ಟದಲ್ಲಿ ಆ ಒಂದು ಶಕ್ತಿ ಗಾಢವಾಗಿ ಉಳ್ಕೊಳ್ಳುತ್ತಲ್ಲ. ಅದಕ್ಕೆ ಮುಂಚೆನೆ ನಿಮ್ಗೆ ಆ ಸಂಕಲ್ಪ ಸಿದ್ಧಿ ಆದ್ರೆ ನೀವೊಂದು ಸಮರ್ಪಣಾ ಭಾವದಿಂದ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬಿಟ್ಟು ನಿಲ್ಲಿಸ್ಬೋದು, ತಪ್ಪೇನಿಲ್ಲ. ಗರ್ಭಿಣಿಯರು ಮಾಡ್ಬೇಕಾಗಿರೋ ಆಸನಗಳು ಯೋಗಾಸನಗಳು ಯಾವ್ಯಾವು? ಗರ್ಭಿಣಿಯರು ಯೋಗಾಸನಗಳನ್ನ ನಾವು ಒಂದು 2-3 ಗ್ರೂಪ್ ಆಗಿ ನಾವು ಮಾಡ್ತೇವೆ. ಸ್ಟಾರ್ಟಿಂಗ್ ಕೆಲವು ಮಂತು ಅವರು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ ಅಭ್ಯಾಸಗಳನ್ನ, ಹಠಯೋಗದ ವಿಚಾರಗಳನ್ನ ಹೊರತುಪಡಿಸಿ ಯಾವ್ದನ್ನ ಬೇಕಾದ್ರೂ ಮಾಡಬಹುದು. ನಾರ್ಮಲ್ ಡೆಲಿವರಿಯನ್ನ ಎಕ್ಸ್ಪೆಕ್ಟ್ ಮಾಡುವಂತವ್ರು ಬದ್ಧ ಕೋನಾಸನವನ್ನ ನಿರಂತರವಾಗಿ ಮಾಡಿದ್ರೆ ಖಂಡಿತ ತಪ್ಪಿಲ್ಲ. ಆ ಮಧ್ಯದಲ್ಲಿ ನಾವು 3 ತಿಂಗಳಿಗೆ ಒಂದ್ಸರಿ, 5 ತಿಂಗಳಿಗೆ ಒಂದ್ಸರಿ ಅಥವಾ 7 ತಿಂಗಳಿಗೆ ಒಂದ್ಸರಿ 3 ಸ್ಕ್ಯಾನಿಂಗ್ ಅನ್ನ ಮಾಡುವಂತಹ ಪದ್ಧತಿಗಳನ್ನ ಈಗಿನ ವೈಜ್ಞಾನಿಕ ಪದ್ಧತಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಆ ಬೆಳವಣಿಗೆಗಳು ಎಷ್ಟಾಗ್ತಾ ಇದೆ, ಲಿಕ್ವಿಡ್ ಫಾರ್ಮೇಶನ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಆಮೇಲೆ ಯಾವ ಆಸನಗಳು ಸೂಕ್ತ ಅನ್ನೋದನ್ನ ನೋಡ್ಬೇಕು. ತುಂಬಾ ಸೆನ್ಸಿಟಿವ್ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು, ಅವರಿಗೆ ಈಗ PCOD ಪ್ರಾಬ್ಲಮ್ಸ್ ಅಥವಾ ಇರೆಗ್ಯುಲರ್ ಪೀರಿಯಡ್ಸ್, ಇನ್ಯಾವುದೇ ಒಂದು ಸಮಸ್ಯೆಗಳಿಂದ ಇಂಜೆಕ್ಷನ್ಗಳು ತಗೊಂಡು, ಮಾತ್ರೆಗಳು ತಗೊಂಡು ಪೀರಿಯಡ್ಸ್ ಆಗ್ತಾ ಇರುತ್ತೆ. ಅಂತಹ ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಹೋಗ್ಬಿಟ್ರೆ ಮಧ್ಯದಲ್ಲಿ ಮಿಸ್ಕ್ಯಾರೇಜ್ ಆಗೋದು, ಬ್ಲೀಡಿಂಗ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗ್ಬಿಟ್ಟು ಜನರಲಿ ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ ಎಷ್ಟಾಗುತ್ತೆ ಅಷ್ಟನ್ನ ಖಂಡಿತ ಮಾಡಬಹುದು. ಫಸ್ಟ್ 3-4 ತಿಂಗಳುಗಳ ಕಾಲ ಹಠಯೋಗಗಳನ್ನ ತುಂಬಾ ಪ್ರಯತ್ನ ಕೊಟ್ಟು ಮಾಡುವಂತದನ್ನ, ಹೊಟ್ಟೆ ಮೇಲೆ ತುಂಬಾ ಪ್ರೆಷರ್ ಬೀಳಬಾರ್ದು, ಆದ್ರೆ ಕಿಬ್ಬೊಟ್ಟೆ ಪೋಷಣೆ ಸ್ವಲ್ಪನಾದ್ರೂ ಸ್ಟ್ರೆಚ್ ಆಗ್ಬೇಕು ಅಂತದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡೋದು ಒಳ್ಳೇದು. ಇದನ್ನ ವ್ಯಕ್ತಿಗತವಾಗಿ ಅವ್ರದ್ದು ರಿಪೋರ್ಟ್ಗಳನ್ನು ನೋಡ್ಬಿಟ್ಟು ಮತ್ತೆ ಸ್ವಲ್ಪ ಅವ್ರದ್ದು ಹಿನ್ನೆಲೆಯನ್ನ ತಿಳ್ಕೊಬೇಕಾಗುತ್ತೆ. ಇದು ಮೊದಲನೇ ಪ್ರೆಗ್ನೆನ್ಸಿನ ಇಲ್ವಾ, ಮುಂಚೆ ಏನಾದ್ರು ಅಭಾಷಣ ಆಗಿತ್ತಾ ಇಲ್ವಾ, ಪೀರಿಯಡ್ಸ್ ಏನ್ ರೆಗ್ಯುಲರ್ ಇತ್ತಾ ಇಲ್ವಾ, ಈ ತರದನ್ನ ನೋಡ್ಕೊಂಡು ನಾವು ಒಂದು ಸಣ್ಣ ಪಟ್ಟಿಯನ್ನ ತಯಾರು ಮಾಡ್ಕೊಳ್ಳೋದು ಒಳ್ಳೇದು. ಆ ತರದ್ದು ಯಾವ್ದೇ ಕೇಸಸ್ ಇದ್ರೂ ಕಳಿಸಿ ಆ ರಿಪೋರ್ಟ್ಗಳನ್ನೆಲ್ಲ ನೋಡಿ ಸಜೆಸ್ಟ್ ಮಾಡ್ತೀನಿ ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಯಾವ ಪ್ರಶ್ನೆ ಇದ್ರು ಕೇಳಿ ನಿಸ್ಸಂಕೋಚವಾಗಿ. ಗುರುಜಿ, ವಿಷ್ಣು ಸಹಸ್ರನಾಮ ನಾವು ಶ್ಲೋಕ ಹೇಳಲೇಬೇಕಾ ಅಥವಾ ಕೇಳಿದ್ರು ಪರವಾಗಿಲ್ಲ? ವಿಷ್ಣು ಸಹಸ್ರನಾಮ ಅತ್ಯಂತ ಅದ್ಭುತವಾದ ಶ್ಲೋಕ ಸಂಗ್ರಹ. ಅದನ್ನ ಪಠನ ಮಾಡಿದಷ್ಟು ಒಳ್ಳೇದು. ನೀವು ಅದನ್ನ ಅಟ್ಲೀಸ್ಟ್ ಮನೆಯಲ್ಲಿ ವಿಷ್ಣು ಸಹಸ್ರನಾಮನ ಆನ್ ಮಾಡ್ಬಿಟ್ಟು ಬಿಟ್ಬಿಡಿ. 28 ರಿಂದ 30 ನಿಮಿಷದೊಳಗಡೆ ಮುಗಿದೋಗುತ್ತೆ. ಆ ವೈಬ್ರೇಷನ್ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡುತ್ತೆ. ಒಂದು. ಎರಡನೇದು, ಪಠನ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಈ ಪ್ರಶ್ನೆನ ನೀವು ಈ ಮೂಲಕ ಫಸ್ಟ್ ಟೈಮ್ ಕೇಳ್ತಾ ಇದ್ರೆ, ಆದ್ರೆ 100 ಜನ ಈ ತರದ ಪ್ರಶ್ನೆ ಕೇಳಿದ್ರಿಂದ ನಾನು ಕೇವಲ 2 ಶ್ಲೋಕವನ್ನ ಕೊಟ್ಟಿದ್ದು. ಒಂದು ಸಂಕಲ್ಪ ಸಿದ್ಧಿಗೊಂದು, ಒಂದು ಉತ್ತಮ ಸಂತಾನಕ್ಕೆ. 4 ಲೈನಿಂದ 4 ಲೈನಿಂದ ನೀವು ಅಭ್ಯಾಸ ಮಾಡೋದು ಕಷ್ಟ ಅಂತಂದ್ರೆ ಹೇಗೆ? ಇದನ್ನ ಇನ್ನೊಂದು ಹೇಳಿ. ಕಷ್ಟ ಅಂತ ಉದ್ದೇಶಕ್ಕೆಲ್ಲ ಹೇಳಿದ್ರು. ಉಚ್ಚಾರಣೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಂತ್ರ ಶಕ್ತಿಗೆ ಶ್ಲೋಕಗಳಿಗಿರುವಂತ ಇದು ತಪ್ಪು ಉಚ್ಚಾರಣೆ ಮಾಡಬಾರ್ದು ಅಂತ ಒಂದಿದೆ. ಅದಕ್ಕೋಸ್ಕರ ನಮ್ಗೆ ತಪ್ಪು ಉಚ್ಚಾರಣೆ ಮಾಡಿದ್ರೆ ಅದ್ರ ಫಲ ಸಿಗೋದಿಲ್ಲ ಅನ್ನೋದು ಒಂದಿದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ದಿಸ್ ರಿಯಲಿ ಅಪ್ರಿಶಿಯೇಟ್. ನೀವು ತುಂಬಾ ಒಳ್ಳೆ ಪ್ರಶ್ನೆಯನ್ನ ಈ ಮೂಲಕ ಕೇಳಿದ್ರಿ. ಇವಾಗ ಕೇಳಿದ್ದು ಉಚ್ಚಾರಣೆಯಲ್ಲಿ ವ್ಯತ್ಯಾಸಗಳಾದಾಗ ನೋಡಿ, ಯಾವುದೇ ಮಂತ್ರವನ್ನ, ಬೀಜಾಕ್ಷರಗಳನ್ನ ಉಚ್ಚಾರಣೆ ಮಾಡೋದು ಮೂಲಭೂತವಾಗಿ ಆಧ್ಯಾತ್ಮಿಕ ಹಿನ್ನೆಲೆ ಏನು ಅಂದ್ರೆ,
ಆ ಉಚ್ಚಾರಣೆಯನ್ನ ಮಾಡಿದಾಗ ಸಂಬಂಧಪಟ್ಟಂತಹ ಚಕ್ರಗಳು ಆ ಒಂಥರ ಮೋಟಿವೇಟ್ ಆಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಎಮಿಟಿಂಗ್ ಎನರ್ಜಿ. ಉದಾಹರಣೆಗೆ ನೀವೆಲ್ಲರೂ ಯೋಗ ಬಂಧುಗಳೇ ಅಂತ ನೆನ್ಕೊಂಡಿದ್ದೇನೆ, ಹೌದಾ? ಯೋಗಾಭ್ಯಾಸಿಗಳ ಓಕೆ, ವೆರಿ ನೈಸ್. ಯೋಗಾಭ್ಯಾಸದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದ್ರೆ ಉದಾಹರಣೆಗೆ ಓಂ ಹ್ರಾಂ ಮಿತ್ರಾಯ ನಮಃ ಅಂತೀವಿ. ಹ್ರಾಂ ಅನ್ನುವಂತಹ ಬೀಜಾಕ್ಷರವನ್ನು ಉಚ್ಚಾರ ಮಾಡಿದಾಗ ಅದು ಮೂಲಾಧಾರ ಚಕ್ರಕ್ಕೆ ಇಂಪ್ಯಾಕ್ಟ್ ಕೊಡೋದು, ಮೂಲಾಧಾರ ಚಕ್ರವನ್ನೇ ಜಾಗೃತಗೊಳಿಸೋದು. ಅದೇ ತರ ಹ್ರೀಂ ಅಂದಾಗ ಸ್ವಾಧಿಷ್ಠಾನ ಚಕ್ರ. ಅದೇ ತರ ಷಟ್ ಚಕ್ರಗಳನ್ನ ಜಾಗೃತಿಗೊಳಿಸೋಕ್ಕೋಸ್ಕರವಾಗಿ ಸೂರ್ಯ ನಮಸ್ಕಾರದಲ್ಲಿ ನಾವು ಆ ಬೀಜಾಕ್ಷರಗಳನ್ನು ಉಪಯೋಗಿಸೋದು. ಹಾಗೆಯೇ ಒಂದೊಂದು ಮಂತ್ರಕ್ಕೂ ಒಂದೊಂದು ಅಕ್ಷರಗಳಿಗೂ ತನ್ನದೇ ಆದಂತಹ ಪ್ರಾಮುಖ್ಯತೆ ಮಂತ್ರ ಶ್ಲೋಕಗಳಿಗೆ ಇರುತ್ತೆ. ಇದು 4 ಲೈನಿನ ಶ್ಲೋಕ ಆಗಿರೋದ್ರಿಂದ ಅದನ್ನ ಒಂದು 10 ಬಾರಿ ನೀವು ಸುಮ್ಮನೆ ಈಗ ಮಗ್ಗಿ ಕಟ್ ಮಾಡ್ತಾ ಇದ್ವಲ್ಲ ಚಿಕನ್ ನಲ್ಲಿ, ಅಥವಾ ಯಾವ್ದಾದ್ರು ಒಂದು ಪದ್ಯ ಕಟ್ ಮಾಡಿ ಒಪ್ಪಿಸ್ತಾ ಇದ್ವಲ್ಲ, ಆ ತರ 4 ಲೈನನ್ನು ಅಭ್ಯಾಸ ಮಾಡಿದ್ರೆ ಆ ಏರಿಳಿತಗಳು ಮತ್ತೆ ಅಕ್ಷರದ ಸ್ಪಷ್ಟತೆ ಖಂಡಿತ ಬರುತ್ತೆ, ತೊಂದರೆ ಇಲ್ಲ. ಅಷ್ಟಾಗಿನೂ ತುಂಬಾ ಕಷ್ಟ ಆಗ್ತಾ ಇದೆ ಅದನ್ನ ಉಚ್ಚಾರ ಮಾಡೋದು ಅಂತಕ್ಕಂಥ ಆತಂಕ ಇದ್ರೆ ಅದನ್ನೇ ನೀವು ರಿಪೀಟೆಡ್ ಆಗಿ ರೆಕಾರ್ಡ್ ಮಾಡ್ಬಿಟ್ಟು ಕೇಳಿಸ್ಕೋಬಹುದು. ಕೇಳಿಸ್ಕೊಳ್ತಾನು ಕೆಲಸ ಮಾಡುತ್ತೆ. ಶ್ರವಣದ ಮೂಲಕ, ದೃಶ್ಯದ ಮೂಲಕ, ಉಚ್ಚಾರದ ಮೂಲಕ, ಪಠನದ ಮೂಲಕ ಎಲ್ಲಾದ್ರೂ ಮಾಡುತ್ತೆ. ಪಠನದಲ್ಲೂ 3 ತರ ಇದೆ. ಬಾಯಿ ಬಿಟ್ಟು ಉಚ್ಚಾರ ಮಾಡೋದು, ನಾವು ಮಗ್ಗಿ ಇದನ್ನ ಗಟ್ಟಿ ಮಾಡಿರ್ತಾರ, ಅದರಿಂದ ಕಂಪನ, ಶಬ್ದ ಮತ್ತೆ ಶ್ರವಣ 3 ಕೆಲಸ ಆಗುತ್ತೆ. ಅದು ನಮ್ಗೆ ಅಭ್ಯಾಸಕ್ಕೆ. ಅದರಲ್ಲಿ ಒಂದು ಸಾಧನೆಯನ್ನ ಮಾಡಿದ ನಂತರ ಕೇವಲ ಲಿಪ್ ಮೂಮೆಂಟ್ ಅಲ್ಲಿ, ಪಿಸು ಮಾತಿನಲ್ಲಿ ನಾವು ಹೇಳ್ತಕ್ಕಂಥದ್ದು, ಇದರ ಮಂತ್ರೋಚ್ಚಾರ ಮೊದಲನೇದು, ಮಂತ್ರ ಪಠಣ ಎರಡನೇದು. ಅದಾದ್ಮೇಲೆ ಮನನವನ್ನ ಮಾಡಿಕೊಂಡು ನೀವು ಸುಮ್ಮನೆ ಮನಸ್ಸಿನಲ್ಲೇ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಅದನ್ನ ಮನಸ್ಸಿನಲ್ಲೇ ರಿಪೀಟ್ ಮಾಡೋದು. ಅದು ಸ್ವಲ್ಪ ಹೈಯರ್ ಲೆವೆಲ್ ಅಭ್ಯಾಸಗಳನ್ನ ಮಾಡಿದ ನಂತರ ಮಾಡಬಹುದು. ಖಂಡಿತ ಮಾಡಿ. ಅಕಸ್ಮಾತ್ ತೀರಾ ಆಗ್ಲಿಲ್ಲ ಅಂದ್ರೆ ಕೇಳೋದ್ರ ಮೂಲಕನಾದ್ರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ವೀಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅದ್ಭುತವಾದ ವಿಚಾರಗಳನ್ನ ಒಬ್ರು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅಂತಕ್ಕಂಥವ್ರು ವಿಷ್ಣು ಸಹಸ್ರನಾಮದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿ ಸುಮಾರು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರಶಸ್ತಿಯನ್ನ ತಗೊಂಡಿರ್ತಕ್ಕಂಥದ್ದು ಒಂದು ಸಂದರ್ಶನವನ್ನ ನಾವು ವಿಡಿಯೋಗಳಾಗಿ ನೆಕ್ಸ್ಟ್ ವೀಕ್ ಬಿಡ್ತಾ ಇದೀವಿ. ಅದರ ಲಿಂಕ್ ಅನ್ನ ಕಳಿಸ್ತೀನಿ. ನಿಮ್ಗೆ ಇನ್ನೊಂದು ಅದರಲ್ಲಿ ಸಾಕಷ್ಟು ಮಾಹಿತಿ ಗೊತ್ತಾಗುತ್ತೆ. ಸಾಧ್ಯ ಮಾಡ್ಕೊಂಡು ದಯಮಾಡಿ ನೋಡಿ. ಥ್ಯಾಂಕ್ ಯು ಗುರುಜಿ. ಧನ್ಯವಾದ. ಬಹುಶಃ ಏನೋ ಪ್ರಶ್ನೆಗಳಿಲ್ಲ ಅಂತ ಅನ್ಬಿಟ್ಟಂತಂದ್ರೆ ನಾವು ಪ್ರೇಯರ್ ಜೊತೆ ಕ್ಲೋಸ್ ಮಾಡಬಹುದಾ? ಖಂಡಿತ, ಸಂತೋಷ. ಹಾಗಾದ್ರೆ ಪ್ರೇಯರ್ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. Thank you very much, Dr. C.N. Krishna Guruji. It was a pleasure to hear you about many aspects of yoga, pranayama, drugless therapy, and the Prabhavalaya ಬಗ್ಗೆ ಹೇಳಿದ್ರಿ, ಕಲರ್ ಥೆರಪಿ ಬಗ್ಗೆ ಕೆಲವು ಮಾಹಿತಿ ಕೊಟ್ಟಿದ್ರಿ. ಈ 45 minutes ಅಲ್ಲೇ I think we covered most of the valuable points, which is really good towards ಈ ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಈ ಸಿಂಪಲ್ ಆಗಿರೋಂಥ ಕೆಲವು ಟಿಪ್ಸ್ ರಿಯಲಿ ಇಟ್ ವಂಡರ್. ಲೈಕ್ ರೆಡ್ ಬಾಟಲ್ ಅಲ್ಲಿ ಹಾಕ್ಬಿಟ್ಟು ವಾಟರ್ ಹಾಕ್ಬಿಟ್ಟು ಹೌ ಬೆಸ್ಟ್ ವಿ ಆರ್ ಯುಟಿಲೈಸಿಂಗ್ ದಿ ನ್ಯಾಚುರಲ್ ರಿಸೋರ್ಸಸ್. ಎಂತ ವಂಡರ್ಫುಲ್ ಕಾನ್ಸೆಪ್ಟ್. ಈ ತರದೆಲ್ಲ ನಮ್ಗೆ ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಇದೆ ಈ ತರದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಸ್ಪೀಚ್. ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು. ಧನ್ಯವಾದ. ನಮ್ಮ ಚಾನಲ್ ನಲ್ಲಿ ಇದಕ್ಕೆ ಲಕ್ಷ್ಮೀಶ್ ಅವರು ಹೇಳಿರ್ತಾರ ಬೇಕಾದಷ್ಟು ವಿಡಿಯೋಸ್ ಇದೆ, ಅದನ್ನ ನೋಡಿ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಈ ತರ ನ್ಯಾಚುರಲ್ ಆಗೇನೆ ಹೀಲಿಂಗ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಜನಕ್ಕೆ ವಿಚಾರಗಳು ಗೊತ್ತಾಗಲಿ. ಇಂದಿನ ಇದರಲ್ಲಿ ವಿಶೇಷವಾಗಿ ಪುನರ್ಜನ್ಮದ ಬಗ್ಗೆ ಹೇಳಿದ್ದದ್ದು ತುಂಬಾ ಅಪ್ಯಾಯಮಾನವಾಗಿದೆ. ಧನ್ಯವಾದ. ಒಳ್ಳೇದಾಯ್ತು. ಈಗ ಅವಾಗ್ಲೇ ಹೇಳ್ದಾಗೆ ಇದು ತುಂಬಾ ವಿಚಾರಗಳನ್ನ
ಒಂದು ಕಡೆ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಮುಂದೆ ಭಗವಂತ ಅವಕಾಶ ಕೊಟ್ರೆ ಒಂದೊಂದೇ ವಿಚಾರಗಳ ಬಗ್ಗೆ ನಿಧಾನವಾಗಿ ವಿಚಾರ ವಿನಿಮಯ ಮಾಡ್ಕೊಂಡು ತೊಂದ್ರೆ ಇಲ್ಲ. ಸಂತೋಷ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. Okay. Okay. Thank We will end this session. Thank you so much. you. We'll meet once again. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಿಮಗೆ ಯಾವುದೇ ರೀತಿ ಈ ರೀತಿ ಸಮಸ್ಯೆಗಳು ಮತ್ತು ಅಥವಾ ಸಮಸ್ಯೆಗಳು ಅಂತಲ್ಲ, ಏನೇ ವಿಚಾರ ವಿನಿಮಯಗಳು ಬೇಕಾದ್ರೆ ಈ ಚಾಟ್ ಬಾಕ್ಸ್ ಅಲ್ಲಿ ಫೋನ್ ನಂಬರ್ಗಳನ್ನ ಶೇರ್ ಮಾಡಿದ್ವಿ. ಅಂಡ್ ಆಲ್ಸೋ ಯಾವುದು ಗುರೂಜಿ ಅವರ ಒಂದು ಆರ್ಗನೈಸೇಷನ್ ವೆಬ್ ಅಡ್ರೆಸ್ ಕೊಟ್ಟಿದ್ದೇನೆ. ಪ್ಲೀಸ್ ಗೋ ಥ್ರೂ ದಟ್, ನೋಟ್ ಮಾಡ್ಕೊಳ್ಳಿ. ನಂಬರ್ಸ್ ಮೆಸೇಜ್ ಮಾಡ್ಬೋದು, ವಾಟ್ಸ್ಆಪ್ ಮಾಡ್ಬೋದು, ಅಥವಾ ವೆಬ್ಸೈಟ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. Thank you so much for everybody. Shubha Ratri. ಶುಭರಾತ್ರಿ.